ನೀನೇನೇ ಹೇಳ, ಪಿಕ್ಚರ್ ಸೂಪರ್ ಆಗಿತ್ತು. ಅಯ್ಯಯ್ಯೋ, ಯಾವನ ದುಡ್ಡು ಹೊಡ್ಬಿಟ್ನಲ್ಲಪ್ಪ. ಗುಡ್ ಮಾರಿ ದುಡ್ಡು ಮನೆಗೇನಂತ ಹೇಳಿ. ಏನವ ನಿಂದ ಸಾ ಮುಂಚೆ ಬಂದವ್ ನಾನು. ಮುಚ್ಚುಕೊಳ್ಳಲೆ ಬಾಯ್ನ. ಹೆಣ್ಮಕ್ಳದ್ ಯಾವಾಗ್ಲೂ ಮುಂದೆ ಇರ್ತದ, ಸರ್ಕಾರದಾಗ ಸಹಿತ ಅವ್ರದ ಮುಂದ. ನೀ ಹೇಳುವ. ಸಾರ್, ನನ್ನ ಅಂಡ್ ಕಳ್ದೋಗಿದೆ ಸಾರ್. ಅದ್ರ ಮ್ಯಾಲ ಕುಂತಿಯಲ್ಲ ತಾಯಿ. ನೀರ್ ತುಂಬಾ ಅಂಡೆ ಸಾರ್. ಹಂಗ ಹೇಳುವ. ನೀ ಹೇಳುದ್ ನೋಡಿದ್ರ ಹೆಂಗ ಕೇಳಿಸ್ಕೊಂಡಂಗಾಗತ್ ನನಗ. 20 kg ಇತ್ತು ಸಾರ್. ಕಳುವು ಮಾಡವ ಅಷ್ಟು ಕಳುವು ಮಾಡ್ಲಿಲ್ಲ ಅಂದ್ರೆ ಅವನಿಗೇನು ಉಳಿತೈತಿ ಬದ್ನಿಕಾಯಿ. ನಿಂದೇನ್ ಹೇಳುವ. ನಮ್ಮ ಅವ್ವ ಕೊಟ್ಟಿದ್ದ 5 kg ಕಂಚನ್ ಬಿಂದಿಗೆ ಸರ್. ಪುಣ್ಯ ನಿನ್ನ ಅಂಡ್ ಕಳುವು ಆಗ್ಲಿಲ್ಲ. ನಿಂದೇನ್ಲೇ? ಸೈಕಲ್ ಸಾ. ಬೀಗ ಹಾಕಿದ್ದನ? ಹಾಕಿದ್ದೆ ಸಾ. ಬರೀ ಬೀಗ ಹಾಕಿದ್ರೆ ನಡೀತದ ನನ್ನ ಮಗನ. ಸರಪಳಿ ಹಾಕಿ ಬೀಗ ಬಿಗಿಬೇಕ. ಸೈಕಲ್ ಅಲ್ವಾ ಸಾ, ಅದಕ್ಕೆ ಬರೀ ಬೀಗ ಹಾಕಿದ್ದೆ. ಲೇ, ಈಗಿನ ಕಾಲದಾಗ ಹೆಂಡ್ರನ ಮಕ್ಕಳು ಕರ್ಕೊಂಡು ಮಕ್ಕೊಂಡು ಸರಪಳಿ ಹಾಕಿ ಕೀಲಿ ಜಡಿತಾರ ಮಗನ. ಸೈಕಲ್ ಕೀಲಿ ಹಾಕಕ್ ಬರ್ಲಿಲ್ಲ ನೋಡು. ಸೈಕಲ್ ಮೇಲೆ ಹೆಂಡ್ರನ್ ಕುಡ್ಸ್ಕೊಂಡು ಓಡಾಡಕ್ ಬರ್ತೈತಿ. ಆ ಸೈಕಲ್ ಬೀಗ ಹಾಕಕ್ ಬರ್ಲಿಲ್ಲ. ಇನ್ನು ಮ್ಯಾಗ ಮಲ್ಕೋಬೇಕಾದ್ರ ನಿನ್ ಹೆಂಡತಿಗೂ ಚೈನ್ ಹಾಕಿ ಬೀಗ ಜಡಿ. ಯಾಕಂದ್ರ ಸೈಕಲ್ ಹೋದ್ರ ಅದನ್ನ ಒಬ್ಬನ ಓಡಿಸ್ತಾನ. ನಿನ್ ಹೆಂಡತಿ ಹೋದ್ಲಂದ್ರ ಅದನ್ನ ಓಡಿಸ್ತಾನ ಇರ್ತಾರ ಮಗನ. ನಿಂದೇನ್ಲೇ? ಸಾ, ನಂಗೆ ಹೊಡೆದು ಚೈನ್ ಕಿತ್ಕೋದ್ರು ಸಾ. ಸರ್, ಈಗೇನ್ರಿ ಮಾಡುದು? ಕಂಪ್ಲೇಂಟ್ ಬರ್ಸ್ಕೊಂಡ್ ಕಳ್ಸ್ರಿ, ಆಮೇಲೆ ನೋಡೋಣ. ಬರ್ರಿ, ಎಲ್ಲಾರು ಎದ್ ಬಂದು ಒಂದೊಂದ್ ಸಹಿ ಮಾಡ್ರಿ. ಪೆನ್ ಬಿಡಿಸ್ಕೋಬಾರ್ಲಿ, ಹಿಂಗ್ ಸೋರ್ ಹೋಗುತ್ತ. ಸಾರ್, ಏನ್ಲೇ ಸುಮ್ನೆ ಸೈನ್ ಮಾಡ್ಸ್ಕೊತಿದ್ದೀರಿ, ಏನು ಕೇಳಲೇ ಇಲ್ಲ. ನಿಂದೇನಂತ ಹೇಳಲೇ? ಸಾರ್, ಟೆಂಟಲ್ ಫಿಲಮ್ ನೋಡಕ್ ಹೋಗಿದ್ದೆ, ದುಡ್ಡು ಹೊಡೆದ್ಬಿಟ್ರು ಸಾ. ನಗ್ನವಾಗಿರೋದು ನೋಡ್ತಾ ಹಿಂಗ್ ಸೋರ್ಸೋದ್ ಕುಂತಿದ್ದೆ ಅಂತ ಕಾಣ್ತಾ ಕತ್ತರಿಸ್ಕೊಂಡು ಹೋಗ್ಯಾರ. ನಡಿ ಮಗನ ಕಡೆ. ಯಾರ್ರೀ ಚಂದ್ರಪ್ಪ ಇದನ್ನೆಲ್ಲ ಮಾಡ್ತಾ ಇರೋದು? ಅದ ಕಾಳಿ ಬೀದಿ ಹುಡುಗರೆಲ್ಲ ಸೇರ್ಕೊಂಡು ಇದನ್ನ ಮಾಡ್ತಾರಂತ ಗುಮಾನಿ ಐತ್ರಿ. ಏನಾರ ಅನುಮಾನಾಸ್ಪದ ಮೇಲೆ ಅರೆಸ್ಟ್ ಮಾಡಿ ಒಳಗ್ ತಂದು ಹಾಕಿದ್ವಿ. ಈ ಜಾತಿ ಜನಾಂಗದವ್ರೆಲ್ಲ ಸೇರಿ ಹೋರಾಟ, ದಂಗೆ ಅದನ್ನ ಇದನ್ನೆಲ್ಲ ಎಬ್ಸ್ಕೊಂಡು ಕುಂದಿರ್ತಾರಿ. ನಮಗ್ ಯಾಕ್ರಿ ಬೇಕು ಈ ತಲೆನೋವು? ನೆಕ್ಸ್ಟ್ ಬಂದವನು ನೋಡ್ಕೋತಾನೆ, ಅದನ್ನ ತೆಗೆದು ಸೈಡಿಗೆ ಬಿಸಾಕ್ರಿ. ಅಷ್ಟ ಮಾಡ್ತೀನಿ. ಪರವಾಗಿಲ್ಲ, ಒಂಚೂರು ಹದವಾಗಿ ಮಂದವಾಗಿದೆ. ಮಿಕ್ಸಿಂಗ್ ಇತ್ತಾಳೆ ಎಲ್ಲ ಸೆಟು ಪ್ಯೂರು. ಎಲ್ಲೋ ಚೆನ್ನಾಗಿ ಬೇಟೆ ಆಡಿರೋ ಆಗಿದೆ ಸೆಟು. ತುಂಬಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ನೀವು ಕಷ್ಟಪಟ್ಟು ದುಡಿತಾ ಇರೋದನ್ನ ನಾನು ವರ್ಷಾನುಗಟ್ಲೆಯಿಂದ ನೋಡ್ತಾ ಇದ್ದೀನಿ ಕಣ್ರಪ್ಪ. ನೀನ್ ನೋಡಿ ನೋಡಿ ಶ್ರೀಮಂತನಾದೆ, ನಾವು ಮಾಡಿ ಮಾಡಿ ಬಡೂರ. ಯಾಕಪ್ಪ ದುಡ್ಡು ಎಣಿಸ್ಕೊಳ್ಳೋದಿಲ್ವಾ? ನೀನ್ ಕೊಡೋ ನೋಟ್ ಎಲ್ಲ ವಾಸನಾ ಸೇಟು, ಎಲ್ಲ ಬೂಸ್ಟ್ ಹಿಡ್ದೋಗದ. ಅಷ್ಟೊಂದು ಕೊಳಿತಾ ಇದೆ ಕಣೋ ಸೇಟು ಬೀರಲ್ಲಿ. ಈ ಊರ್ನಲ್ಲಿ 12 ಸೇಟು ಮನೆಗಳೇ ಶ್ರೀಮಂತರು. ಈ ಊರ್ನ ಕೊಂಡ್ಕೊಳ್ಳೋ ಮಟ್ಟಕ್ಕಿದ್ದೀರಲ್ವಾ ಸೇಟು? ಯಾಕ್ರಪ್ಪ
ಕೊಳ್ಳೆ ಹೊಡಿಬೇಕು ಅಂತ ವಿಚಾರಿಸ್ತಿದ್ದೀರಾ? ನಾವೇನ್ ಕಳ್ರ ಸೆಟು? ಏ ಚೆ 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 ನೀವು ಅಂತವ್ರಲ್ಲಪ್ಪ, ಮೈ ಬಗ್ಸಿ ದುಡ್ದು ಸಂಪಾದನೆ ಮಾಡೋರು. ಸೇಟ ಅಂಗಡಿ ಎಲ್ಲ ಬೋಳ್ ಆಗದ, ಚಿನ್ನದ ಗಟ್ಟಿ ಎಲ್ಲ ಎಲ್ಲಿಟ್ಟಿದಿ? ನಿಮ್ಮಂತ ಮೈ ಬಗ್ಸಿ ದುಡಿಯೋರು ಈ ಊರಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಅದನ್ನೆಲ್ಲ ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಇಟ್ಬಿಟ್ಟಿದೀನಿ. ದುಡ್ಡು ಕೊಡಪ್ಪ. ನಮಗೂ ಪೊಲೀಸ್ನವ್ರಿಗೂ ದೂರದ ಸಂಬಂಧ. ಒಂದ್ ರೀತಿ ಬಿಟ್ಟೋಗಿರೋ ಎಂಟಿ ತರ. ಅವ್ರು ಬರಲ್ಲ, ನಾವು ಹುಡಿಕೊಂಡು ಹೋಗಲ್ಲ. 7 8 9 10 ಚೆನ್ನಾಗಿ ಎಣಿಸ್ತಾವ್ ಸೆಟು. 1 2 3 ತಗೊಳಪ್ಪ. ತಗೋ ಕೊಡಪ್ಪ. ಸೇಟು ಅದಕ್ಕೊಂಚೂರು ಸೇರ್ಸ್ ಕೊಡೋದಲ್ವಾ? ಆ, ನೀವು ಸ್ವಲ್ಪ ಸೇರ್ಸ್ ತರೋದಲ್ವಾ? ಆಯ್ತು ಬಿಡು ಸೇಟು, ಆದಷ್ಟು ಬೇಗ ತುಂಬಾ ಹತ್ರ ಸೇರಮು. ನಡಿರಡ. ಏ ಬಂದ್ರಡ. ಏನ್ ಹಂಗೆ ಹೋಗ್ತಾ ಇದ್ದೀರಾ? ಇದೆಲ್ಲ ಯಾರು ಒಳಗಡೆ ಇರೋದು? ತೋಳ ಅಪ್ಪಣ್ಣ. ಮಾರಿದ್ದು ಈ ಚಾಕ. ಏ, ಮೆಲ್ಗೋ. ATM ಸೆಟ್ಟು. ಪರವಾಗಿಲ್ಲ, ಗಟ್ಟಿಯಾಗಿದೆ. ಓಹ್, ದೊಡ್ಡದಾಯ್ತು ಕೂಡ್ದಾಯ್ತು, ಆಮೇಲೆ ಇನ್ನೇನ್ ರೂಢ? ಪಾರು ಮನೆಗೆ ಹೋಗಿ ಬೀಜ ಬಿತ್ತಿ ಹೊಲ ಉಳುಮೋ. ನಡುಡ ಇದು ಪಾರು ಪಾರು ಮಲಗ್ಬಿಟ್ಟಿದ ಪಾರು. ಯಾಕೆ ಮಲಗಿಸ್ತೀಯಾ? ಇಲ್ಗೀರೋ ಗೀರ ಗಿರ್ಜಾವಳೆ ಒಳಗೋಗು. ನಿಮ್ಗೇನ್ ಕಾಲ್ ತೊಳಿಯಕ್ ನೀರ ಕೊಡ್ಬೇಕು? ಕಾಲ್ ತೊಳ್ಕೊಳ್ಳೋ ವಂಶನೆಲ್ಲ ನಮ್ದು. ಬರುಡ ನಡೀರಿ ನಡೀರಿ. ಅದೇನಾ ಬರೀ ಕೈಲಿ ಬಂದಿದ್ದೆ, ಏನಾದ್ರೂ ಇಟ್ಕೊಂಬರತ್ತಾನೆ? ನಿಂಗೇನ್ ಇಷ್ಟ? ನನ್ಗೆ ಐಸ್ ಕ್ಯಾಂಡಿ ಇಷ್ಟ. ದಿನಕ್ಕೊಂದ್ 10 ತಿಂತೀಯಾ? ಮೂಡ್ ಬಂದಾಗ ತಿಂತೀನಿ. ಇಲ್ಲಿ ಗಂಟ ಒಂದ್ 50 ತಿಂದಿದೀಯಾ? ಇನ್ನು ಅತ್ತೆ ಆಗಿಲ್ಲ. ಹೋಗ್ಲಿ ಬಿಡು, ಇನ್ಮೇಲೆ ನಾನ್ ತಿನ್ನಿಸ್ತೀನಿ. ನೋಡಾಕೋ ಕಾಸ್ ಕೊಟ್ಟಿಯಾ? ಹಾಗಾರ್ ನೋಡ್ಕೊ. ಲೇ ಜೋಗಿ, ಇಸ್ಕೋಲ್ಗೆ ಹೋಗಿ ತಲೆನ ಗೋಡೆ ಗುತ್ಕೊಳ್ಳೋದ್ರಿಂದ ಇತ್ತೆ ತಲೆಗೆ ಹತ್ತಕ್ಕಿಲ್ಲ ಕಡಲೆ ಬುದವಿ. ಮಾತಾಡೋನು ಬಿತ್ತೆ ಮಾಡ್ತಾನೆ, ಕೇಳಿಸ್ಕೊಳ್ಳೋನು ಕೊಯ್ಲ್ ಮಾಡ್ತಾನೆ. ನಿನಗೆ ಯಾಕಲೇ ಬೇಕು ಓದು? ನನ್ನಂಗೆ ಊರು ಅಲ್ದು ದಳ್ಳಾಳಿ ಮಾಡ್ಕೊಂಡಿರ್ಲೇ. ಏಯ್, 10 ಕಿತಾಬ್ ಓದಾಯ್ತು, 10 ಕಿತಾಬ್ ಬರ್ದಾಯ್ತು, ಪಾಸ್ ಆಗ್ಲಿಲ್ಲ. ಅದೇನ್ ಕಿಸಿತಾ ಇದ್ದಿಲ್ಲ, ಓದ್ ತಲೆಗೆ ಹತ್ಲಿಲ್ಲ ಅನ್ಮಕ್ಕೆ ಎತ್ ಕಟ್ಕೊಂಡ್ ಹೊಲನಾದ್ರೂ ಉಳೋಗ್ಲಾ? ಏನ್ ಮಕ್ಕ ನೋಡ್ತಿದ್ಯಾ? ಅವಾಗ ಗೇಮೆ ಮಾಡು. ಬರಿಲಿ ಬಿಡು, ಈಗಿದ್ದೇನಾದ್ರೂ ಪಾಸ್ ಆಗ್ಬೋದು. ಬಿಟ್ಟ ಅಂದ್ರೆ ಮಕ್ಕ ಊದ್ಕೊಂಡ್ಬಿಡ್ತದೆ. ಒಳಗೋಗಿ ಇಟ್ಕಿಟ್ ಮಾಡೋಗೆ. ಈ ಬಡ್ಡಿ ಇದ ಓದ್ ಕಿಸಿಯದ್ ನಾನ್ ಕಾಡ್ನ. ನೋಡು, ನೀನ್ ಫೇಲ್ ಆಗ್ಬಿಟ್ಟಿದ್ಯಾ ಅಂತ ಇವ್ರೆಲ್ಲ ಹೆಂಗ್ ಮಾತಾಡ್ತಾವ್ರೆ ನೋಡು. ಅಲ್ದೇ ಇದ್ರೆ ಎತ್ತವಳ್ ತಾನೇ ಹಾಲ್ ಕುಡಿಸ್ತಾಳ? ತಗೋ, ನೀನ್ 10 ಸಲ ತಾನೇ ಫೇಲ್ ಆಗಿರೋದು, ಇನ್ನು 10 ಸಲ ಫೇಲ್ ಆಗೋ. ತಗ ತಿನ್ನು, ಲೆಕ್ಕ ಜಾಸ್ತಿ ಆಯ್ತದೆ. ಮೇಲಿನ ಅವ್ವ ಅಪ್ಪ ಇಬ್ರು ಆಶೀರ್ವಾದ ಮಾಡ್ತಾರೆ. ಮಗ ಅಪ್ಪ ಎಮ್ಮೆತ್ತಿಗೆ ಗಡ್ಡಿ ಅಟ್ಟೋದ್ ಬಿಟ್ಟು ನಿಂಗೆ ಯಾಕಲೆ ಓದು? ಸುಮ್ನೆ ಕೂತ್ಕೋತಿಯಾ? ಎಣಿಸ್ಕೆತ್ತಾ ಇದ್ದೀನ. ಮಳೆ ಬರ್ಲಿಲ್ಲ ಅಂತ ಊರವರೆಲ್ಲ ಹೋಗಿ ದೇವಸ್ಥಾನದ ಹತ್ರ ಕೂತ್ಕೊಂಡ್ರಂತೆ. ಅದ್ರಲ್ಲೊಬ್ಬ ಛತ್ರಿ ಇಟ್ಕೊಂಡು ಹೋದ್ನಂತೆ. ಅದನ್ನೇ ನಂಬಿಕೆ ಅನ್ನೋದು. ಓಹೋ, ನೀನ್ ಹೇಳೋದ್ ನೋಡಿದ್ರೆ ಇವರೆಲ್ಲ ಪಾಸ್ ಆಗಿ ಏನ್ ದಬ್ಬಾಕ್ ಬಿಡ್ತಾರ? ನಾನು 7ನೇ ಕ್ಲಾಸ್ ಓದಿದ್ದೀನಪ್ಪ. ಏನ್ ಲಾಭ? ಓದೋದ್ ಬಿಟ್ಟು ಇಲ್ಲಿಗೆ ಬರ್ಲಿಲ್ವಾ ಊದಾಕ? ನೀ ಊದಕ್ ನಾ ಏನ್ ಕಡಿಮೆ ಮಾಡಿವ್ನಿ? ನೀ ಓದ್ಲಿಲ್ಲ ಅಂತ ಈ ಬಡ್ಡಿ 5 ಓದ್ಸಿದ್ರೆ 10 ಮೇಲೆ ಓದ್ಲೇ ಇಲ್ಲ ಈ ಬಡ್ಡಿ ಮಗ. ಅಟ್ಟ ಹತ್ತೋನ್ನ ಯಾರಾದ್ರೂ ಹತ್ತಿಸ್ಬೋದು, ಗೆಟ್ಟ ಹತ್ತೋನ್ನ ಯಾರಾದ್ರೂ ಹತ್ತಕ್ ಆಗ್ತದ? 1 ಸಲ ಬರ್ದಾಗ್ಲೇ ಪಾಸ್ ಆಗ್ಲಿಲ್ಲ, ಇನ್ನು 10 ಸಲ ಬರ್ದೆ ಪಾಸ್ ಆದಾನ ಇವನು? ನಮ್ ಬೀದಿ ಐಕ್ಳು ಪರೀಕ್ಷೆ ಬರೆಯಕ್ ಹೋಯ್ತಾವ್ ಕಣ್ರಪ್ಪ. ಸಾರ್, ಈ ಪ್ರಶ್ನೆ ಉತ್ತರ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ದೇದ್ಮೇಲೆ ನೀವೇ ಶಿವ ಮೇಷ್ಟು ರೀ. ನಿಮ್ಗೂ ಗೊತ್ತಿಲ್ಲದಿರೋ ಪ್ರಶ್ನೆ ಕೇಳಿದ್ಮೇಲೆ ಅವನೆಂತ ದಗಾಲ್ ಬಾಜಿ ನನ್ನ ಮಗ ಇರ್ಬೇಕು. ಅಮ್ಮಿ ಅಮ್ಮಿ ಒಂಚೂರು ತೋರ್ಸು, ಏನಾರು ಒಂಚೂರು ತೋರ್ಸು. ನಾನ್ ತಾನೇ ನೋಡ್ಕೊಳ್ಳೋದು. ಹಿಂಗ್ ತೋರ್ಸ್ಬಿಟ್ಟು ಹಂಗೆ ಮುಚ್ಕೊಂಡ್ಬಿಡು. ಏಯ್, ಏನೋ ಅದು ಹುಡುಗಿ ಜೊತೆ? ನೀನ್ ಅಮ್ಮಿ ಕಾಂಡಿರಪ್ಪ, ನಂಗೆ ತೋರ್ಸುತ್ತೆ. ನೀನ್ ಹೋಗು. ಈಗ ಮಾಡಿದ್ರೆ ಆಚೆ ಕಳ್ಸ್ಬಿಡ್ತೀನಿ. ತಾಗದ್ ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರ ಹೊಡ್ಬೇಕು ಮಗನೇ. ಫೀಸ್ ಕಟ್ಟಿಲ್ಲ ನಾನು, ನನ್ನ ಹೆಂಗ್ ಕೂಡ ಅವ್ರ ಕಳ್ಸ್ಬಿಟ್ಟಿ ನೀನು.
ಬಿಡು ರಾತ್ರಿ ಎಲ್ಲ ಓದ್ತಿದ್ದ ನಮ್ ಪಾರು ಮನೆಗ್ ಬಂದಿದ್ರೆ ಇನ್ನೂ ಚೆನ್ನಾಗಿ ಓದ್ಬೋದಿತ್ತು. ಏನೋ ಅದು ಏನಿಲ್ಲ ಮೇಡಮ್ ಅವ್ರೆ, ಕಬಡ್ಡಿ ಆಟ ಆಡಿದ್ಯಾ ಅಂತ ಕೇಳ್ತಿದ್ದೆ. ನೀವ್ ಆಡಿದ್ದೀರಾ ಕಬಡ್ಡಿಯಾ? ನಾನ್ಸೆನ್ಸ್. ಬನ್ನಿ ಮೈದಾನದಲ್ಲಿ ಆಡಮು. ರಾಸ್ಕಲ್ ಗೆಟ್ ಔಟ್. ಏಯ್ ಏನು ಗಂಟ್ಲು ಜೋರ್ ಮಾಡ್ತಿದ್ಯಾ? ನರ ಕಟ್ ಮಾಡ್ಬಿಡ್ತೀನಿ. ಏಯ್ ಇಲ್ಲೆಲ್ಲ ಮಲಗಬಾರ್ದು, ಹೊರಗೋಗು. ದುಡ್ಡು ಕೊಟ್ಟಿವ್ನಿ, ಪರೀಕ್ಷೆ ಮುಗಿಯೋ ಗಂಟ ಮಲಗ್ತೀನಿ, ಎಬ್ಬಿಸ್ಬೇಡಿ. 100ಕ್ಕೆ 100 ನಾನು ಈ ಸಲ ಪಾಸ್ ಆಗಲ್ಲ. ನನ್ ಪಕ್ಕ ಕೂತಿದ್ದೇನು ನಂಗೇನು ತೋರಿಸ್ತಿಲ್ಲ, ಅದಕ್ಕೆ ನಾನು ಟೀಚರ್ ನನ್ ಜೊತೆ ಕಬಡ್ಡಿ ಆಡ್ಲಿಲ್ಲ, ಅದಕ್ ನಾನ್ ಬಿಸಿಲಲ್ಲಿ ಕಾದ್ರು ಬೆಸ್ಗೊಳಕ್ ಅವೇನ್ ಬರ್ಲೇ ಇಲ್ಲ, ಅದಕ್ ನಾನ್ ಪರೀಕ್ಷೆ ರೂಮ್ನಾಗ ನನ್ನ 1 ಗಂಟೆ ಮಲಗಕ್ ಬಿಡ್ಲಿಲ್ಲ, ಅದಕ್ ನಾ ಜ್ಯೋತಿ ಲಕ್ಷ್ಮಿ ನಾನ್ ನೇರವಾಗಿ ನೋಡ್ಲೇ ಇಲ್ಲ, ಅದಕ್ ನಾನ್ ಜಾಗ ಬಿಡ, ಜಾಗ ಬಿಡ. ನಿಂದೇನಾಯ್ತಾ ಲೇ ದೇವು, ಏನಾಯ್ತಾ ನಿಂದು? ಬಿಡ್ಲೇ ಮಲ್ಕಾಯೋಗ ನಾನ್ ನೋಡ್ತೀನಿ, ಬಿಡ್ಲಾ? ನಾನು ಈ ಸಲ ಪಾಸ್ ಆಗ್ಲೇಬೇಕು ಕಣ. ಎಷ್ಟು ಚೆನ್ನಾಗಿ ಬರ್ತೀವಿ ನಾನು ಈ ಸಲ. ನೋಡ್ಲಾ ನನ್ನ ನಂಬರ್ ನೋಡ್ಲಾ? ಬಿಡ ಬಿಡಿ ಕೊಟ್ಟ. ಏನಾಯ್ತು ನಿಂದು? ಗೊತ್ತಿರೋದೇ ತಾನೆ ಡುಮ್ಕಿ. ನಿಂದು? ನಾನ್ ಪಾಸು, ಕಾಲೇಜಿಗೆ ಸೇರ್ಕೊಂಬೇಕು ಅಷ್ಟೇ. ಯಾವ ಕಾಲೇಜು? ಹೆಸರಿಲ್ದಿರ ಕಾಲೇಜು. ಓ ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ನಾವೆಲ್ಲ ಪಾಸ್ ಆಗೋ ಮುಖಗಳ. ಅವ್ರು ಬಂದ್ರು ನೋಡಪ್ಪ. ಓ ಬದ್ರು. ನಿಂದೇನಾಯ್ತಡ? ನಮ್ಮನ್ ಪಾಸ್ ಮಾಡೋ ಗಂಡು ಈ ಭೂಮಿ ಮೇಲೆ ಎಲ್ಲ ಬೇಡ. ನಂದು ಮುಂದಿನ ಸಾರಿ ಕಟ್ಟಿದ್ರೆ 9 ಆಯ್ತದ ನೋಡು. ನಿಂದೇನಾಯ್ತಡ ಜೋಗಿ? ಜೋಳಿಗೆ ಇಟ್ಕೊಂಡು ಜಾಕೆ ಬಾರ್ಸೋದು. ಅದೇ ಕತೆ ನಿನ್ನ ಬಿಡಿ ಕೊಡಲೇ. ಅತ್ತಕ ಅವ್ನ್ದೇನು ಅಂತ ಕೇಳಿದ್ರು. ಬಾಡ ಬಂದ. ಯಾಕಪ್ಪ ಏನಡ ಮುಖನ ಕರಿ ಮಡ್ಕೆ ತರ ಮಾಡ್ಕೊಂಡಿದ್ಯೆ? ಪಾಸ್ ಆಗ್ಬಿಟ್ಟು ಏನ್ ಕಿಸೆಕೋಮು ಅನ್ಕೊಂಡಿದ್ಯೇನೋ? ನಾ ಪಾಸು ಅಂದ. ಪಾಸ್ ಆದ್ಮೇಲೆ ಮುಖ ಹಾಕ್ಲ ಹಿಂಗ್ ಇಟ್ಕೊಂಡಿದ್ಯಾ? ಬಡ್ಡೆ ತದೆ ನಮ್ ಗುಂಪಲ್ ಪಾಸ್ ಆದೋ ನೀನ್ ಒಬ್ನೇ ಕಣ. ಮಾಯಕಾರ ಓ ಮಾಯಕಾರ, ಏಳು ಮಲೆ ಮಾಯಕಾರ, ಸೋಜುಗಾರ ಓ ಸೋಜುಗಾರ, ಮಾದಪ್ಪನೇ ಮೋಡಿಗಾರ.
ನಮ್ಮೋರ್ನೆಲ್ಲ ಹರಸುತ್ತೀಯ ಮಾದಪ್ಪ ಮಮತೆ ಕಂಸಾಳತೆಯ ಎಲ್ಲ ನಿಂದೇನೆ ದಯ ಕೈ ಮುಗಿದು ಬಂದವರ ಮಕ್ಕಳಂಗೆ ಕಾಯುತ್ತೀಯೋ ಮಾದಪ್ಪ 77 ಒಲೆ ನಿನ್ನದೋ ಜಂಗಮಲಿಂಗಣ್ಣ ಕಾಡು ಕಂಡೆ ಎಲ್ಲ ನಿನ್ನ ಜೊತೆ ಜಾಗ ಕಾಣೋ ಮಾಯಣ್ಣ ಸೂಜಿಮಲ್ಲೆ ಜಾಜಿಮಲ್ಲೆ ಚಲ್ಲಿಕೊಂಡು ಮಾಯಗಾರ ನಿನ್ನ ಬಂದು ಒಂದ್ ಎಕರೆ ಹೋದ್ರೆ ಪರವಾಗಿಲ್ಲ, ಹೇಳಿದ್ರೆ ಇಂತ ಒಳ್ಳೆ ಹಿಡಿಬೇಕು. ಇರೋದು 3 ದಿಕ್ಕು, ಮನೆ ತುಂಬಾ ಸುಕ್ಕು ಅನ್ನೋ ಹಂಗೆ ನಿಂಗೆ ಹಾಕಲೇಬೇಕು ಕಾಲೇಜು. ನಾನು ಅದನ್ನ ಹೇಳ್ತಾ ಇದ್ದೀನಿ ಕಣ್ಣಣ್ಣ, ಪರೀಕ್ಷೆ ಬರ್ದಿ ಸಾಕು, ಹುಡುಗಿ ನೋಡ್ತೀನಿ ಮದ್ವೆ ಮಾಡ್ಕೊಂಡಿರೋ ಅಂತ. ಲೇ ನಿಮ್ ಮಗು ಹೇಳದ್ ಕೇಳುಡ. ಯಾಕೋ ನೀನು ನಿನ್ ಮಗನ್ ಕಾಲೇಜಿಗೆ ಸೇರಿಸ್ಬೇಡ. ಈಗಿನ ಕಾಲದ ಹೆಣ್ಣೈಕ್ಳ ಸಂಘ ಸರಿ ಇಲ್ಲ. ಆಮೇಲೆ ಓದಕ್ ಹೋಯ್ತೀನಿ ಅಂತ ಹೋಗಿ ಕೆಟ್ಟ ಹಾಳಾಗ್ಬಿಡ್ತಾನೆ. ನಮ್ಮ ಮಟ್ಟಿ ಬಡ್ಡಿ ಇದ್ದ ಸರಿಯಾಗಿ ಓದ್ಲಿಲ್ಲ, ಅವನು ಓದ್ ಪಾಸ್ ಆಗಿದ್ದಿದ್ರೆ ನಾನು ಅವ್ನ ಕಾಲೇಜ್ ಮೆಟ್ಲು ಹತ್ತಿಸ್ಬಿಡ್ತಿದ್ದೆ. ಬಾಯಿ ಅದೇ ಅಂತ ವಟ 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 ಅಂತ ಮಾತಾಡ್ತಿದ್ಯಲ್ಲಮ್ಮ. ಹೆಣ್ಣೈಕ್ಳ ಸಂಘ ಸರಿ ಇಲ್ವಂತ ಹೆಣ್ಣೈಕ್ಳ ಸಂಘ ಎದೋಗಮ್ಮ ಆ ಕಡಿಕೆ. ಪಾಪ ಇವಳಿಗೆ ನೆಲನೇ ಗಟ್ಟಿ ಇಲ್ಲ, ಇನ್ ಮಗನ್ ಹೆಂಗ್ ಓದ್ತಾಳು? ಅಯ್ಯಯ್ಯಯ್ಯ, ಇವಾಗೇನ್ ಓದೋ ವಯಸ್ಸು ಮುಗ್ದೋಗೈತಾ? ಇನ್ನು 2-3 ವರ್ಷ ಬಿಟ್ಕೊಂಡು ಒಟ್ಟಿಗೋದಿ ಪಾಸ್ ಆಗ್ಲಿ ಬಿಡಿ. ಯಾರ್ ಏನಾರ ಹೇಳಿ, ಕಾಲೇಜ್ ಗಿಲೇಜ್ ಕಳ್ಸಕ್ ನಂಗೆ ಇಷ್ಟ ಇಲ್ಲ. ನಾನ್ ತವ ಶಕ್ತಿ ಇಲ್ಲ ಬಿಡ್ರವ. ಅಕ್ಕ ನೀನ್ ಸೇರ್ಸ್ಬೇಡ ಬಿಡು, ನಾವೇ ಸೇರ್ಸ್ತೇವೆ. ತೆಗೆದು ಅಂಡ ಮೇಲೆ 4 ಬಾರಿಸ್ತೀನಿ ನೋಡು. 3 ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಕಾಲೇಜಿಗೆ ಸೇರಿಸ್ತಾನಂತೆ. ಕಾಲೇಜಿಗೆ ಯೋ ನಿನ್ ಹೆಂಡತಿ ಮುಖ ನೋಡ್ಕೊಂಡು ನೀನು ಸುಮ್ನೆ ಹೊಡಿಲ್ಲ. ಯಾರೇನಾರು ಅನ್ಕೊಳ್ಳಿ, ಅವನ್ ಕಾಲೇಜ್ ಹೋಯ್ತಾನೆ. ನೋಡಿ ನಮ್ ಕೇರಲ್ಲಿ ಪಾಸ್ ಆಗಿರೋದೇ ಇವನೊಬ್ಬ, ಓದ್ಲಿ ಬಿಡಿ. ನೀನ್ ಓದುಡ, ಅದೇನಾರ ಆಗ್ಲಿ. ನೋಡಿ ಹೆಂಗ್ ಹೇಳ್ತಾವ್ನೆ. ನೀನ್ 1 ರೂಪಾಯಿನೂ ಕೊಡ್ಬೇಡ, ಅವನ್ನ ನಾವು ಓದಿಸ್ಕೊಂತೀವಿ ಬಿಡು. ಲಕ್ಷ ಖರ್ಚಾಗ್ಲಿ ಬಿಡು, ನಾವ್ ನೋಡ್ಕೊತೀವಿ. ಅದ್ ಯಾವನ್ ಬರ್ತಾನ ಬರ್ಲಿ. ಮೊದಲೆಲ್ಲ ಶುಗರ್ ಇದ್ದ ಕಡೆ ನೊಣ ಬರ್ತಿದ್ವು, ಈಗ ಫಿಗರ್ ಇದ್ದ ಕಡೆ ನೊಣ ಬರಾಕತ್ತಾವ. ಮುಚ್ಕೊಳ್ಳಿ ಮಗನ ಬಾಯ್ನ. ನೀನ್ ಫಿಗರ್ ಮಗನ ಕಿಸಿ 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 ಹಲ್ಲು ಕಿಸಿಯಾಗ ಅಲ್ಲಲ್ಲಿ ಆ ಅಮ್ಮ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾದ್ರ ನೀ ಏನಂತದ್ ಮಾಡಿದ್ಲಿ? ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೆಲ್ಲೋ ನೋಡ್ದಂಗ್ ಇದೆಯಲ್ಲ, ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವೆಲ್ಲಾದ್ರೂ ನನ್ನ ನೋಡಿದ್ರಾ? ಹಂಗಂತ ಆ ರಸ್ತೆಲಿ 4-5 ಕೇಳಿದೆ ಸಾ. ಲೇ ಆ ಅಮ್ಮಗ ರಾತ್ರಿನ ಯಾಕೆ ಹೇಳಿದ್ಲಿ? ಸರ್ ಟೆಂಟ್ ಅಲ್ಲಿ ಮಲಯಾಳಿ ಸಿನಿಮಾ ನೋಡ್ದೆ ಸರ್, ತೇಟ್ ಹೀರೋಯಿನ್ ಇದ್ದಂಗಿದ್ಲು ಸರ್, ಅದಕ್ಕೆ ಸರ್ ಕೇಳ್ದೆ. ಇದಾ ನಿನ್ ಟೆಂಟಿನ ಸಮಾಚಾರ? ತಡ್ಕೋ, ಹೊಸ್ದಾಗಿ ಸಾಹೇಬ್ರು ಬರ್ತಾರ, ನಿನ್ನ ಈ ಟೆಂಟಿನ ಸಮಾಚಾರ ಸರಿ ಮಾಡ್ತಾರ. ಸಾಹೇಬ್ರ ಚಾ ಹೇಳ್ಬಿಡ್ತೀನಿ. ಏ ತೊಲಸೇಳ ಚಾ ತೊಂಬರ. ಏನ್ರಿ ಹೆಸರು? ಚಂದ್ರಪ್ಪ ಹಗರಿ ಬೊಮ್ಮನಹಳ್ಳಿ ಅಂತ ಸರ್. ಯಾವ ಊರು? ಬಿಜಾಪುರಿ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಒಂದ್ 10-15 ವರ್ಷ ಆತ್ರಿ ಸಾಹೇಬ್ರ. ಅವರೆಲ್ಲ ಪ್ರಮೋಷನ್ ಕೊಟ್ಟು ನನ್ನ ಹೊತ್ತು ಹಾಕ್ಬೇಕಂತ ಪ್ರಯತ್ನ ಮಾಡಿದ್ರು, ನಾ ಏನು ಹೋಗ್ಲಿ ಬಿಡ್ರಿ ಸರ್. ಇರೋ ಹೆಂಡತಿ ಲಕ್ವ ಹೊಡೆದು ಸತ್ ಬಿಟ್ರಿ. 2 ಹೆಣ್ಮಕ್ಳ್ರಿ. ಅವ್ರನ್ನ ಕರ್ಕೊಂಡು ಊರೂರು ಅಡ್ಡಾಡೋದಿಲ್ಲ ಅಂತ ಹೇಳಿ ಇದ್ದ ನೌಕರಿಯಾಗ ಇದ ಊರಾಗ ಉಳಿದು ಬಿಟ್ರ ಅಂತ ಹೇಳಿ ಇಲ್ಲೇ ಕಾಯ ಮುಳಿದು ಬಿಟ್ಟಿ ನೋಡ್ರಿ ಸಾಹೇಬ್ರ. ಏನ್ರಿ ಊರಲ್ಲಿ ಸ್ಪೆಷಲ್? ಅದ ರೇಷ್ಮೆ ಗೂಡ್ರಿ ಸಾಹೇಬ್ರ. ಅದು ಬಿಟ್ಟು ಸಿನಿಮಾ ಟೆಂಟ್ರಿ, ಮಲಯಾಳಂ ಪಿಕ್ಚರ್ ಇಷ್ಟು ಚಲೋ ಹಚ್ತಾರಿ ಸಾಹೇಬ್ರ ಈ ಊರಾಗ. ಬಾಬಾ ಹಗಲು ಹೊತ್ನ್ಯಾಗ ಆ ನೀಲಿ ಸಿನಿಮಾ ನೋಡಿ ಈ ಕರಿ ನನ್ನ ಮಕ್ಕಳು ಬಂದು ಇಲ್ಲಿ ಲಾಕಪ್ನ್ಯಾಗ ಬಿದ್ದಾರ ನೋಡಿ ಸಾಹೇಬ್ರ. ಕೇಸ್ ಬಗ್ಗೆ
ಏನ್ರಿ ಇದು ಎಲ್ಲ ಬರೀ ಕಳ್ತನದ ಕಂಪ್ಲೇಂಟ್ ಕೇಸೇ ಇದೆ. ಹೌದ್ರಿ ಸಾಹೇಬ್ರ, ಈ ಊರಾಗ ಇದನ್ನೊಂದು ಬಿಟ್ರ ಕೊಲೆ, ಮಾನಭಂಗ, ಕಿಡ್ನ್ಯಾಪು ಇಂಥವ್ಯಾವು ಕೇಸ ಇರುದಿಲ್ರಿ ಸಾಹೇಬ್ರ. ಕಳ್ತನ ಮಾಡಕ್ ಬಂದಾರಪ್ಪ ಅಂತಂದ್ರ ಏನ್ ಬೇಕಾದ್ರೂ ಮಾಡಕ್ ಹೇಸ್ಲಾರ್ದಂತ ನೀಚ್ ನನ್ನ ಮಕ್ಕಳ್ರಿ ಸಾಹೇಬ್ರ ಇವರು. ಯಾರು ಅಂತ ಗೊತ್ತಾ? ಗೊತ್ತ್ರಿ ಸಾಹೇಬ್ರ, ಆದ್ರ ಸಾಕ್ಷಿಗಳ ಇಲ್ರಿ. ಅನುಮಾನದ ಮೇಲೆ ನಾವೇನ್ರ ಕೇಸ್ ಹಾಕಿ ಒಳಗ್ ಹಾಕಿದ್ವಿ, ನಾವು ಜಾತಿಯವರೆಲ್ಲ ಒಂದು ಅಂತ ಸೇರ್ಕೊಂಡು ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿ ದೊಡ್ಡ ಗಲಾಟೆನ ಮಾಡಿಬಿಡ್ತಾರೆ ಸಾಹೇಬ್ರ. ಬರ್ತಾ ಬರ್ತಾ ನಿಮಗೆ ಎಲ್ಲ ಗೊತ್ತಾಗತ್ತೆ ಹೇಳ್ರಿ. ಸಾಂಬಾರ್ ಚೆನ್ನಾಗಿದೆ, ನಿಮ್ಗೆ ಸ್ವಲ್ಪ ಸಾಂಬಾರ್ ಹಾಕ್ಲಾ? ಏನು ಬೇಡ, ಸಾಕು. ನಿನ್ಗೆ ಸರಿ. ಏನ್ ಮಕ್ಳ, ಹೇಗಿತ್ತು ಸ್ಕೂಲು? ಚೆನ್ನಾಗಿತ್ತು ಪಾಪ. ವೆರಿ ಗುಡ್ ವೆರಿ ಗುಡ್. ಏನ್ ಮೇಡಮ್, ನಿಮ್ ಬ್ಯಾಂಕ್ ಹೇಗಿದೆ? ಅಷ್ಟೊಂದು ಹೆವಿ ಟ್ರಾನ್ಸಾಕ್ಷನ್ಸ್ ಏನೂ ಇಲ್ಲ, ಇವ್ರಿಗೆ ಹೇಗ್ ಬೇಕೋ ಹಾಗಿದೆ, ಬಟ್ ಓಕೆ. ನಿಮ್ದು ಹೇಗಿದೆ ಪೊಲೀಸ್ ಸ್ಟೇಷನ್? ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಕೊಲೆ ಇಲ್ಲ, ರೇಪ್ ಇಲ್ಲ, ಕಿಡ್ನಾಪ್ ಇಲ್ಲ, ಬರೀ ಕಳ್ತನ. ಕಳ್ತನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರಂತೆ. ಹಾಗಿದ್ರೆ ನಾವು ಹುಷಾರಾಗಿರ್ಬೇಕು. ಅಮ್ಮ, ಈ ಟೈಗರ್ ಮನೆಯಲ್ಲಿ ಯಾವ ಕಲಾನು ಬರಲ್ಲ ಅಮ್ಮ. ಟೈಗರ? ಈ ಮನೇಲಿ ಯಾವ ಟೈಗರ್ ಇದೆ? ಅಮ್ಮ, ಅಪ್ಪನೇ ಅಲ್ವಾ ಅಮ್ಮ ಟೈಗರು? ಗಂಡಸ್ರಾದ್ರೆ ಯಾರಂತ ಹೇಳ್ಬಿಟ್ಟು ಹೋಗ್ರಲ್ಲೇ. ಹಂಗದ್ರಲ್ಲಿ ಅವ್ರು ನೋಡಾಕ ಹಸ್ದಿರ ಉಳಿಗಳ ತರ ಇದ್ರು ಸರ್. ನೀನ ನೋಡಕ್ ಗೇಂಡಾ ಮೃಗ ಇದ್ದಂಗ ಅದಿದಿ. ಅವ್ರ ಹಂತೆ ಒದಕಿ ತಿಂದು ಬಂದಿಯಲ್ಲ, ನಾಚಿಗೆ ಬರೋದಿಲ್ಲ? ಏನ್ ಕೆಲಸ ಮಾಡ್ತಿ? ಮಟ್ಟಿ ಪೈಲ್ವಾನು, ಅವ್ರನ್ನ ಮಾತ್ರ ಬಿಡ್ಬೇಡಿ ಸರ್. ನೀ ಅವನ್ ಬಿಟ್ಟು ಬಂದಿ ಅಂದ್ರ ನಾವು ಪೊಲೀಸರು ಅವ್ನ್ ಬಿಡಕ್ಕಾಗತ್ತನ? ಸಿಕ್ಕ್ರ ಸಾಕ, ಲಾಠಿ ತುರುಕುದ. ಅವ್ರು ಯಾರು ಏನು ಹೆಂಗಿದ್ರು ನೋಡಾಕ ಸ್ವಲ್ಪರ ಗೊತ್ತೈತೇನ? ಇಲ್ಲ ಸರ್, ಆದ್ರೆ ಅವ್ರು ಯಾರಂತ ನನಗೆ ಹೇಳಿದ್ರು. ಯಾರವ್ರು? ನಾಟಕ ಶುರು ಆಗ್ಬಿಟ್ಟದೆ. ಇವನು ಕರಿನಾಗ್ರ ಕರ್ದು ಬರ್ಬರ್ದ್ ಬಂದ್ ಸಾಯ, ನನ್ ಜೀವನನೇ ಖಾಲಿ ಮಾಡ್ಬಿಟ್ಟಲ್ಲಪ್ಪ. ನಿಲ್ಸಮ್ಮ, ಸತ್ತವ್ರ ಮನೆ ಮುಂದೆ ಬಡ್ಕೊಂಡಂಗ್ ಬಡ್ಕತಿಯಲ್ಲ, ಎದ್ದು ಆ ಕಡೆಗೆ ಹೋಗು. ಬಿಡಿ ಕೊಡೋಣ. ಏನಾಯ್ತಕ್ಕ? ಏನು ಅಂತ ಹೇಳಪ್ಪ, ಇವನ್ ಮದ್ವೆ ಆದ ವಸ್ತ್ರಲ್ಲಿ ನಮ್ಮಪ್ಪ ಮೈ ತುಂಬಾ ಚಿನ್ನ ಬೆಳ್ಳಿ ಏರ್ ಕಳಿಸಿದ್ದ. ಇನ್ನೂ ವರ್ಷ ತುಂಬಿಲ್ಲ, ನನ್ನ ಬೋರ್ಡ್ ಮಾಡಿ ಈ ಸೇಟು ಅಂಗಡಿ ಭರ್ತಿ ಮಾಡ್ತಾವ. ಭರ್ತಿ ಮಾಡ್ಬಿಟ್ಟಣೆ, ಏನ್ ಹಂಗೆ ಸುಮ್ಕೆ ಕೊಟ್ಬಿಟ್ಟಿದ್ಯಾ? ಎಣಿಸ್ಕೊಳ್ಳಿಲ್ವಾ? ನಮ್ಮಪ್ಪ ಪಿತೃಪಕ್ಷಕ್ಕೆ ಅಂತ ಕೊಟ್ಟಿದ್ದ ಅಂಡೆ ಇದು. ಇದನ್ನು ಗಿರ್ವಿ ಇಡಕ್ ಬಂದವನೆ, ಇವನ್ ಕೈಗೆ ಬರ್ಬಾರ್ದು ಬರ. ಮುಂದಿನ ಯುಗಾದಿಗೆ ಬಿಡಿಸ್ಕೊಡ್ತೀನಿ ಬಿಡಮ್ಮಿ. ಮುಂದಿನ ಯುಗಾದಿಗೆ ಇಸ್ಪೀಟ್ ಆಡಿ ಬಿಡಿಸ್ಕೊಡ್ತಾನಂತಲ್ಲ ಬಿಡು. ಹೇಳಿದ್ನೆಲ್ಲ ಬಿಡಿಸ್ಕೊಡ್ತಾನೆ ಅಂತ. ತಗೋ ತಗೋ.
ಬಿಡಿಸ್ಕೊಡ್ದೇ ಇದ್ರೆ ಇನ್ನೇನಾದ್ರು ದೊಡ್ಡದಾಗಿರೋ ತಗೊಂಬಾ, ಕೊಡ್ತೀನಿ. ಹಿಂಗ್ ತಂದ್ಕೊಟ್ಟೆ ನನ್ ಜೀವನ ಬೋಳಾಗಿರೋದು. ಅಯ್ಯೋ ನಿಮ್ಮ ತಕೋ ಮುದೇವಿ, ತಕೊಂಡು ಹಾಳಾಗೋಗು, ತಕೋ ಮುದೇವಿನ್ ತಂದು ತಗೊಳಪ್ಪ. ಚಿನ್ನದ ಸೆಟ್, ಚಿನ್ನದಂತ ಆಯ್ಕೊಳ್ಳಿ, ಚಿನ್ನನೇ ತರೋದು. ಬಣ್ಣದಂತ ಬಂಗಾರಕ್ಕೆ ಕಾಂಚನ ಹುಟ್ಟಲ್ಲಪ್ಪ, ಚಿನ್ನನೋ ಬಣ್ಣನೋ ಉಜ್ಜಿ ನೋಡ್ಬಿಟ್ಟು ಹಣ ಕೊಡೋದು. ಉಚ್ಕೊಳಪ್ಪ ಉಚ್ಕೋ. ಜೋಗೆ ಇನ್ನೂ ಏನು ಆಗ್ತಾನಲ್ಲ. ಪರವಾಗಿಲ್ಲ. ತಗೋ. ಏನ್ ಸೇಟು ಇದಕ್ಕೆ ಇಷ್ಟನಾ? ಇದಕ್ಕೆ ಬರದೆ ಅಷ್ಟು ತಗೋ. ಸೇಟು ₹1 ಜಾಸ್ತಿ ಕೊಡಾಕನ, ಬಾ ಹೋಗಮ್ಮ. ಬಂದ್ರಡ ಮೊದ್ಲು ಇವನ್ಗೊಂದ್ ಸೂ ಕೊಡ್ಸಮ್ಮ ನಡ್ರಡ. ಅದೇ ಕೃಷ್ಣಣ್ಣ ದಾದಾ ಸಿನಿಮಾದಲ್ಲಿ ಹಾಕಾರಲ್ಲ ಅದೇ ತರ. ರಾಜಣ್ಣ ಪಿಕ್ಚರ್ ನಾಗ ಹಾಕ್ತಾರಲ್ಲ ಚೂಪ್ಗೆ ಯಾವ್ದು ಬೇಡ ಕಂಡ್ರಲ್ಲ, ಒಂದ್ ಜೊತೆ ಚಪ್ಲಿ ಆದ್ರೆ ಸಾಕು ನನ್ಗೆ. ಪ್ಯಾಂಟ್ ಮಾತ್ರ ನಮ್ ಸಂಕ್ರಣ ಆಗ್ತಾರಲ್ಲ ದೊಗಳೆ ಆ ತರ ಪ್ಯಾಂಟ್ ತಗೊಳಮು. ಶರ್ಟ್ ಮಾತ್ರ ಕಾಲರ್ ಹಂಗ ಎಷ್ಟಾಗಲ ಇರ್ಬೇಕು ಅಂತದೇ ತಗೊಳಮು. ಮೊದಲು ಅಂಗಡಿಗೆ ಹೋಗುವ, ಅಲ್ಲಿ ಅವ್ನಿಗೆ ಅದ್ ಯಾವ್ದು ಒಪ್ಪಿಗೆ ಆಯ್ತದ ಅದನ್ನ ತಗೊಳ್ಳಿ. ನೋಡ ಕಷ್ಟಪಟ್ಟು ಕಾಲೇಜ್ ಸೇರಿಸಿದ್ವಿ, ಚೆನ್ನಾಗಿ ಓದ್ಬೇಕುಡ. ಯಾವ ಪೋಲಿ ಐಕ್ಲು ಸವಾಸ ಮಾಡ್ಬೇಡ ಕಡ. ನೀನಾಯ್ತು ನೀನ್ ಓದಾಯ್ತು, ಹಂಗಿದ್ ಬಿಡು. ಬಟ್ಟೆ ಬರೇ ಬುಕ್ಸು ಎಲ್ಲದಕ್ಕೂ ನಾವ್ ಇದೀವ್ ಕಡ. ಚೆನ್ನಾಗಿ ಓದಿ ಇದೇ ಊರಿಗೆ ಪೊಲೀಸ್ ಆಫೀಸರ್ ಆಗಿ ಬರ್ಬೇಕು, ಅದೇ ನಮ್ಮೆಲ್ಲರ ಆಸೆ ಕಣಪ್ಪ. ಎಂದನೇ ಕೆಲಸ ಅದಡ, ಹೆಂಗಾರ ಮಾಡಿ ಪಾಸ್ ಮಾಡ್ಕೊಂಬಿಡು. ನಮ್ಮವ್ರಿಗೆ ಕೆಲ್ಸ ಗ್ಯಾರಂಟಿ ಕನ್ನಡ. ದಿನ ಬೆಳಗ್ಗೆ ಹಿಂಗೆ ಬಿಟ್ಬಿಟ್ಟು ಸಾಯಂಕಾಲ ನಾವೇ ಕರ್ಕೊಂಡು ಹೋಗ್ತೀವಿ. ಯಾವನಾದ್ರೂ ರೋಪ್ ಹಾಕಿದ್ರೆ ಹೇಳಡ, 4 ತದಕ್ತಿವಿ ಅಟ್ಟೆಯ. ಹೋಗಡ, ನೀನ್ ಚೆನ್ನಾಗಿ ಓದ್ಕೋಗಡ. ಹೋಗು. ಸರಿ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲ್ಲರೂ ಕೂತ್ಕೊಳ್ಳಿ. ನಾನು ನಿಮಗೆ ಮಾಡುವಂಥ ಪಾಠ ನನ್ನ ಹೆಸರು ಪಣಿರಾಜ್. ಮೊದಲು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಶೀತಲ್, ಇದೇ ಊರು. ಅಶೋಕ, ಇದೇ ಊರು. ಇದಕ್ಕಮ್ಮಿ ನೆಲ ನೋಡ್ಕೊಂಡು ಹೋಗ್ತಿದೆ, ತಲೆ ನೋಡ್ಕೊಂಡ್ ನಡಿ. ತಲಾ ನೋಡ್ಕೊಂಡು ಹೋದ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತಾಳ ಅಷ್ಟೇ. ಆ ಬುಕ್ ನೋಡು ಎಂತ ಜಾಗ ಹುಡುಕೊಂಡದೆ. ಅಪ್ಪಣ್ಣ, ಇವತ್ತಿಂದ ಇವ್ರಿಬ್ರು ನಿಂಗೆ ತಂಗಿಯರು, ನೀನ್ ನಮ್ಮಿಬ್ರಿಗೂ ಭಾವ ಕಣಪ್ಪ. ಆಯ್ತು ಬಾವು. ಏನ್ ನೋಡೋದು, ನೀನ್ ತೋರಿಸ್ತಿ, ನಾವು ಬಾರ್ಸೇ ಬಿಡ್ತೀವಿ. ಹೋಗಮ್ಮೆ. ಹುಡುಗ ಬರೋ ಟೇಮ್ ಆಯ್ತು, ಚಪ್ಲಿ ಎತ್ಕೊ ಬಾ. ಹೆಂಗಿತ್ತಡ ಕಾಲೇಜ್? ಬಂದಡ ಸೂಪರ್ ಆಗಿತ್ತು ಕಣ್ರ. ಪೊಲೀಸ್ ಆಗ್ಬಿಡ್ತೀಯ ಅನ್ನು ಗ್ಯಾರಂಟಿ. ಕಾಲೇಜಿಗೆ ಸೇರಿಸಿದಕ್ಕೂ ಸಾರ್ಥಕ ಆಯ್ತು ಬಿಡಪ್ಪ. ನಮ್ ಮುಂದೆ ಬೆಂಚಲ್ಲಿ ಗೊಣ್ಣೆ ಸುಸ್ಕೊಂಡ್ ಕೂತ್ಕೊತಿದ್ನಲ್ಲ ಗೌರೀಶ. ಗೌರೀಶ ತಲ್ ಮೇಲೆ ನೋಡ್ತಿದ್ದಲ್ಲ ಅವನು. ಅವ್ರ ಅಪ್ಪನೇ ಕಂಡ್ರಡ ಲೆಕ್ಚರರು. ಇವತ್ತು ಇತಿಹಾಸ ಪಾಠ ತಗೊಂಡಿದ್ದ ಅವ್ರೇ. ನಮ್ಮ ಹಳೆ ಇತಿಹಾಸನ ಅವ್ರ ಅಪ್ಪಂಗೊಂಚೂರು ಹೇಳ್ಬೇಕು. ಲೆಕ್ಚರರು ನಾಳೆ ಪರೀಕ್ಷೆಯಲ್ಲಿ ಫೇಲ್ ಮಾಡ್ಬಿಟ್ರೆ ಬೇಡ ಸುಮ್ಕಿರಪ್ಪ. ನೀ ಪರೀಕ್ಷೆ ಫೇಲ್ ಆಗ್ಬಿಟ್ರೆ ಆಫೀಸರ ಕನ್ಸು ಅಷ್ಟೇ. ಸರಿ ಆಯ್ತು ಬಿಡ್ರ. ಈಗೇನ್ ಮುಂದಿನ ಕಾರ್ಯಕ್ರಮ? ನಡ್ರಿ ಅಂಗಡಿ ಬೀದಿಗೆ ಹೋಗುಮ. ನಿಮ್ ಮಟ್ಟಿಗೆ ಯಾರು ನೆಂಟರು ಬಂದಂಗದ ನೋಡಂಬಡ. ನಡ್ರಪ್ಪ ಹೊರಡ. ಅಕ್ಕೋ, ನೀನ್ ಯಾವಾಗ ಬಂದೆ? ಬಾಬಾ ಮಕ್ಕಳು ಬರ್ಲಿಲ್ಲ? ಓ, ಅವ್ನ್ ಬರಲ್ಲ, ನಿಮ್ಮ ಅಕ್ಕ ತಿರ್ಗಿ ಹೋಗಲ್ಲ ಅಂದ್ರೆ ಮದ್ವೆ ಟೈಮಲ್ಲಿ 10 ತೊಲ ಬಂಗಾರ ಕೊಡ್ತೀವಿ ಅಂತ ಒಪ್ಕೊಂಡಿದ್ರಲ್ಲ, 2 ಮಕ್ಳು ಆದ್ಮೇಲೂ ಕೊಟ್ಟಿಲ್ಲ.
ಈಗ ನಂಗೆ ಬ್ಯಾಕು ತಕಂಬ ಅಂತ ಓಡ್ಸವ್ನೆ. ಬಂಗಾರದಂತ ಹುಡುಗಿ ಬಿಟ್ಬಿಟ್ಟು ಬಂಗಾರದ ಮೇಲೆ ಯಾಕೆ ಬಂತು ಮನ್ಸು ಅವನಿಗೆ? 2 ಮಕ್ಳು ಆದ್ಮೇಲೆ ಈಗ ಯಾಕೆ ತೆಗ್ದವ್ನೆ ತೀಟೆನ? 2 ಮಕ್ಳಾಗ ಅವ್ರಿಗೂ ತೀಟೆ ತೀರ್ಸ್ಕೊಂಡಲ್ಲ ಅದಕ್ಕೆ. ಅವ್ನು ಹೋಗುವಂತ ತಕ್ಷಣ ಇವಳಾಗ್ಬಿಟ್ಟು ಬರ್ಬೇಕು. ನಡುಡ 4 ಬಿಟ್ಟು ಬರ್ಮೋ. ನೀವ್ ಹೋಗಿ 4 ಕೊಟ್ಟು ಬನ್ನಿ. ಅವ್ನ್ 4 ದಿನ ಕೋಪಕ್ಕೆ ಈ ಕಾಪವನ್ನು ಸೇರ್ಸ್ಕೊಂಡು ಒಂದೇ ಸಲ ಬುರುಗಡೆ ಮಾಡ್ಬಿಡ್ಲಿ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಡ್ಕೊಂಡಂಗಾಯ್ತು. ಅದಕ್ಕೆ ಅಲ್ವಾ ಹೇಳೋದು, ಒಂದ್ ಆನೆನ್ ಸಾಕ್ಬೋದು, ಅಳಿಂದ್ರನ್ ಮಾತ್ರ ಸಾಕಕ್ ಆಗಕ್ಕಿಲ್ಲ ಅಂತ. ಆಗೋಗಿದೆ, ಮುಂದಕ್ಕೇನು ಅಂತ ಹೇಳಿ. ಹೇಳಕ್ಕೇನೈತೆ ಬೆಳಕಾಳು. ಮೊದ್ಲು ಅವಳನ್ನ ಗಂಡನ್ ಮನೆಗ್ ಸೇರ್ಸೋದ್ ನೋಡಿ. ಇಲ್ಲೇ ಜಾಸ್ತಿ ದಿನ ಉಳ್ಕೊಂಡ್ರೆ ಊರ್ನವ್ರು ತಲೆಗೊಂದ್ ಮಾತಾಡ್ತಾರೆ. ಅಷ್ಟೊಂದ್ ಚಿನ್ನಕ್ಕೆ ದುಡ್ಡೆಲ್ಲಿಂದ ಆಡ ತರೋದು? ನೀನ್ ಯಾಕಡೆ ಯೋಚನೆ ಮಾಡಿ ಏನೋ ಒಂದ್ ಮಾಡಿದ್ರೆ ಆಯ್ತು ಬಿಡು. ಮಾದಪ್ಪ ಅವನೇ ಹೆಣ್ಮಕ್ಳನ್ನ ರಗಿಸ್ತಿರ ಮಕ್ಕಳ ಹೆಣ್ಮಕ್ಳನ್ನ ನಿಮ್ ಮನೇಲಿ ಯಾರು ಅಕ್ಕ ತಂಗಿರಿಲ್ದೇನೋ? ಏನ್ಲ ಕಾಲೇಜಲ್ಲಿ 8 ಜನ ಅವ್ರೆ. ಏನ್ ಗಂಡಸ್ರು ಕೊಪ್ಪ ನಿಮ್ಗೆ? ಹೇಳೋರು ಕೇಳೋರು ಯಾರಿಲ್ಲ ಅನ್ಕೊಂಡ್ರ? ಯಾಕೆ ಹಂಗ್ ಹೊಡಿತಾವನು? ಕೇಳಿಡ ಯಾಕೆ ಗೊತ್ತಿಲ್ಲ ಆಗಿರು ಕೇಳುವ ಬಂದಾನ. ಮತ್ತೆ ಈ ಕಡೆ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಮಕ್ಕಳ ನರ ನರ ಕಂಡು ಏನಂತ ಅಡು ಯಾವ್ದ ಹುಡುಗರು ಬಂದು ಹುಡುಗಿ ರೇಗಿಸ್ತಿರಂತೆ, ಅದಕ್ಕೆ ಬಾರಿಸ್ತಾ ಬಿದ್ದವನೆ. ಇವ್ನ ಯಾರ ಕಡಕ್ ಆಫೀಸರ್ ಇರ್ಬೇಕು. ಇನ್ಮೇಲೆ ಯಾರು ನೀವ್ ಈ ಕಡೆ ಕಾಣಿಸ್ಕೊಳಕ್ ಹೋಗ್ಬೇಡಿ. ಕಾಲೇಜ್ ಬೆಲ್ ಹೊಡೆದ್ಮೇಲೆ ನಾನು ಅಂಗಡಿ ಬೀದಿ ಕಡೆ ಬಂದ್ಬಿಡ್ತೇನೆ. ಅದು ಸರಿನೇ ಬಿಡಪ್ಪ, ನಾವಿನ್ ಬರ್ತೀವಿ ಕಡ. ಸರಿ ಅಲ್ಲಿಗೆ ಬಂದ್ಬಿಡು. ಏನೋಡ ಯೋಚನೆ ಮಾಡ್ತಿದ್ದೆ? ನಮ್ಮ ಅಕ್ಕನ ಗಂಡನ ಮನೆಗೆ ಸೇರ್ಸಕ್ಕೆ ದುಡ್ಡು ಹೆಂಗೆ ಅಂತ. ಮಾದಪ್ಪ ಅವನೇ ಬುಡ. ಮಾದಪ್ಪ ಎದ್ ಬಂದು ದುಡ್ಡು ಕೊಟ್ಟಾನ. ಸುಮ್ಮನ್ ನಮ್ ಸಮಾಧಾನಕ್ಕೆ ಅನ್ಕೊಬೇಕಷ್ಟೇ. ಆಯ್ತದ ಬಿಡುಡ, ಏನೋ ಒಂದ್ ಮಾಡಮು. ಬಿಡೋ ಮಾದಪ್ಪ ನಮ್ಗೋಸ್ಕರ ದುಡ್ಡು ಕಳ್ಸೋನ್ ಕಡ. ಅಲ್ಲಿ ಏನು ಆಗಲ್ಲ, ಹಿಂಗ್ ಬಟ್ಟೆ ಮುಚ್ಕೊಂಡ್ರೆ ಹೊಂಟೋಯ್ತವೆ. ನಾನು ನಿಮ್ ಕ್ಲಾಸೆ, ಇವ್ರೋನೆ. ನಿಮ್ಮ ಹೆಸರು ಶೀತಲ್ ಅಲ್ವೇ? ನಿಮ್ಗೆ ಗೊತ್ತು? ಅವತ್ತು ಹಿಸ್ಟ್ರಿ ಟೀಚರ್ ಕೇಳ್ತಿದ್ದಾಗ ಗೊತ್ತಾಯ್ತು. ಈ ಸಣ್ಣಮ್ಮ ಬೋರಮ್ಮ ಗೌರವ ಮಧ್ಯ ಇದ್ಯಾ ಅದು ಶೀತ ನೆಗಡಿ ಜ್ವರ ಅಂತ. ಚೇನ್ ಹೋಯ್ತಾ? ಒಂದ್ ನಿಮಿಷ ಇರಿ, ನೋಡ್ತೀನಿ. ಹೋಯ್ತು. ಥ್ಯಾಂಕ್ಸ್.
ಯಾವಾಗ್ಲೂ ಹಿಂದೆ ಬೆಂಚಲ್ಲಿ ಕೂತ್ಕೋತಿಯಲ್ಲ, ಪಾಠ ಅರ್ಥ ಆಗುತ್ತಾ ನಿಂಗೆ? ಅದೇ ನಿಂಗೆ ಅನ್ಬಿಟ್ಟೆ, ಹಿಂದೆ ಬೆಂಚಲ್ಲಿ ಕೂತಿರೋರೆ ಮುಂದೆ ಬಂದಿರೋದು. ನಾನು SLCಲಿ ಮಧ್ಯ ಕೂತಿದ್ಕೆ ಫೇಲ್ ಆಗಿದ್ದು. ಹಿಂದೆ ಕೂತಿದ್ರೆ ಯಾವಾಗ್ಲೂ ಆಫೀಸರ್ ಆಗ್ತಿದ್ದೆ. ಓ, ಆಫೀಸರ್ ಆಗ್ಬೇಕು ಅಂತ ಆಸೆನಾ? ಗ್ಯಾರಂಟಿ ಹಾಗೆ ಆಯ್ತೀನಿ, ನೋಡ್ತಾ ಇರೋ. ಗುಡ್, ವೆರಿ ಗುಡ್. ಸರಿ, ನಾನು ಬರ್ತೀನಿ. ಮಾದೇಶನಾಣೆ ಮುದ್ದು ನೀನು, ಕಾಪಾಡು ಪ್ರೀತಿ ಮದ್ದು ನೀನು, ಕುರಿಮರಿ ಕಾಯೋ ಕರಿಮಲೆ ಹೈದ, ಕರಗಿದ ನಿನ್ನ ಪ್ರೀತಿಗೆ ಶುರುವಾಯ್ತು ಸ್ಪೆಷಲ್ ಕ್ಲಾಸು, ಶುರುವಾಯ್ತು ಸ್ಪೆಷಲ್ ಕ್ಲಾಸು, ಶುರುವಾಯ್ತು ಸ್ಪೆಷಲ್ ಕ್ಲಾಸು. ಓ ಬಟ್ಟೆ ಹೋಗಿ. ಏನ್ಲ ವಾರಕ್ಕೊಂದಿನ ಬದಲಾವಣೆ ಮಾಡು ಅಂತ ಹೇಳಿವ್ನಿ, ದಿನ ಬಟ್ಟೆ ಬದಲಾವಣೆ ಮಾಡ್ತಿದ್ಯಲ್ಲ, ಏನ್ ಇಸ್ಯ? ದಿನ ಅದೇ ಹಾಕೊಂಡ್ರೆ ವಾಸನೆ ಹೊಡಿತದೆ. ಎಲ್ಲೋಡ ಇವ ಕಾಣಿಸ್ತಿಲ್ಲ 2-3 ದಿವಸದಿಂದ. ಓದ್ಕೋತಾ ಇರ್ಬೇಕು ಬುಡ್ಡ. ಸೇಟು ಮಗ್ಳ ಊಹೆ ಕೂಡ ಮಾಡಿರಲಿಲ್ಲ, ಹಿಂದೆ ಹೀಗೆ ಆಗಿರಲಿಲ್ಲ, ನೀನಂದ್ರೆ ಸಾಯೋ ಹಾಗೆ ಪ್ರೀತಿಯಾಗಿದೆ. ಪ್ರೀತಿ ಪ್ರೇಮ ಅಂದರೆ ಏನು ಸಿನಿಮಾದಲ್ಲೇ ನೋಡಿದೆ ನಾನು, ನನಗೂನು ಪ್ರೀತಿಯಾಯ್ತು ಖಾತ್ರಿಯಾಗಿದೆ. ಇದು ಮುಗಿಯದ ತರಗತಿಯೋ ಹರೆ ಖುಷಿಗಳ ರಸಮಳೆಯೋ, ನಿನ್ನೊಡನೆ ನಿನ್ನೆ ಓದಿದೆ, ಸಮಯಗಳ ಪರಿವೇ ಇಲ್ಲದೆ ಶುರುವಾಯ್ತು ಸ್ಪೆಷಲ್ ಕ್ಲಾಸು, ಶುರುವಾಯ್ತು ಸ್ಪೆಷಲ್ ಕ್ಲಾಸು, ಶುರುವಾಯ್ತು. ಏನಡ ಇತ್ತೀಚಿಗೆ ಸಿಗ್ತಾನೆ ಇಲ್ಲ? ಪರೀಕ್ಷೆ ಹತ್ರ ಬಂತಲ್ಲ, ಸ್ಪೆಷಲ್ ಕ್ಲಾಸು. ಪ್ರೀತಿಗಾಗಿ ಝೋಪಡಿಯೊಂದು ತಾಜ್ ಮಹಲ್ ಕೇಳಿದ ಹಾಗೆ, ನಿನ್ನ ಮುಂದೆ ಮಂಡಿ ಊರಿ ಕುಳಿತುಕೊಂಡೆನು. ಕೋಟಿ ಇದ್ದ ಕೋಟೆಯು ಕೂಡ ಪ್ರೀತಿ ಮಳೆಗೆ ತೋಯುವ ಹಾಗೆ, ಈ ನಿನ್ನ ಪ್ರೀತಿ ಮುಂದೆ ಸೋತು ಹೋದೆನು. ಸಿಹಿ ಒಲವಿನ ಹೊಸ ವಿಷಯ ತಲೆಯೊಳಗಡೆ ತುರುಕಿದೆಯ, ಕನಸುಗಳೇ ಸಾಲು ನಿಂತಿವೆ, ನಿನ್ನ ಸನಿಹ ಬೇಕು ಎಂದಿವೆ. ಅಯ್ಯೋ ಏನಾಯ್ತು? ನಮ್ ಫ್ರೆಂಡ್ಸು. ನೋಡ್ಲಿ ಬಿಡು. ನಾವಿಬ್ರು ಈ ರೀತಿ ನಿಂತ್ಕೊಂಡು ಮಾತಾಡ್ತಿರೋದು ನೋಡಿ ಪ್ರೀತಿ ಮಾಡ್ತಾರೆ ಅನ್ಕೋಬಿಟ್ರೆ ಅಂದ್ಕೊಳ್ಳಿ ಬಿಡು. ಶುರುವಾಯ್ತು ಸ್ಪೆಷಲ್ ಕ್ಲಾಸ್, ಶುರುವಾಯ್ತು ಸ್ಪೆಷಲ್ ಕ್ಲಾಸ್, ಶುರುವಾಯ್ತು ಸ್ಪೆಷಲ್ ಕ್ಲಾಸ್.
ದೇಶ ನಾಣೆ ಮುದ್ದು ನೀನು ಕಾಪಾಡು ಪ್ರೀತಿ ಮದ್ದು ನೀನು ಕುರಿಮರಿ ಕಾಯೋ ಕರಿಮಲೆ ಹೈದ ಕರಗಿದ ನಿನ್ನ ಪ್ರೀತಿಗೆ. ಈ ಅಸಕ ಕಾಲೇಜ್ ಸೇರಿದ ಮೇಲೆ ಏನೋ ಒಂಥರ ಬದಲಾಗ್ಬಿಟ್ಟಾನೆ ಅಲ್ವಾ? ದಿನ ನಮ್ ಜೊತೆಲೆ ಸಾಯ್ತಿದ್ದೋನು ವಾರ ಆಯ್ತು, ವಾರದಿಂದ ತಿಂಗಳಾಯ್ತು, ಸಿಗ್ತಾನೆ ಇಲ್ಲ. ಓದ್ಕೋತಾ ಇರ್ಬೇಕು ಬಿಡುಡ. ಭಾನುವಾರನು ಓದ್ದಾರ? ಕಾಲೇಜ್ ಹತ್ರ ಹೋಗಿ ನೋಡುವ ನಡಿಬಿಡ. ಪೊಲೀಸ್ ಅಪ್ಪನು ಗೊತ್ತಾದ್ರ ಏನ್ ಸಾಯಿಸ್ಬಿಟ್ಟಾನ ಪೊಲೀಸ್ ಅಪ್ಪ? ಹಾ ನಡಿಬಿಡ. ಹುಡು ಇದಾ ನಿನ್ ಸ್ಪೆಷಲ್ ಕ್ಲಾಸು? ನಿನ್ನ ಓದು ಅಂತ ಕಳ್ಸಿದ್ರೆ ಅದ್ ಯಾವಳಿಂದ ಸುತ್ತಾ ಇದೀಯಾ? ಹಂಗೇಲಿಲ್ಲ ಕಣ್ರಡ, ಅವಳು ನಮ್ ಕಾಲೇಜೆ ಫ್ರೆಂಡು, ಹಂಗೆ ಪಾಠದ ಬಗ್ಗೆ ಮಾತಾಡ್ಕೊ ಬತ್ತಿದ್ದೋ ಅಷ್ಟೇ ಅಷ್ಟೇ ಕಣ್ರಡ. ಗಂಡೈಕ್ಳು ಯಾರು ಫ್ರೆಂಡ್ಸ್ ಇಲ್ಬೇಡ ನಿಂಗೆ. ನೋಡು ಫ್ರೆಂಡ್ ಹಂಗಿರ್ಬೇಕಡ, ಅದ್ ಬಿಟ್ಟು ದೂರ ಹೋಗ್ಬಾರ್ದು. ಹಂಗೇನಿಲ್ಲ ಕಣ್ರೋ. ಈಗೇನ ಎಲ್ಲರೂ ಹೋಗಮ್ಮ ಅಥವಾ ನಾನು ಓದ್ಕೊಳ್ಳ? ಓದ್ಕೋಗ್ ನೀನು. ಸರಿ ಕಣ್ರಡ. ಅಲೇ ಇವನ್ ಯಾಕೋ ಬಳರಂಗಿ ಆಟ ಆಡ್ತಾವನ್ ಕಡ. ಇವನ್ ಮ್ಯಾಕ್ ಒಂದ್ ಕಣ್ಣಿಟ್ಟಿರಮು. ಆ ಹೆಣ್ಣು ಯಾರ ಮನೆದು ಅಂತ ತಿಳ್ಕೊಬೇಕು. ಬಿಡ್ರಿಡ ನಮ್ಮಲ್ಲೇ ಯಾಕೆ ಕಿತ್ತಾಡ? ಬಿಡ್ರಿಡ ಅಪ್ಪಣ್ಣ ಜೋಗಿ ಬಿಡ್ರಿಡ. ನೀನ್ ಸ್ಪೆಷಲ್ ಆಗಿ ಓದ್ಕೊಳ್ಳೋದು ಇದನ್ನೇ ಅಲ್ವೇನಡ? ಕೈ ಹಿಡ್ಕೊಂಡು ಬಾಯ್ ಬಿಡಿಸ್ಕೊಳ್ಳೋಳು ಫ್ರೆಂಡ್ ಏನಡ? ಅಪ್ಪಣ್ಣ ನಿನಗೆ ಅವತ್ತೇ ಹೇಳಿದ್ವಿ ತಾನೆ ಫ್ರೆಂಡ್ ಆಗಿರ್ಬೇಕು, ಮುಂದುವರಿಯೋದ್ ಬೇಡ ಅಂತ. ನಾವ್ ಬೇಕು, ದುಡ್ಡು ಕೊಡಕ್ ನಾವ್ ಬೇಕು, ನಮ್ಗೆ ಮೋಸ ಮಾಡಕ್ ಮನ್ಸಂಗ್ ಬರ್ತಾ ನಿಂಗೆ? ನಮ್ಮನ್ನ ಹಳ್ಳಿ ಗಮಾರ ಅನ್ಕೊಂಡೇನಡ? ನೀನು ಹಳ್ಳಿಯವನೇ ಕಡ. ಬೇಕಾ ಕಡ್ಡೆ ಹಾಕೊಂಡಿರೋ ಗುಂಪಲ್ಲಿ ಓದಿ ದೊಡ್ಡ ಆಫೀಸರ್ ಆಗೋ ಅಂದ್ರೆ ಅವಳ ಬಾಯಲ್ಲಿ ಬಾಯಿ ಹಾಕಿ ಊದ್ತಾ ಇದ್ಯಾ? ಇವತ್ತು ಹೇಳ್ತೀನಿ ಕೇಳ್ಕೊಳ್ಳಿ. ಹೌದು ಕಂಡ್ರಲ್ಲ, ನಾನು ಅವಳೇ ಲವ್ ಮಾಡ್ತಿರೋದು, ಅವಳೇ ಮದುವೆ ಆಗ್ತೀನಿ. ಬಿಡಲ್ಲ ನಿನ್ನ, ಬಿಡ್ರ ಅವನ್ನ. ಆಯ್ತಾಯ್ತು ಆಯ್ತಕ್ಕಲ್ಲ ಅವ್ನ್ಗೆ ಹಂಗೆ ಕಿತ್ಕೊಳ್ಳಿ ಅಂತಾನೆ. ಓರಿ ವಯಸ್ಸಿಗೆ ಬಂದದೆ, ಗಿಡ ಮಾಡ್ದೆ ತಪ್ಪು ಮಾಡ್ಬಿಟ್ವಿ. ಸಾನೆ ಬಲ್ತ್ಬಿಟ್ಟದೆ ಬೀಜ. ತಡ ಮಾಡದ್ ಬೇಡ, ಇನ್ನೊಂದ್ ಗಂಟೆಲ್ಲ ಅವ್ನ್ ಕತೆ ಮುಗಿಬೇಕು. ಲೇ ಜೋಗಿ, ಅನ್ನ ಉಣ್ಣೋ ಬಾಯಲ್ಲಿ ಏನೇನೋ ಮಾತಾಡ್ಬೇಡ ಕಡ. ಅವನ್ದೇನೋ ಹುಡುಕ್ ಬುದ್ಧಿ, ನೀವು ಹಂಗೆ ಆಡ್ತಿರಲ್ಲ. ಯಾರಿಗೋ ಹುಡುಕ್ ಬುದ್ಧಿ, ಮಕ್ಕಳು ಮಾಡಕೊಂತಾನೆ ಅವನಿಗೆ ಹುಡುಕ್ ಬುದ್ಧಿನ. ಮಾಡ್ಕೊಳ್ಳಿ ಬಿಡ್ರಿಡ. ಅವ್ನ ಹಣೆ ಬರ ಚೆನ್ನಾಗಿತ್ತು, ಪಾಸ್ ಆಗ್ಬೇಕು ಅಂತಿತ್ತು, ಪಾಸ್ ಆದ. ಅವ್ಳು ಸಿಗ್ಬೇಕು ಅಂತಿತ್ತು, ಸಿಕ್ಕಿದ್ಲು. ನಮ್ ಹುಡ್ಗ ಚೆನ್ನಾಗಿರ್ಲಿ ಬಿಡ್ರಿಡ. ಅವ್ನ್ ಚೆನ್ನಾಗಿರ್ತಾನಪ್ಪ, ನಮ್ ತೂತಕ್ ತಾನೆ ಲಾಟಿ ತೂರ್ಸೋದು. ಅವ್ನ್ ಲವ್ ಮಾಡ್ತಾ ಇರೋದು ಸೇಟು ಮಗಳನ್ನ. ಸೇಟುಗೆ ವಿಷಯ ಗೊತ್ತಾಗಿ ನಾವೆಲ್ಲ ಕಳ್ರು ಅಂತ ಹೇಳಿ ಪೊಲೀಸ್ ಅವ್ರಿಗೆ ಇಟ್ಕೊಟ್ರೆ ಏನೋ ಮಾಡೋದು? ಹುಡುಗಿ ನನ್ಗೆ ಅವನೇ ಬೇಕು ಅಂತ ಚೆಂಡಿ ಹಿಡಿದ್ರೆ ಸೇಟು ದುಡ್ಡು ಕೊಡ್ಬಿಡ್ಸ್ಕೊಂಡ್ ಬರ್ತಾಳೆ. ಇನ್ನ ನಮ್ಗೆ ನೋಡೋದಿಕ್ಕು. ಇಷ್ಟಕ್ಕೂ ಅವಳು ಇವನನ್ನ ಮದುವೆ ಮಾಡ್ಕೊಂಡು ಹೊಲದಲ್ಲಿ ಕಳೆ ಕೀಳಕ್ ಬತ್ತಾಳಂತ ಅನ್ಕೋಬೇಡ. ದುಡ್ಡಿರೋಳಪ್ಪ, ಅವನಿಗೆ ತೆವಲು, ಇವಳಿಗೆ ಚೂಲು. ವಾರಾನು 15 ದಿನಾನು ಕಬ್ಬನ್ ಗದ್ದಲ್ಲಿ ಗಿಡ ಅಳ್ಳಾಡ್ಸ್ಬಿಟ್ಟು ಕೈ ಕೊಟ್ಟು ಹೋದ್ಲು ಅಂದ್ರೆ ಆ ನನ್ನ ಮಗ ಪಾಲಿಡಾಲ್ ಕುಡ್ಸ್ ಸತ್ತೋಯ್ತಾನೆ. ಗಂಡದಿಕ್ಕೆ ಇಲ್ದೇ ಇರೋರು ಅವನ್ ಎರಡ ದಿಕ್ಕು. ಬೀದಿಯವರೆಲ್ಲ ಬೇಡ ಅಂದಾಗ ನಾವ್ ತಾನೇ ಒತ್ತಾಯ ಮಾಡಿ ಕಾಲೇಜಿಗೆ ಸೇರಿಸಿದ್ದು. ಈಗ ಏನಾರು ಹೆಚ್ಚು ಕಡಿಮೆ ಆದ್ರೆ ಹೆಂಗಡ ಮುಖ ತೋರ್ಸೋದು? ನೀವ್ ಹೇಳ್ತಾ ಇರೋದ್ ಸರಿ, ನಂಗೂ ಅರ್ಥ ಆಯ್ತದೆ ಕಡ. ಅವ್ನ್ ಹಂಗ್ ಮಾಡ್ದ ಅಂತ ನಾವು ಆ ಮಟ್ಟಕ್ಕೆ ಇಳಿಯೋದ್ ಬೇಡ. ಬೇಕಾದ್ರೆ ಆ ಹುಡುಗಿ ಹತ್ರ ಒಂದ್ಸರಿ ಸಮಾಧಾನವಾಗಿ ನೋಡವ್ವ, ಇವೆಲ್ಲ ಚೆನ್ನಾಗಿರಲ್ಲ, ನಮ್ಗೂ ನಿಮ್ಗೂ ಆಗ್ ಬರಲ್ಲ, ಇದನ್ನೆಲ್ಲ ಬಿಟ್ಬಿಡು ಅಂತ ಒಂದ್ ಮಾತ್ ಹೇಳಮು. ನನ್ ಮಾತ್ ಕೇಳ್ರಿಡಾ.
ಏನೇ ಸೆಟು ಕಾಲೇಜಲ್ಲಿ ನಮ್ಮ ಹುಡುಗನ್ ಬಿಟ್ರೆ ಬೇರೆ ಯಾರು ಗಂಡಸು ತರ ಕಾಣ್ಲೇ ಅಲ್ವಾ? ನಮ್ಮ ಹುಡುಗನ ಬೇಕಾ ನಿಂಗೆ ಚಕ್ಕಂದ ಆಡಕ್ಕೆ? ನೋಡವ್ವ ನಂಬಿಕೊಂಡಿರಪ್ಪ ನೀನು. ಅವ್ವ ಅಂತೆ ಅವ್ವ ಬಿಟ್ರೆ ಇನ್ನು 6 ತಿಂಗಳಿಗೆ ಅವ್ವ ಆಯ್ತಾಳೆ. ಸೇಟು ಈ ಅಮಲು ತೆವಲು ಎಲ್ಲ ಬಿಟ್ಬಿಟ್ಟು ಓದ್ಯಾ ಪುಟ್ಟ ಬಂದ್ಯಾ ಪುಟ್ಟ ಅಂತಿರ್ಬೇಕು. ಯಾಕೆ ನಿನ್ ಕಣ್ಣಿಗೆ ನಾವ್ ಯಾರು ಗಂಡಸ್ರ ಕಾಣ್ಲೇ ಇಲ್ವಾ? ಇವತ್ತೇ ಕೊನೆ. ಇನ್ನೊಂದ್ಸತಿ ನಮ್ಮ ಹುಡುಗನ ಜೊತೆ ಕಾಣಿಸಿದ್ರೆ ಮುಖ ಮೂತಿ ಎಲ್ಲ ಕೂದಾಕ್ಬಿಡ್ತೀವಿ. ಸೆಟು ನಾವಿಷ್ಟೆಲ್ಲ ಹೇಳದ್ಮೇಲೂ ನಿನ್ ಗಿರ್ವಿ ಅಂಗಡಿ ಬುದ್ಧಿ ತೋರ್ಸಿದ್ರೆ ನಾವಿಷ್ಟು ಜನ ಸೇರ್ಕೊಂಡು ಒಂದ್ ದೊಡ್ಡ ನೀರ್ ಕೊಡದೆ 15 ದಿನ ರೇಪ್ ಮಾಡ್ಬಿಡ್ತೀವಿ. ನೋಡು, ನೀನ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಭಯ ಪಡೋದ್ ಬೇಡ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಏಯ್ ನಿನ್ನ ಬಾಯಿ ಮಾತಗ್ ರೇಪ್ ಮಾಡ್ತೀವಿ ಅಂತ ಅನ್ಕೊಂಡ್ಯಾ ಸೆಟು? ಅಮಲು ತೆವಲು 2 ಜಾಸ್ತಿ ಆಗ್ಬಿಡಿದೆ ಕಣ್ಲ ದೇವು. ನೀನ್ ಹೋಗ ಅವ್ನ್ ಹೇಳ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀವ. ಅಪ್ಪಣ ಇವಳು ನೋವನ್ ಮಾಡಿ ನೀನ್ ಅಪ್ಪ ಆಗೋ. ಏಯ್ ನಿನ್ನ ಬಾಯಿ ಮಾತಗ್ ರೇಪ್ ಮಾಡ್ತೀವಿ ಅಂತ ಅನ್ಕೊಂಡ್ಯಾ ಸೆಟು? ಅಮಲು ತೆವಲು 2 ಜಾಸ್ತಿ ಆಗ್ಬಿಡಿದೆ ಕಣ್ಲ ದೇವು. ನೀನ್ ಹೋಗ ಅವ್ನ್ ಹೇಳ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀವ. ಅಪ್ಪಣ ಇವಳು ನೋವನ್ ಮಾಡಿ ನೀನ್ ಅಪ್ಪ ಆಗೋ. ಅವ್ರು ಅನ್ಕೊಂಡಂಗ್ ಮಾಡೋರೆ. ಇಲ್ಲ ಇಲ್ಲ, ನಾನ್ ಮಾತಾಡ್ತೀನಿ. ಏನ್ರಿಡಾ ನಮ್ ಹುಡುಗಿಗೆ ಏನೇನೋ ಅಂದ್ರಂತೆ. ಓ ಏನ್ ಕಟ್ಕೊಂಡಿರೋ ಹೆಂಡತಿ ಅವಳು ಬಂದ್ ಹೇಳ್ಬಿಟ್ಲು, ಇವ್ನ್ ಕೇಳಕ್ ಬಂದ್ಬಿಟ್ಟ. ಏಯ್ ರೇಪ್ ಮಾಡ್ತೇವೆ ಅಂದೆ ಕಣ. ಏನ್ಡಾ ಇವಾಗ? ಬೇಡ ಕಣ್ರಿಡ, ನಿಮ್ದು ಯಾಕೋ ಜಾಸ್ತಿ ಆಯ್ತು. ಏನ ಮಾಡಿ ಮುಂದೆ ಮಾವ ಆಗೋ ಸೆಟ್ಟು ಗೆಲ್ತ್ಯಾಡ, ಪೊಲೀಸ್ ಗೆಲ್ತ್ಯಾಡ, ಇಲ್ಲ ಕೊಲೆ ಮಾಡಿಸ್ತ್ಯಾಡ? ಸುಮ್ನಿರಿಡ ಅಶೋಕ, ಇದ್ ಮಾತಾಡೋ ಟೈಮ್ ಅಲ್ಲ. ನೀ ಹೋಗು, ನಾ ಮಾತಾಡ್ತೀನಿ. ನಾನ್ ಯಾಕೆ ಹೋಗ್ಬೇಕು? ಅದೇನ್ ಮಾಡ್ತಾರ ಮಾಡ್ಲಿ, ನಾನು ನೋಡಬಿಡ್ತೀನಿ. ನಾವೇನ್ ಮಾಡ್ತೀವಿ ಅಂತ ನೋಡ್ತೀಯಾಡ? ಅವತ್ತು ಬರೀ ಬಾಯಿ ಮಾತಲ್ಲಿ ಹೇಳಿದ್ವಿ, ಇವತ್ತು ರೇಪ್ ಮಾಡಿ ತೋರ್ಸೇ ಬಿಡ್ತೀವಿ. ನಾನು ಅವಳೇ ಮದುವೆ ಆಗಿ ನಿಮ್ ಮುಂದೆ ಮೆರ್ ತೋರಿಸಿಲ್ಲ. ನನ್ನ ಹೆಸರು ಅಶೋಕನಲ್ಲ ಕಣ್ರಲ್ಲ. ಏ ಅಶೋಕಪ್ಪ, ಅದ್ ಹೆಂಗ್ ಮದುವೆ ಆಗ್ಬಿಟ್ಟಿಯ ನಾವು ನೋಡೇ ಬಿಡ್ತೀವಿ. ಹೋಗಲ್ಲ, ನಾನು ನೋಡೇ ಬಿಡ್ತೀನಿ. ನೀನೇನಾರ ಅವಳ ಮದುವೆ ಆಗ್ಬಿಟ್ರೆ ಮೀಸೆ ಮೀಸೆ ಬೋದ್ಕೊಂಡ್ಬಿಡ್ತೀವಿ. ಹೋಗ್ರಲ್ಲ, ಇದು ಚಾಲೆಂಜ್ ಆಗ್ಲಿ. ಹೋಗಲೇ, ಇದು ಜಿಂದಾ ಗ್ಯಾಂಗ್ಗೆ ಒಂದು ಚಾಲೆಂಜು ಕಡ. ನಂದು ಚಾಲೆಂಜು. ಅವ್ನ್ ಏನಾದ್ರೂ ಮಾಡ್ಕೊಳ್ಳಿ, ಬಿಡ್ರು. ಬುಡ ಮಾತೇ ಇಲ್ಲ. ಅವನ್ನ ನಾವ ನೋಡೇ ಬಿಡಮ್ಮ. ನೋಡು, ಒಂದೇ ಕೇರಿ, ಒಂದೇ ಜಾತಿ, ಒಂದೇ ತಟ್ಟೆಲ್ ಉಂಡಿದೀವಿ, ಒಬ್ಳು ಜೊತೆನೆ ಮಲ್ಗಿದೀವಿ. ಜನ ನಾನಾ ರೀತಿ ಮಾತಾಡ್ತಾರೆ, ಸುಮ್ನಿರಿಡ. ಅದು ಅವ್ನಿಗಿಲ್ವಲ್ಲ, ಈಗ ನಮ್ಗಿಂತ ಅವಳೇ ಹೆಚ್ಚಾಗ್ಬಿಟ್ಲು. ಏಯ್
ಏನೋ ನಮ್ಮ ಹುಡುಗ ನಮ್ ಜೊತೆಗೆ ಚೆನ್ನಾಗಿರ್ಲಿ ಅಂತ ಆಸೆ ಇರಲ್ವಾ? ಲೋ ದ್ಯಾವು, ನಿಧಾನವಾಗಿ ಅರ್ಥ ಮಾಡ್ಕೊಂತಾನ್ ಬಿಡುಡ. ಲೇ ನರ್ಸಿ ನಿನ್ನಿಂದಾನೆ ಕಣ ಅವ್ನು ಹಾಳಾಗಿರೋದು. ನಾವೇನೇ ಹೇಳಿದ್ರು ಅವ್ನ್ ತಲೆಗೆ ಹೋಗಲ್ಲ. ಲವ್ ಮೆಟ್ಕೊಬಿಟ್ಟದ ಅವನ್ಗೆ. ಕೊನೆಗೂ ನಮ್ಮವನೊಬ್ಬನ್ನ ಗಿರ್ವಿ ಅಂಗಡಿಲಿ ಅಡ ಇಟ್ಟಿದ್ರಾಯ್ತು. ನಾವು ಯಾರು ಇಡಿಲ್ಲಪ್ಪ, ಈ ನರ್ಸಿನ ಇಟ್ಟಿದ್ದು. ಅವಳು ಅವನನ್ನ ಅಡ ಹಿಡ್ಕೊಂಡಿರೋದು. ಸಪೋರ್ಟ್ ಮಾಡ್ತಾರೆ ನೀನೇ ತಾನಪ್ಪ. ಲೇ ನಾವು ವಾಂತಿ ಮಾಡ್ಕೊಳ್ಳೋ ಮಟ್ಟ ಕುಡಿಯೋ ಕಾರಣ ಲೋವು ನೋವು. ಅವ್ರಿಗೆ ಲವ್ ಆಗಿದೆ, ನಮಗೆ ನೋವಾಗಿದೆ. ಯಾರಪ್ಪ ಲಕ್ಷಣವಾಗಿ ಇದ್ದ ಹುಡುಗ ಲೈಟ್ ಆಗಿ ಹಾಳಾಗೋದ ಅವಳಿಂದಾನೆ ಮಗ, ಅವಳಿಂದಾನೆ ಶಿವ, ಅವಳಿಂದಾನೆ ಕೊರಡ್ನಂಗೆ ಇದ್ದ ಹುಡುಗ ಲೈಟ್ ಆಗಿ ವೀಕಾಗೋದ ಅವಳಿಂದಾನೆ ತಗ, ಅವಳಿಂದಾನೆ ನಿಜ, ಅವಳಿಂದಾನೆ ಲವ್ ಆಗದೆ ಅವನ್ಗೆ, ನೋವಾಗದೆ ನಮ್ಗೆ, ಲವ್ ಆಗದೆ ಅವನ್ಗೆ, ನೋವಾಗದೆ ನಮ್ಗೆ. ಸೀಬೆ ತೋಪಲ್ ದಿನ ಸೇಂದಿ ಕುಡ್ದು ಇದ್ದಿದ್ರಲ್ಲೇ ನಾವು ಸುಖವಾಗಿದ್ವಿ. ಮೋಟ್ಗೋಡೆಯಲ್ಲಿ ಕುಂತು ಬೀಡಿ ಸೇದಿ ಹಾಯಾಗಿ ಪದವ ಹಾಡ್ಕೊಂತಿದ್ವಿ. ನಮ್ಮ ಹುಡುಗ ನಮ್ಮಿಂದ ಕಿತ್ಕೊಂಡು ಹೋದಳು, ತಲೆ ಕೆಡಿಸಿ ತಲೆ ತುಂಬಾ ತುಂಬಿಕೊಂಡಳು. ಚಾಲು ಕಾಣ್ರಲ್ಲೋ ನಾವು ಫೇಲು ಕಾಣ್ರಲ್ಲೋ. ಲವ್ ಆಗದೆ ಅವನ್ಗೆ, ನೋವಾಗದೆ ನಮ್ಗೆ, ಲವ್ ಆಗದೆ ಅವನ್ಗೆ, ನೋವಾಗದೆ ನಮ್ಗೆ. ಲಕ್ಷಣವಾಗಿ ಇದ್ದ ಹುಡುಗ ಲೈಟ್ ಆಗಿ ಹಾಳಾಗೋದ ಅವಳಿಂದಾನೆ ಮಗ, ಅವಳಿಂದಾನೆ ಶಿವ, ಅವಳಿಂದಾನೆ. ಬಾಯಿ ಬಿಟ್ರೆ ತಗೋ ಅವಳ ಹೆಸ್ರೇನೆ, ಅವ್ವ ಅಪ್ಪ ಅನ್ನೋದ್ ಮರ್ತ್ ಬಿಟ್ಟವನ. ಸುಡು ಬಿಸ್ಲಲ್ಲೇ ಮ್ಯಾಲೆ ನಕ್ಷತ್ರನ ಹುಡ್ಕೊಂಡು ಎಣಸೋ ತಿಕ್ಲ ಇವನೇ. ವಸೀಕರಣ ಮಾಡ್ಬಿಟ್ಲ ಮಾಯಾ ಮೋಹಿನಿ, ಇವನ್ಗೆ ಇಷ್ಟ ಆಗೋಯ್ತಾ ಅವಳ ಕಂಪನಿ. ಹೆಂಗೋ ಇದ್ದೇನಿ ಹಿಂಗ್ಯಾಕಾದೇನಿ. ಲವ್ ಆಗದೆ ಅವನ್ಗೆ, ನೋವಾಗದೆ ನಮ್ಗೆ, ಲವ್ ಆಗದೆ ಅವನ್ಗೆ, ನೋವಾಗದೆ ನಮ್ಗೆ. ಸರವಾಗಿ ಇದ್ದ ಹುಡುಗ ಲೈಟ್ ಆಗಿ ಹಾಳಾಗೋದ ಅವಳಿಂದಾನೆ ಮಗ, ಅವಳಿಂದಾನೆ ಶಿವ, ಅವಳಿಂದಾನೆ. ಕೊರಡ್ನಂಗೆ ಇದ್ದ ಹುಡುಗ ಲೈಟ್ ಆಗಿ ವೀಕಾಗೋದ ಅವಳಿಂದಾನೆ ತಗ, ಅವಳಿಂದಾನೆ ನಿಜ, ಅವಳಿಂದಾನೆ. ಏಯ್ ನಮ್ ಬೀದಿ ಬೀಗನ್ ಮನೆ ಕಾಣ್ರೋ. ಏಯ್ ಯಾವನವನು ಬಾಗಿಲು ಕಲ್ಲು ಹೊಡಿಯೋದು? ಏಯ್ ಇಷ್ಟೊತ್ತಲ್ಲೆಲ್ಲ ವ್ಯವಹಾರ ಮಾಡಲ್ಲ, ಬೆಳಿಗ್ಗೆ ಬನ್ನಿ. ಈಗ ನೀನ್ ಮಾಡ್ತಿರೋದು ರಾತ್ರಿ ವ್ಯವಹಾರ ಅಲ್ವಾ ಶೇಟು? ಏನ್ರೋ ಕುಡ್ದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದೀರಾ? ಶೇಟೋ ಇಷ್ಟ ದಿನ ಗಿರ್ವಿ ಇಟ್ಕೊಂಡು ವ್ಯವಹಾರ ಮಾಡ್ತಿದ್ದೆ, ಈಗ
ಮಗಳನ್ನ ನೀನ್ ಗಿರಿ ಬಿಟ್ಟು ವ್ಯವಹಾರ ಮಾಡ್ತೀಯ ಸೇಟು? ನಾನು ಪೊಲೀಸ್ನ ಕರೆಸ್ತೀನಿ. ಕರ್ಸ್ಬಿಡ್ರೆ ಎದ್ಕೊಂಡ್ಬಿಡ್ತೀವ. ಕರ್ಸು. ಮಗಳನ್ನ ನಮ್ಮ ಹುಡುಗನಿಂದ ಲವ್ ಮಾಡಕ್ ಬಿಟ್ಬಿಟ್ಟು ಆಟ ಆಡ್ತಿದ್ಯಾ ಸೇಟು? ನನ್ನ ಮಗಳು ಅಂತವಳಲ್ಲ ಕಣೋ, ಚಿನ್ನ ಇದ್ದಂಗೆ. ಅದಕ್ಕೆ ಹೇಳ್ತಾ ಇರೋದು ಆ ಚಿತ್ರಾನ ಜೋಪಾನವಾಗಿ ಬರೆಯಲ್ಲಿ ಇಡ್ಕೋ ಅಂತ. ಈಚೆ ಕಡೆ ಬುಟ್ಟೆ ಅಂದ್ರೆ ಕುಲ್ಬೇಗ ಹಾಕಿ ಕರೆದು ಬರ್ತೀವಿ ಸೆಟ್ಟು. ಕ್ಯಾ ಬೇಟಿ ಲವ್ ಗಿವು ಅಂತಾರೆ? ನಹಿ ಪಾಪ, ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವ್ರು ಯಾರೋ ಕುಡುಕ್ರೆ ಅಪ್ಪ ಪೋಲಿಗಳು ಸಂಪಾದನೆ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಅಲ್ಲಿ ಇಲ್ಲಿ ಕಳ್ತನ ಮಾಡ್ಕೊಂಡು ಜೀವನ ಸಾಗಿಸೋರು ಕಳ್ರು. ಹಾಗಂತ ನಿಮ್ಮಪ್ಪ ಹೇಳಿದ ತಕ್ಷಣ ನೀನ್ ನಂಬಿಟ್ಯಾ? ಅವರೆಲ್ಲ ನಂಬಿದೀವ್ರೆ, ನನ್ನ ಸ್ನೇಹಿತರೆ ನಿಜ. ಆದರೆ ನಾನು ಅವ್ರ ಜೊತೆ ಜಾಸ್ತಿ ಸೇರ್ತಿರ್ಲಿಲ್ಲ. ನನಗೆ ಅಪ್ಪ ಇಲ್ಲ, ನಮ್ಮವ್ವ ಮಾತ್ರ. ನಮ್ಮವ್ವ ಚೆನ್ನಾಗಿರ್ಬೇಕು ಅಂತ ನಾನು ತುಂಬ ಕಷ್ಟಪಟ್ಟು ಹೋದೆ. ಅವ್ರು ಯಾವಾಗಲೂ ನನ್ನ ಕೆಟ್ಟ ಕೆಲಸ ಕರ್ತಿದ್ರು, ಆದರೆ ನಾನು ಹೋಗ್ತಾ ಇರಲಿಲ್ಲ. ಅದು ಅಲ್ಲದೆ ಆ ಗುಂಪಲ್ಲಿ ಪಾಸಾದ ನಾನೊಬ್ಬ. ಈಗ ನೀನು ಬೇರೆ ಸಿಕ್ಕಿದ್ಯಲ್ಲ, ಇದೆಲ್ಲ ನೋಡಿ ಅವ್ರು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಮಾತು ನಂಬು ಶೀತಲ್, ನನಗೆ ನಮ್ಮವ್ವನ ನಿನ್ನ ಬಿಟ್ಟರೆ ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ನೀನು ಬಿಟ್ಟು ನನಗಿರೋಕ್ಕಾಗಲ್ಲ ಶೀತಲ್. ನೀನು ಕಂಡ್ರೆ ನಂಗೆ ತುಂಬ ಇಷ್ಟ. ನನಗೂ ಅಷ್ಟೇ, ನಿನ್ ಕಂಡ್ರೆ ತುಂಬಾ ಇಷ್ಟ. ನೋಡು, ಯಾವುದಕ್ಕೂ ಇರಲಿ ಅಂತ ನಾವಿಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರು ಈ ರೀತಿ ಮಾಡ್ತಿದ್ದಾರೆ, ಇವ್ರನ್ನ ಸುಮ್ಮನೆ ಕರೆಸಿ ಎದುರಿಸಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಬಿಡುವ. ಅದರಲ್ಲೂ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟರೆ ತುಂಬ ಸ್ಟ್ರಾಂಗು. ನಾಳೆ ದಿನ ಬೇರೆ ಏನಾದರೂ ತೊಂದರೆ ಆಗಲ್ವಾ? ಅದಾಗದೇ ಇರಲಿ ಅಂತ ತಾನೇ ಇದು. ಸರಿ. ಇವ್ರು ಯಾರು, ಇವ್ರ ಹೆಸರೇನು ಅಂತ ಗೊತ್ತಾ? ಅದು ನನಗೊತ್ತು ಸರ್. ಅದು ಹೇಗೆ? ಅವರೆಲ್ಲ ನನ್ನ ಜೊತೆಲಿದ್ದವರು, ಫ್ರೆಂಡ್ಸು. ಈ ಒಂದು ವಿಷಯದಲ್ಲಿ ಅವ್ರು ಈ ಥರ ಆಡ್ತಿದ್ದಾರೆ ಸರ್. ಅವ್ರ ಹೆಸರು? ದೇವಪ್ಪ, ಅಪ್ಪಣ್ಣ, ಇಂದ್ರ, ನರ್ಸಯ್ಯ, ಜೋಗಿ ಸರ್. ಒಂದ್ಸಲ ಎಚ್ಚರಿಕೆ ಕೊಡಿ ಸರ್, ಸಾಕು. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಮಾಡಬೇಕು ಅಂತ ನಮಗೆ ಗೊತ್ತು, ನೀವು ಹೋಗಿ. ಸರಿ ಸರ್. ಹಬ್ಬ, ಹಳೇದು ಯಾವುದು ನೆನಪಾಗ್ಲಿಲ್ಲ. ಆಡೋ ಹುಡುಗರು ಕಂಪ್ಲೇಂಟ್ ತಗೊಂಡು ನೀವೇನ್ ಮಾಡ್ತೀರಿ ಸಾಹೇಬ್ರ? ಬಿಟ್ಬಿಡ್ರಿ ಅವ್ರನ್ನ. ರೇಪ್ ಮಾಡ್ತೀರ ನನ್ನ ಮಕ್ಕಳ? 15 ದಿವಸ ರೇಪ್ ಮಾಡ್ತೀರ ನನ್ನ ಮಕ್ಕಳ? ಚಂದ್ರಪ್ಪ, ತೂಕ ಕಟ್ಟು ತಾಕತ್ ನೋಡೋಣ.
ಹೆಣ್ಣು ಮಕ್ಕಳ ಮುಂದೆ ದೌಲತ್ ತೋರಿಸ್ತೀರಾ ದೌಲತ್ತು ಚಂದ್ರಪ್ಪ ಕೊಬ್ಬು ಕರಗಿಸ್ಬೇಕು. ಅವ್ವ ಅಂತ ಕರೆಯೋದಕ್ಕೆ ಅಪ್ಪ ಮಾತ್ರ ಬೇಕು, ಅಪ್ಪಂದ್ರಲ್ಲ. ನಿಮಗ ಅಪ್ಪನ ಅಪ್ಪಂದ್ರ ಚಂದ್ರಪ್ಪ. ಸಾಹೇಬ್ರ ಸತ್ತ ಹೋಗ್ತಾರಿ ಅವ್ರು. ಇವತ್ ರಾತ್ರಿ ಇವ್ರಿಗೆ ಕುಡಿಯೋದಕ್ಕೆ ಒಂದ್ ತೊಟ್ಟು ನೀರು ಕೊಡಬೇಡಿ. ಆಗ್ಲಿ ಉಪದ್ಯಾಪ ನನ್ನ ಮಕ್ಕಳ ಕತ್ತಿ ಮಲ್ಯಾಗ ಕಂಡು ಖಾಲಿದ್ರ ಎದಕ್ ಬಂತಲೇ ಪ್ರಯೋಜನ? ನಮ್ಮ ಸಾಹೇಬ್ರ ಸುದ್ದಿ ನಿಮಗಿನ್ನೂ ಗೊತ್ತಿಲ್ಲ. ಊದಿನ ಕಡ್ಡಿ ಹಚ್ಕೊಂಬರ್ರಿ ಅಂತ ಹೇಳಿದ್ರ ಊರಿಗೆ ಬೆಂಕಿ ಹೆಚ್ಚು ಬರ್ತಾರ ಅವರು. ಇನ್ನು ಮ್ಯಾಲರ ಮುಚ್ಕೊಂಡಿರೋದು ಕಲೀರ್ಲೆ. ಸಾಹೇಬ್ರ ನಾವೀಗ ಹೊರಗೆ ಹೋದ್ರ ಹೊಳ್ಳಿ ಬರ್ತೀವಿ ಅನ್ನೋದು ನಮಗ ಗೊತ್ತಿಲ್ಲ. ನೀವು ಸ್ವಲ್ಪ ತಡ್ಕೊಳ್ರಿ ಸಾಹೇಬ್ರ, ನಾವು ಹೊರಗೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಲೇ ಏನ್ರಲ್ಲೇ ನಿಮ್ದು? ಲೇಗಿ ಅಂತಂದ್ರೆ ತೆಗೆದು ಬೀಸ್ಬಿಟ್ಟೇನು ನಮ್ಮ ಮೈಕಲ್ನ. ಯಾಕಲ್ಲಿ ನಿಮ್ ಸಾಹೇಬ ಕರ್ಕೊಂಬಂದಾನೆ? ಏನ್ ಊರ್ ದನ ಕಾದು ದೊಡ್ಡ ಬೋರಗಾಡು ಅನ್ಸ್ಕೋಬೇಕು ಅಂತನ? ಮರ್ಯಾದೆಯಿಂದ ನಮ್ಮ ಮೈಕ್ ನಾವು ಗುಟ್ರೆ ಸರಿ, ಇಲ್ಲ ಅಂತ ಗುದ್ದಿಸ್ತಾ ಎಲ್ಲ ನಮ್ಮ ಅತ್ತೆ ಐಕ್ಲು. ಸಾಹೇಬ್ರು ಬರುತ್ತಾನ, ಸ್ವಲ್ಪ ತಡ್ರಿಲೇ. ಅವ್ರು ಬರೋ ತನಕ ನಾವ್ ಯಾಕಯ್ಯ ಕಾಯ್ಬೇಕು? ನಮ್ ಕಾಳಿ ಬೀಜಿ ವಿಷಯದಲ್ಲಿ 10 ಮೈಲಿ ದೂರ ಇರ್ಬೇಕಾದವರು ಈಗ 10,000ಕ್ಕೆ ಬಂದ್ಬಿಟ್ಟಿದ್ದೀರಿ. ಮೊದ್ಲು ನಮ್ಮ ಮಕ್ಕಳನ್ನ ಈಚೆ ಬಿಟ್ಬಿಟ್ಟು ನೀನ್ ಊರ್ ಬಿಟ್ಟೋದ್ರೆ ನಿನ್ ಗುಳ್ಗಾಲ, ಇಲ್ಲೋಂದ್ರೆ ಧಿಕ್ಕಾರ ಧಿಕ್ಕಾರ. ನಿಮ್ ದೇಶನ ದಿಕ್ಕು ದೇಶ ಮಾಡ್ಬಿಟ್ಟು ಬಡ್ಡಿ ಐತೆ ನಿಮ್ ಸಾಹೇಬ್ನ ಆಚೆ. ನೀನೇನು ಈಗೆಲ್ಲ ಆಡ್ಕೊಂಡ್ ಬರ್ತಿದ್ಯಲ್ಲ? ಏನ್ರಿ ಆನಂದ್ ಇದೆಲ್ಲ? ಸರ್ ಕಂಪ್ಲೇಂಟ್ ಬಂದಿತ್ತು, ಅರೆಸ್ಟ್ ಮಾಡಿದೀನಿ ಸರ್, ಅಷ್ಟೇ ಸರ್. ಸರಿ, DOSP ಬರ್ತಾರೆ, ಏನ್ ಡಿಸಿಷನ್ ತಗೋತಾರ ನೋಡೋಣ. ಏನ್ರಯ್ಯ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಒಳಗ್ ಹೋಯ್ತಾನೆ. ಆನಂದ್ ಏನ್ರಿ ಇದು ನಾನ್ಸೆನ್ಸ್? ಸರ್ ಕಂಪ್ಲೇಂಟ್ ಬಂದಿತ್ತು, ಅರೆಸ್ಟ್ ಮಾಡಿದೀನಿ ಅಷ್ಟೇ ಸರ್. ರೀ, ಜೇನ್ ಗೂಡಿಗೆ ಕೈ ಹಾಕೋದಕ್ಕಿಂತ ಮುಂಚೆ ಅದು ಯಾವ ಜಾತಿ ಜೇನು ಅಂತ ತಿಳ್ಕೊಂಡು ಕೈ ಹಾಕ್ಬೇಕು. ಇಲ್ದೇರ ನೋಡಿ ಹೀಗೆ ಆಗೋದು. ಸರ್ ಕಂಪ್ಲೇಂಟ್ ಇದೆ ಸರ್, ಅದಕ್ಕೆ. ಏನ್ರಿ ಅದು ಕಂಪ್ಲೇಂಟ್? ನಾನ್ಸೆನ್ಸ್ ಕಂಪ್ಲೇಂಟ್. ರೀ, ಬಿಟ್ಕಳ್ಸಿ ಅವ್ರನ್ನ. ಸರ್ ಕಂಪ್ಲೇಂಟ್. ಮಿಸ್ಟರ್ ಆನಂದ್, ಯು ಆರ್ ಎ ಸಿನ್ಸಿಯರ್ ಆಫೀಸರ್, ಐ ನೋ ದಟ್, ಬಟ್ ನಿಮ್ಮ ಸಿನ್ಸಿಯಾರಿಟಿಗೆ ಒಂದು ಲಿಮಿಟ್ ಇರಲಿ. ರೇ ಚಂದ್ರಪ್ಪ, ಸೆಲ್ ಓಪನ್ ಮಾಡಿ. ಎರಡು ಉರಿತಾ ಇದೆ ಕಣ್ರೋ. ನಂಗೇನು ಬತ್ತಾನೆ ಇಲ್ಲೋ, ಬಂದಾಗ್ಬಿಟ್ಟಿದಲೋ. ಜೋಗೆ ಅಪ್ಪನ ಅಪ್ಪಂದ್ರ ಅಂತ ಕೇಳ್ಬಿಟ್ನಲ್ಲ, ಇದಕ್ಕೆಲ್ಲ ಕಾರಣ ಹೆಣ್ಣು ಮಗಳು, ನನ್ ಮಗ. ಆಗಿದ್ದಾಯ್ತು, ನಿಲ್ಲಿಸ್ಬಿಡ್ರಪ್ಪ. ಏನು ನಿಲ್ಸೋದು? ಇನ್ಮೇಲೆ ಕರ್ಕೊಂಡೋಗಿ ನಮ್ಮ ಎದುರ ಕಂಪ್ಲೇಂಟ್ ಕೊಟ್ಟವನೆ ಅಂದ್ರೆ ನಾನಾ ನೀವ ಅಂತ ನಿಂತ್ಕೊಂಡ್ಬಿಟ್ಟವನೆ ಕಂಡ್ರು. ಅಂತ ತಾನೇ ಹೇಳಿರೋದು, ತಲೆ ಹೊಡೆದ್ರು ಅಂತ ಏನ್ ಹೇಳಿಲ್ವಲ್ಲ. ಹೇಳಿದಿದ್ರೆ ಅವನು ಸಿಕ್ಕಾಕೊಂತಿದ್ದ, ಅವನ ಜೊತೆ ಕದ್ದಿದ್ದನ್ ತಗೊಂತಿದ್ದ ಸೇಟನು ಸಿಕ್ಕಾಕೊಂತಿದ್ದ. ಇಬ್ರು ತಲೆ ಉಪಯೋಗಿಸ್ ಕಂಪ್ಲೇಂಟ್ ಕೊಟ್ಬಿಟ್ಟವ್ರ ಕಡ. ಮೊದ್ಲು ಆ ಪೊಲೀಸ್ ಅಪ್ಪನ್ ಬಿಸಿ ಮುಟ್ಸಿಲ್ಲ ಅಂದ್ರ ಅವನ್ ಹೋಗೋ ತನಕ ಇದೇ ತರ ಕಾರ್ ಪುಡಿ ಆಗ್ತಾನೆ ಇರ್ತಾನ. ನಮ್ಗಳ ನರ ಪರೀಕ್ಷೆ ಮಾಡಿರೋನ್ಗೆ ನರ ಕಟ್ ಮಾಡಿದ್ರೆ ಲೆಕ್ಕ ಚುಕ್ತ ಆಗೋದು. ಆಮೇಲೆ ಅವ್ರಿಬ್ಬರ್ದು ಯಾಡ ಕಂಡ್ರು, ನನ್ ಮಾತ್ ಕೇಳಿ. ನರ್ಸೇ, ನೀನ್ ಬಂದ್ರೆ ಬಾ, ಇಲ್ಲ ನಮ್ಮಿಂದ ಒಯ್ತಾ ಇರೋ. ಸರಿ ಕಣ್ರಪ್ಪ, ಈಗ ಏನ್ ಮಾಡ್ಬೇಕು ಅಂತ?
ತಗೋದಲ್ಲ. ನಾನ್ ಹೇಳ್ದೆ ಬಡ್ಡೆತದೆ ಬಿಳಿಗ್ ಮಿಂಚ್ತದೆ ಕಪ್ಪದ್ ಕಟ್ಟಡ ಅಂತ. ಕಪ್ಪದ್ ಕಟ್ಟಿದ್ರೆ ಕತ್ತು ಕಚಕಂದಿರೋದು. ಯಾರಿಗೋ ಒಳ್ಳೇದಾಗೋದಿಕ್ಕೆ ಹಿಂಗಾಗಿದೆ. ಇದನ್ನ ಇಲ್ಲಿಗೆ ಬಿಟ್ಬಿಡುವ ಕಣ್ರೋ. ಕೂಡ ಮಾತೇ ಇಲ್ಲ. ಮತ್ತೆ ಭಯ ಅಂದ್ರೆ ಏನು ಅಂತ ಗೊತ್ತಾಗೋಕೆ ಬುಡಕ್ಕೆ ಕೈ ಹಾಕ್ಬೇಕು. ಹಲೋ, ಹರ್ಷಿತಾ ಇನ್ನು ಮನೆಗೆ ಬಂದಿಲ್ಲ. 5:15 ಆಯ್ತು. 4:00 ಬರ್ಬೇಕಿತ್ತು. ಸರಿ, ನೀನೇನ್ ಗಾಬರಿ ಆಗ್ಬೇಡ. ನಾನು ಕಾನ್ವೆಂಟ್ ಹತ್ರ ಹೋಗಿ ನೋಡ್ಕೊಂಡ್ ಬರ್ತೀನಿ. ಚಂದ್ರಪ್ಪ, ನನ್ನ ಮಗಳು ಇನ್ನೂ ಕಾನ್ವೆಂಟ್ ಇಂದ ಮನೆಗೆ ಬಂದಿಲ್ವಂತೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀವು ಹೊರಡ್ರಿ ಸಾಹೇಬ್ರ. ಚಂದ್ರಪ್ಪ ಸಾಹೇಬ್ರ, ಮಗಳು ಕಾನ್ವೆಂಟ್ ಹತ್ರನೂ ಇಲ್ಲ. ಸಾಹೇಬ್ರ, ನಿನ್ನೆ ನಿಮ್ಮ ಮೇಲೆ ಕೊಲೆ ಮಾಡಕ್ ಪ್ರಯತ್ನ ಪಟ್ಟು ಫೇಲ್ ಆದ್ರಲ್ಲ, ಅವ್ರೇನ್ರಿ ಇಂಥ ಕೆಲಸ ಮಾಡಿರ್ಬೋದಾ? ಬೀದಿಗೆ ನುಗ್ಬಿಡ್ತೀನಿ. ಸಾಹೇಬ್ರ ಅಂತ ಕೆಲಸ ಮಾಡಬೇಡ್ರಿ. ಅದೇನ ಅಂತಲ್ಲ, ಏನೋ ಮಾಡಕ್ ಹೋಗಿ ಮತ್ತೊಂದು ಆದಿತ್ತು ಅನ್ನುವಂಗೆ ಆಗೋದು ಬೇಡ. ನೀವು ಆರಾಮಾಗಿ ಮನೆಗೆ ಹೋಗ್ರಿ. ನಾನಾ ಬೀದಿಗೆ ನುಗ್ಗಿ ಒಂದು ರೌಂಡ್ ಹಾಕ್ತೀನಿ. ಮಮ್ಮಿ, ಅರ್ಷಿತಾ, ಎಲ್ಲೋಗಿದ್ದಮ್ಮ ಇಷ್ಟೊತ್ತು? ನಿಧಾನ, ಅವಳು ನಡೆಸ್ಕೊ. ಬಾಯ್ ಮಕ್ಕಳ. ಏ ಕೂಸೆ ಬಾಯ್ಲೆ. ನಾನಾ? ಹಾ, ಬಾಯ್ಲೆ. ಏನು? ನಿಮ್ಮಪ್ಪ ಪೊಲೀಸ್ ಆಫೀಸರ್ ಆನಂದ್ ಕುಮಾರ್ ಅಲ್ವೇ? ಹೌದು. ಇಲ್ಲೇ ಆಚೆ ಅವರೇ ಕರ್ಕೊಂಬಾ ಅಂತ ಹೇಳಿದ್ರು. ಬಾ ಹೋಗುವ. ಈಗ ತಾನೇ ಬಿಟ್ಟು ಹೋದ್ರು. ಅವರೇ ಹೇಳಿದ್ದು ಕರ್ಕೋಬಾ ಅಂತ. ಬಾ ಹೋಗುವ. ಸರಿ, ಬಾ ಕುಸೆ. ಪುಟಿ, ಅವ್ರು ನಿನ್ನ ಏನು ಮಾಡಿಲ್ಲ ತಾನೆ? ಏನಿಲ್ಲ ಅಮ್ಮ, ಸುಮ್ಮನೆ ಕೂರ್ಸಿದ್ರು ಅಷ್ಟೇ. ಹೆಂಗಿತ್ತು ಸಾಹೇಬ್ರೆ ಭಯ? ಭಯ ಆಯ್ತು ತಾನೆ? ಈ ಭಯ ಯಾವಾಗ್ಲೂ ಹಿಂಗೆ ಇರ್ಬೇಕು. ನಾವೇನ್ ತಪ್ಪು ಮಾಡಿದ್ವಿ ಸಾಹೇಬ್ರೆ? ವೀರಪ್ಪನ್ನು ರಾಮಾಪುರ ಅಜ್ಜಿಪುರದಲ್ಲಿ ಪೊಲೀಸ್ ಅವ್ರನ್ನ ಹೊಡೆದಾಗ್ದಂಗೆ ನಾವೇನಾದ್ರೂ ಹೊಡೆದ್ವಾ? ಅಥವಾ ಅವನ್ ತರ ಕಳ್ತನ ಮಾಡಿದ್ವಾ ಸಾಹೇಬ್ರೆ? ಇದು ಸಾಂಪಲ್ಲು. ಇನ್ನೊಂದ್ಸಾರಿ ನಮ್ ತಂಟೆಗೆ, ನಮ್ ಕೇರಿಯವ್ರ ತಂಟೆಗೆ ಏನಾರ ಬಂದ್ರೆ ನಮ್ ಜಾತಿಯವರೆಲ್ಲ ಸೇರಿ ದಂಗೆ ಹೇಳ್ಬೇಕಾಯ್ತದೆ. ರಕ್ತದ ಕೋಡಿ ಹರ್ಸೋದು ಗ್ಯಾರಂಟಿ. ನಾನ್ ಪೊಲೀಸು ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ರ, ಇವತ್ತು ಮರ್ತ್ಬಿಡಿ ಸ್ವಾಮಿ. ನಮ್ ಕೈಲೇನು ಆಗಲ್ಲ ಅನ್ಕೋಬೇಡ್ರಿ ಸಾಹೇಬ್ರ, ನಾವೆಲ್ಲಕ್ಕೂ ರೆಡಿ. ಕರೆಂಟ್ ತಂತಿನೂ ನಂತರ ಸಣ್ಣಕ್ಕಿರುತ್ತೆ, ಮುಟ್ಟಿದ್ರೆ ಮಸಾಣಕ್ಕೆ ಸೇರೋದು. ಹುಟ್ಟಿರೋ ಜಾಗದಲ್ಲಿ ನಾವು ಸತ್ರ ನಮ್ಗೆ 6 ಅಡಿ 3 ಅಡಿ ಜಾಗನಾದ್ರೂ ಅದ. ನಿನಗೆಲ್ಲ ಯಾವ್ದೆ? ಬಂದಿದೀಯಾ? ಇರು, ಮಾದಪ್ಪನ್ ದರ್ಶನ ಮಾಡ್ಕೊಂಡು ಒಯ್ತಾ ಇರು. ಮಗಳೇ ಅಂತ ಕರೆಯಕ್ಕೆ ಅಪ್ಪ ಮಾತ್ರ ಬೇಕು ಸಾಹೇಬ. ಎಲ್ಲ ಅಪ್ಪಂದ್ರು ಮಗಳೇ ಅಂತ ಕರೆದ್ರೆ ಅರ್ಥ ಬೇರೆನೆ ಆಯ್ತದ. ಸಾಹೇಬ್ರೆ, ಇನ್ನೊಂದ್ ಸಾರಿ ನಮ್ ದಿಕ್ಕಕ್ ತಲೆ ಎತ್ತು ನೋಡಿದ್ರೆ ಮಗಳು ಚಿಕ್ಕವಳು ದೊಡ್ಡವಳು ಮಾಡ್ಬಿಡ್ತೀವಿ.
ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮ ಹೆಸರು ಸೇರಿಸಿ ಕಂಪ್ಲೇಂಟ್ ಕೊಟ್ಬಿಟ್ಟೆ. ನನಗೇನು ಮಾಡಬೇಕು ಅಂತ ದಿಕ್ಕೇ ತೋಚಲಿಲ್ಲ. ಬಿಡವ, ಆ ಟೈಮಲ್ಲಿ ಅಂಥದ್ದೆಲ್ಲ ಆಗೋದು ಸಹಜ. ಈಗ ನಾನು ಯಾಕೆ ಬರೋಕೆ ಹೇಳಿದ್ರಿ? ಇವಳು ನಾನು ಇಬ್ರು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನೋಡು, ನಮ್ಮ ಮಧ್ಯ 4 ಮಾತು ಬಂದಿರ್ಬೋದು, ಆದರೆ ನನಗೆ ಅಂತ ಇರೋದು ನೀವುಗಳೇ ಬಂದ್ರಲ್ಲ. ಇವಳಿಗೂ ಸ್ನೇಹಿತರಂತ ಯಾರೂ ಇಲ್ಲ, ಹಾಗಂತ ನಾವಿಬ್ರು ಅನಾಥರ ಥರ ಮದುವೆ ಆಗುತ್ತ. ಅದಕ್ಕೆ ನೀವೆಲ್ಲ ನಿಂತು ಮದುವೆ ಮಾಡಿಸ್ಕೊಟ್ರೆ ನಾವಿಬ್ರು ಈ ಊರು ಬಿಟ್ಟೆ ಹೊಟ್ಟೋಯ್ತೀವಿ. ಲೋ, ಬುದ್ಧಿ ಇದೆಯಾ ನಿನ್ಗೆ? ಇಷ್ಟೆಲ್ಲ ನಡೆದಿರೋ ಮಧ್ಯ ಎಲ್ರೂ ನಿಂತು ನಿನಗೆ ಮದುವೆ ಮಾಡಿಸ್ಬೇಕಾ? ಅವ್ರು ತಾನೇ ಬಿಟ್ಟಾರ? ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ. ಈ ಲವ್ವು ಮದುವೆ ಎಲ್ಲ ಬಿಟ್ಟು ನಿಮ್ಮ ಪಾಡಿಗೆ ನೀವು ಓದ್ಕೊಂಡಿರಿ. ಅಣ್ಣ, ನನಗೆ ಇವನ್ ಬಿಟ್ಟಿರಕ್ ಆಗಲ್ಲ ಅಣ್ಣ. ಬೇಕಾದ್ರೆ ನಾನು ಬಂದು ಅವ್ರ ಹತ್ರ ಮಾತಾಡ್ತೀನಿ ಕಣ. ನಾನು ಬೇಕಾದ್ರೆ ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಅಯ್ಯಯ್ಯೋ, ಅಂತ ತಪ್ಪು ಮಾಡ್ಬಿಟ್ಟಿರಾ? ನೀವೇನು ಬರಕ್ ಹೋಗ್ಬೇಡಿ, ಟೇಮ್ ನೋಡ್ಕೊಂಡು ನಾನೇ ಮಾತಾಡ್ತೀನಿ. ಅಲ್ಲಿ ಗಂಟ ಅವ್ರ ಕಣ್ಣು ಕಾಣಿಸ್ಕೊಬಿಡಿ ಅಷ್ಟೇ. ಯಾರು 2-3 ದಿವಸದಿಂದ ಕಾಣಿಸಲ್ಲ. ಎಲ್ಗಡ ಹೋಗಿದ್ದೆ? ನಮ್ಮ ಅಪ್ಪಯ್ಯ ಕೆಲ್ಸದ ಮೇಲೆ ಕಳ್ಸಿದ್ದ ಕಡ, ಹೋಗಿದ್ದೆ. ನೋಡ್ರಡ, ನಿಮ್ಗೊಂದು ವಿಚಾರ ಹೇಳ್ಬೇಕು. ನನಗೂ ಅದು ಸರಿ ಅನ್ನಿಸ್ತು. ಅದೇನು ಅಂತ ಹೇಳ? ಅಶೋಕನು ಆ ಹುಡುಗಿನೂ ಮದ್ವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡೋರು. ಗೊತ್ತು, ಇಬ್ರು ನನ್ನನ್ನ ಕರ್ಸಿ ಮಾತಾಡಿ, ಅಣ್ಣ ತಪ್ಪಾಯ್ತು, ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ಕೊಡಿ ಅಂತ ಕೇಳ್ಕೊಂಡ್ರು. ಓಹೋಹೋ, ಅಣ್ಣ ಅಂತ ಕರೆದ ತಕ್ಷಣ ಕರ್ಗ್ಬಿಟ್ಯಾಡ ನೀನು? ನಮ್ಮವರ ಮಧ್ಯೆ ದಳ್ಳಲ್ಲಿ ಆಟ ಆಡ್ತಿದ್ಯಾಡ? ಹಂಗಂತ ತಕ್ಷಣ ಕರ್ದು ಕೆಪ್ಪಲ್ ಕೊಟ್ಟು ಸಾಯಿಸದ್ಬಿಟ್ಟು ಚಪ್ರಾಗ ಕರ್ತಿದ್ರುಡ. ಮದುವೆ ಅಲ್ಲ, ಅವನ್ ಬಾಯಿಗೆ ಅಕ್ಕಿ ಕಾಳು ಹಾಕ್ತಿವಿ. ಒಂದು ಅವನವಳನ್ನ ಬಿಡ್ಬೇಕು, ಇಲ್ಲ ಇಬ್ರು ಉಸಿರು ಬಿಡ್ಬೇಕು. ಅದೇ ಕಡ ನಮ್ ನಿರ್ಧಾರ. ಪೊಲೀಸ್ ಅಪ್ಪನ ಬಾಯಿ ಮುಚ್ಚಿದ್ವಿ, ನೆಕ್ಸ್ಟ್ ಅವನು ಉಸಿರೇ ನಿಲ್ಸೋದು. ಅಯ್ಯ, ನಿಮ್ ನಿರ್ಧಾರಕ್ಕೆ ನನ್ ಎಕಡ ಹಾಕ. ನೀವ್ ಯಾವ ಸೀಮೆ ಫ್ರೆಂಡ್ಸ್ ಇಡ? ಫ್ರೆಂಡ್ಸು ಅಂದ್ರೆ ಜೀವಕ್ಕೆ ಜೀವ ಕೊಡ್ಬೇಕು. ನೀವ್ ಜೀವನೇ ತೆಗಿತೀನಿ ಅಂತಿದ್ದೀರಿ. ಅಲ್ಲ, ಇಷ್ಟಕ್ಕೂ ಏನ್ ರೆಡ ಮಾಡ್ದ? ಲವ್ ಮಾಡ್ದ, ಅದ್ ತಪ್ಪ? ಮದ್ವೆ ಮಾಡ್ಸಿ ಅಂದ, ಅದು ತಪ್ಪ? ನಾವೆಲ್ಲ ಮುಂದೆ ನಿಂತು ಜೀವಕ್ಕೆ ಜೀವ ಕೊಟ್ಟು ಯಾರೇ ತಡೆದ್ರು ಮದ್ವೆ ಮಾಡಿಸ್ಬೇಕು. ಅದು ಫ್ರೆಂಡ್ಶಿಪ್ ಅಂತಂದ್ರೆ. ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟ ಅನ್ನೋ ರೀತಿ ಅವನ ಮೇಲೆ ಕತ್ತಿ ಮಸಿತಾ ಇದೀರಲ್ಲ, ನೀವು ಫ್ರೆಂಡ್ಸಾ? ನಿಮ್ದು ಫ್ರೆಂಡ್ಶಿಪ್? ಕಚ್ಚಡ ನನ್ ಮಕ್ಕಳ. ಏನಡ, ನಮ್ ಜೊತೆಲಿದ್ದು ನಮಗ್ ಸಪೋರ್ಟ್ ಮಾಡೋದ್ ಬಿಟ್ಟು ಆ ಕಚಡ ನನ್ ಮಗ ಸಪೋರ್ಟ್ ಮಾಡ್ತಾ ಇದ್ಯಾ? ನನ್ನ ಹೊಡಿಯೋ ಮಟ್ಟಕ್ಕೆ ಬಂದ್ಯಾ ನೀನು? ನಾನು ಗಂಚ ಕಡ. ನಮ್ ಜೊತೆ ಎತ್ಕೊಂಡು ತಾಟ್ಪಡಿ ಕೆಲಸ ಮಾಡ್ತಿದ್ಯಲ್ಲ. ನಾವು ನೋಡೇ ಬಿಡುವ ಬಾಡ. ಅವ್ರ ಮದ್ವೆ ನಾನ್ ಮುಂದೆ ನಿಂತು ಮಾಡಿಸ್ತೀನಿ. ಅದ್ ಯಾವ ಏನ್ ಕಿತ್ಕೊಂತಿರೋ ಕಿತ್ಕೊಂಡ್ರ ನಾನು ಮದ್ವೆ ಸಾಯಿ ಬೋಳಿ ಮಗನೇ, ನಡ್ರಡ ಸಾಯಿ ಬೋಳಿ ಮಗ. ಹಲೋ ಸರ್, ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟ್ರು ಮಾತಾಡ್ತಿರೋದು. ಮೂತ್ರ ಮಾಡೋ ಜಾಗಕ್ಕೆ ಯಾರೋ ಹೊಡೆದ್ಬಿಟ್ಟಿದ್ದಾರೆ. ನೋಡಿದವ್ರು ಯಾರೋ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಹುಡುಗ ಸತ್ತೋಗ್ಬಿಟ್ಟ ಸರ್. ಅಮ್ಮ, ಪಕ್ಕಕ್ಕೆ ಜರ್ಕೋಮ್ಮ. ಏನ್ ಇವನ ಹೆಸರು? ನರಸಯ್ಯ. ಇವನ ವಯಸ್ಸು ಎಷ್ಟು? ಮತ್ತೆಲ್ಲಿ ಲೇಟ್ ಬಿದ್ದದ? ಇಲ್ಲಿ ನೋಡಿ ಸ್ವಾಮಿ, ಯಾವ ತಪ್ಪನ್ನು ಮಾಡೋನಲ್ಲ. ದಯವಿಟ್ಟು ನೀವು ಕೈ ಮುಗಿತೀರ ಸ್ವಾಮಿ.
ಹೆಣ್ಣು ಮುಂದೆ ನಾವು ಕಾಣಿಸ್ತಿಲ್ಲ ಅಂದ್ರೆ ನಾವೇ ಮಾಡಿರೋದ ಗೊತ್ತಾಗ್ಬಿಡ್ತದೆ. ಸುಮ್ನೆ ಬಂದ್ರಿಡ ಹೋಗುಮೋ. ಹೊಡೆದಿರೋದು ನಾವೇ ಅಂತ ಯಾರಿಗೂ ಗೊತ್ತಾಗಿಲ್ವಾ? ಗೊತ್ತಾಗಿದ್ರಿ ಇಷ್ಟೊತ್ತಿಗೆ ಪೊಲೀಸಪ್ಪ ನಮ್ಗೆಲ್ಲ ಲಾಳ ಕಟ್ಟಿರೋನು. ನಂಗೆ ಯಾಕೋ ಜಾಸ್ತಿ ಭಯ ಆಗ್ತಿದೆ ಕಡ. ಮಣ್ಮಾಡ ಗಂಟ ಇದ್ದು ಒಂದ್ 2-3 ದಿನ ನಮ್ಮ ಅಕ್ಕನ ಮನೆಗೆ ಹೊಂಟೋಗವ. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ನಮ್ಮ ಮದುವೆ ಮಾಡಿಸಿ ಅಂತ ಇವ್ರನ್ನ ಕೇಳಿ ತಪ್ಪಾಯ್ತೇನೋ ಅಂತ. ಸರಿ ಬಿಡು, ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಹಾ, ನಾವ್ ಯಾಕ ಇನ್ಸ್ಪೆಕ್ಟರ್ನ ಸಹಾಯ ಕೇಳಬಾರ್ದು? ನೀನ್ ಹೇಳೋದು ಸರಿನೇ, ನಾನೇ ಹೋಗಿ ಮಾತಾಡ್ತೀನಿ. ನನ್ ಮಗನ್ ಕೊಂದವ್ರು ಯಾರು ಅಂತ ಕಂಡಿಡ್ದೇನಯ್ಯ. ಪ್ರಯತ್ನ ಮಾಡ್ತಾ ಇದ್ದೇನೆ. ನಿನ್ ಪ್ರಯತ್ನಕ್ಕೆ ನನ್ ಮಗನ ಹುಚ್ಚ ಹುಯ್ಯ. ಇವತ್ತು ನನ್ ಮಗನ ಹಾಲು ತುಪ್ಪದ ದಿನ. ಇವತ್ತೇ ಅವನ್ನ ಒಬ್ಬ ಮಾಡ್ಬೇಕು ಅನ್ಕೊಂಡಿದ್ನಲ್ಲಯ್ಯ. ಕೂತಿರೋನಿಗೆ ತಿಕಾನೋ ಬರ್ತದೆ, ಓಡಿರೋನು ಗೊತ್ತು ತೊಡೆ ನೋವೇನು ಅಂತ. ಪೊಲೀಸಪ್ಪ, ಕಂಡಿಡ್ಯಾಕ ಆಗಕ್ಕಿಲ್ಲ ಅಂದ್ರೆ ಹೋಗಿ ಇದನ್ ಮಾಡು. ಇನ್ನು 3 ದಿವಸದೊಳಗೆ ಸಾಯಿಸಿದವ್ರು ಯಾರು ಅಂತ ಕಂಡು ಹಿಡಿಲಿಲ್ಲ ಅಂದ್ರೆ ನಿನ್ನು ನಿಮ್ಮ ಆಫೀಸ್ನು ಕೋಟೆ ಬಾಗಿಲು ಮಾಡಕ್ ಬಿಡ್ತೀವಿ. ಪರ್ಸನಲ್ ಆಗಿ ಮಾತಾಡ್ಬೇಕಂತಂದು ಏನ್ಲೇ ಅದು? ವೀರಪ್ಪನಿರೋ ಜಾಗ ಏನಾರ ಗೊತ್ತೈತೆ ನಿನಗ? ನರ್ಸಯ್ಯನ್ ಸಾಯಿಸಿದವ್ರು ಯಾರು ಅಂತ ಗೊತ್ತು ಸರ್. ನರ್ಸಿ, ಏನಾಯ್ತಡ? ಅಶೋಕ, ಮದ್ವೆ ಮಾಡ್ಸೋಣ ಅಂದೆ ಕಡ, ಸಾಯೋ ರೀತಿ ಹೊಡೆದ್ರು. ಆ ದೇವಪ್ಪ ಇಲ್ಲೇ ಹೊಡೆದ ಕಡ, ಅದೇ ತೊಂದರೆ ಆಗಿತ್ತು. ಆಸ್ಪತ್ರೆಯಲ್ಲಿ ನೋಡಕ್ ಹೋದಾಗ ನನ್ಗೆಲ್ಲಾನು ಹೇಳ್ದ ಸರ್. ಈಗ ಏನ್ ಮಾಡೋಣ ಚಂದ್ರಪ್ಪ? ಮಾಡುದು ಏನೈತ್ರಿ ಸಾಹೇಬ್ರ? ಹೊಡೆದವ್ರು ಯಾರಂತನೂ ಗೊತ್ತಾಗೈತಿ, ಸಾಕ್ಷಿನೂ ಸಿಕ್ಕತಿ. ಇನ್ನೇನು ಅರೆಸ್ಟ್ ಮಾಡ್ಕೊಂಡು ಬಂದು FIR ಆಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋನು ಅವ್ರ ಹಣೆ ಬರ್ದಾಗಿದ್ದಂಗೆ ಆಕತಿ. ಈ ನಾಲಾಯಕ್ ನನ್ನ ಮಕ್ಳ ಅಂತ ಬಾಯಿಗೆ ಬಂದ ಅನ್ಸ್ಕೊಳ್ಳೋದು ನಿಮ್ಗೆ ಯಾಕ್ರಿ ಬೇಕಾಗೈತಿ? ತಪ್ಪಾಗುತ್ತೆ ಚಂದ್ರಪ್ಪ. ಇವನ್ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಿದ್ದು ಅವಳನ್ನ ಅಡ್ಡ ಹಾಕಿ ರೇಪ್ ಮಾಡ್ತೀವಿ ಅಂತ ಹೆದರ್ಸಿದ್ದಾರೆ. ಇವನ್ ಲವ್ಗೆ ಸಪೋರ್ಟ್ ಮಾಡ್ತಿದ್ದ ಅಂತ ಹೇಳಿ ಜೊತೆಲೇ ಇದ್ದ ಸ್ನೇಹಿತನೂ ಸಾಯಿಸಿದ್ದಾರೆ. ಅಂಥದ್ರಲ್ಲಿ ಅವನ್ನ ಕೊಲೆ ಮಾಡಿದ್ದಕ್ಕೆ ಇವನೇ ಸಾಕ್ಷಿ ಅಂತ ಇವನ್ನ ಐವಿಟ್ನೆಸ್ ಆಗಿ ತೋರಿಸಿದ್ದಾರೆ. ಇವನ್ನ ಸಾಯಿಸ್ತೇ ಬಿಡ್ತಾರ ಚಂದ್ರಪ್ಪ? ಸರ್, ಹಿಂಗೆಲ್ಲ ಆಗುತ್ತೆ ಅಂತ ಯೋಚನೆ ಮಾಡಿರಲಿಲ್ಲ ಸರ್. ಏನೋ ಬಾಯ್ ತಪ್ಪ ಹೇಳ್ಬಿಟ್ಟೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ನನ್ನ ಹುಡುಗಿನ ಕಾಪಾಡಿ ಸರ್, ಕಾಪಾಡಿ ಸರ್, ದಯವಿಟ್ಟು ಕಾಪಾಡಿ ಸರ್. ಸರ್ ಸರ್ ನೀನ್ ಈ ವಿಷಯನ ಎಲ್ಲೂ ಯಾರಿಗೂ ಬಾಯ್ ಬಿಡಬೇಡ. ಸರಿ ಸರ್. ಒಂದು 15 ದಿವಸ ಯಾರಿಗೂ ಕಾಣದೆ ಎಲ್ಲಾದ್ರೂ ಹೊರಟೋಗು. ನಾನು ಹೇಳ್ದಾಗ ಸರ್, ನನ್ಗೆ ಯಾರು ಸಂಬಂಧಿಕರಿಲ್ಲ ಸರ್. ಊರು ಬಿಟ್ಟು ಎಲ್ಲೋಗ್ಲಿ ಸರ್? ಚಂದ್ರಪ್ಪ ಸಾಹೇಬ್ರ, ಇವನ್ನ ನಮ್ಮ ಸ್ಟೇಷನ್ ಅಲ್ಲಿರೋ ಗೋಡನ್ ನಲ್ಲಿ ಯಾರು ಗೊತ್ತಾಗದಾಗೆ ಇರಿಸಿ ನಮ್ಮ ಸ್ಟಾಫ್ಗೆ ಹೇಳಿ. ಆಯ್ತು ಸರ್. ನಿಮ್ಮ ಮನ್ಯಾಗ ಏನಂತ ಹೇಳ್ತಿಲೆ? ಕಾಲೇಜಿಂದ ಟ್ರಿಪ್ ಅಂತ ಹೇಳ್ತೀನಿ ಸರ್. ಬಾರಪ್ಪ, ಆರಾಮಾಗಿರಾಕಿದ್ದೊಂದ ನಿನ್ ಸೇಫ್ ಜಾಗ ಉಳಿದ್ ಬಿಡಿಲೆ. ಸರ್, ನಾನು ಹುಡುಗಿ ಜೊತೆ ಮಾತಾಡ್ಬೇಕು ಅಂದ್ರೆ? ಅಯ್ಯಯ್ಯೋ, ಅದಕ್ಕೆ ಯಾಕಲೇ ಚಿಂತೆ ಮಾಡ್ತಿ? ಕಾಗದ ಬರೀ.
ನಿಮ್ಮಿಬ್ಬರು ಪ್ರೇಮ ವ್ಯವಹಾರಕ್ಕ ನಾನ ಪೋಸ್ಟ್ ಮನ್ ಆತಿಲ್ಲ. ನಡಿ ಒಳಗ ಆರಾಮಿರು. ಮತ್ತಿನಮ್ಮೆ ಈಗ ಬರ್ತಿದ್ದಿಲ್ಲ ಲೇ ಅಮ್ಮೆ ಯಾರು ಬಂದವ್ರು ನೋಡು. ಬಂದೆ. ನಿಮ್ಮ ಅಕ್ಕ ಬರ್ತಾವಳಿರು. ಇಂದ್ರ ಚಂದಾಗಿದ್ಯಾ? ಹಾ ಚಂದಾಗಿ. ಅವ್ವ ಅಪ್ಪ ಎಲ್ಲ ಚಂದಾಗಿದಾರಾ? ಎಲ್ರು ಚಂದ. ಇದೆಲ್ಲ ಇದಕ್ಕಿದಂಗೆ ಬಂದ್ಬಿಟ್ಟಿದ್ಯಾ? ನಿನ್ ಒಳ್ಳೆ ಕಾತಿ ಆಯ್ತು ಕಣಮೆ. ಬಂದಿರೋ ತಮ್ಮನ ಒಳಿ ಕರಿಯದ್ಬಿಟ್ಟು ಸ್ವಂಡೆ ಸ್ವಾರೆ ಅದು ಇದು ಅನ್ಕೊಂಡ್ ಬಾಗ್ಲಲ್ಲಿ ನೆನ್ಸ್ಕೊಂಡ್ ಮಾತಾಡ್ಸಾರ. ಕರ್ಕೊಂಡಿ ಒಳಿಕೆ ಎರಡು ನಾಟಿ ಕೋಳಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕಾರ ನೋಡ್ಕೊಂಡರಿ ಅಮ್ಮಿ. ಬಾಬಾಯ್ ಬಂದವನೇ. ಹೋಗಿ ಎಲ್ಲ ಹೋಗಿ ಇತ್ಲ ಕಡೆ ಕೈಕಾಲ್ ಮುಖ ತಕೊ ಬನ್ನಿ. ಹೋಗಿ ಬನ್ನಿ. ನಾಟಿಕೋಳಿ ಸಾರು. ರತ್ನಕ ಈ ದಿನ ನಿನ್ ತವ ಇಟ್ಕೊಂಡಿರು. ನನ್ ತಮ್ಮ ಬಂದವನೆ, ಅವ್ನ್ ಕೈ ಬಾಯಿ ಸರಿ ಇಲ್ಲ. ಅವ್ನ್ ಹೊಂಟ ಮೇಲೆ ನಾ ಬಂದು ಇಸ್ಕೊತೀನಿ. ಹುಷಾರು. ನಿಂಬೆಹಣ್ಣು ಕಿತ್ತಳೆ ಎರಡ ಒಂದ ಬೇಡ ಕಣಲೆ. ನಾಟಿಕೋಳಿ ಸಾರಿಗೆ ನಿಂಬೆಹಣ್ಣು ಹೆಂಗಿರುತ್ತೆ ಗೊತ್ತಡ ನಿಮ್ಗೆ? ಕೇಳಲ್ಲ. ಬಂದೋಡ ಹೋಗುವ. ಯಾಕಡ ಉಣ್ಕೊಂಡು ಹೋಗಮಿರೋ. ಹೂ ಕಡ ಚಾನೆ ಹೊಟ್ಟೆ ಸಿತೈತೆ. ಕೋಳಿ ಕುಯ್ಯೋರ್ ಮನೇಲಿ ಕಳ್ರು ಊಟ ಮಾಡಬಾರ್ದು ಕಂಡ್ರೋಡ. ಮೈ ಗತ್ತಲ್ಲ. ಬಂದೋಡ ಹೋಗುವ. ಬನ್ನಿ ಬನ್ನಿ. ಇವನ್ಗೆ ನೋಡ ಆಯ್ತು. ಯಾಕ್ಲಾ ಹೇಳ್ದೆ ಕೇಳ್ದೆ ಎಲ್ಲ ಹೊಂಟಿದ್ದೀರಿ? ಕೋಳಿ ಸರ್ ಮಾಡಿದೀನಿ, ಉಣ್ಕೊಂಡು ಹೋಗಿರಂತೆ ಬನ್ನಿ. ತುತ್ತೆತ್ತಕ್ಕೆ ಕೈ ಸರಿ ಇಲ್ಲ, ತಿನ್ನಕ್ಕೆ ಬಾಯಿ ಸರಿ ಇಲ್ಲ ಅಂತ ಊಟ ನಮ್ಗೆ ಯಾಕಕ್ಕ? ನಾವು ಕಳ್ರೆ ನಿಜ. ನಿನ್ನ ನಿನ್ ಗಂಡನ ಮನೆಗೆ ಸೇರ್ಸಕ್ಕೂ ಕಳ್ತನನೇ ಮಾಡಿದ್ವಿ ನಿಜ. ಹಾಗಂತ ನಿನ್ ಮನೇಲಿ ಕಳ್ತನ ಮಾಡ್ತೀವಿ ಅಂತ ನಿನ್ ಗಂಡನ ಮನೇಲಿ ನೀನ್ ಚೆನ್ನಾಗಿರು. ಹೋಗಕ್ಕ ಹೋಗ್. ಇಂದ್ರ ನೋಡೋಡ. ಇಂದ್ರ ಇಂದ್ರ ನನ್ ಮಾತ್ ಸಾಹೇಬ್ರ, ನಮ್ ಮಗನ್ ಹೊಡೆದವ್ರು ಯಾರು ಅಂತ ಗೊತ್ತಾಯ್ತ್ರಾ? ಗೊತ್ತಾಯ್ತು. ಯಾರ್ ಸ್ವಾಮಿ? ಅಪ್ಪಣ್ಣ, ಇಂದ್ರ, ಜೋಗಿ, ದೇವಪ್ಪ. ಸ್ವಾಮಿ, ನಮ್ಮ ಹುಡುಗರೇ ನಮ್ಮ ಹುಡುಗನ್ನ. ಅಶೋಕ ಅನ್ನೋ ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದ. ಅದಕ್ಕೆ ನಿಮ್ ಮಗ ಸಪೋರ್ಟ್ ಮಾಡ್ತಾ ಇದ್ದ. ಇವರು ದ್ವೇಷಿಸ್ತಾ ಇದ್ರು. ನಮ್ ಜೊತೆಲೇ ಇದ್ಕೊಂಡು ಅವನಿಗೆ ಸಪೋರ್ಟ್ ಮಾಡ್ತೀಯ ಅಂತ ಮಾತಿಗೆ ಮಾತು ಬೆಳೆದು ಹೊಡೆದಾಟಕ್ಕೆ ಹೋಗಿ ಈ ಹೊಡೆದಾಟದಲ್ಲಿ ದೇವಪ್ಪ ನಿಮ್ ಮಗನು ಉಚ್ಚೆವಿಯ ಜಾಗಕ್ಕೆ ಒತ್ತು ಸಾಯಿಸ್ತ. ಸ್ವಾಮಿ, ಒಂದ್ ತಟ್ಟೆಲ್ ತಿಂದು ಬೆಳೆದವ್ರು ಈ ರೀತಿ ಮಾಡಿದ್ರ? ಮತ್ತೆ ಎರಡದ್ ಮುಂದೆ ಚಚ್ಕೊಂಡ್ ಪಡ್ಕೊಂಡು ಅಳ್ತಿದ್ರು. ಅದೆಲ್ಲ ಅನುಮಾನ ಬರ್ದೇ ಇರ್ಲಿ ಅಂತ ಆಡಿದ ನಾಟಕ. ಈಗ ನೀವು ಹೂ ಅಂದ್ರೆ ಅರೆಸ್ಟ್ ಮಾಡಿ ಕೋರ್ಟ್ ಕಳಿಸ್ತೀವಿ. ಕೋರ್ಟ್ ಕಳಿಸಿದ ಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ. ಮೂಗೇಟ್ ಹೊಡೆದವನು ಬಿ ಪಾರ್ಟಿ 2 ತಿಂಗಳ ಜೈಲು. ಕೊಲೆ ಮಾಡಿದವನು ಎ ಪಾರ್ಟಿ 3 ತಿಂಗಳ ಜೈಲು. 3,000 ಕೊಟ್ರೆ ಬೇಲ್ ಕೊಡ್ತಾರೆ. ಅವನ್ ಪಾಡ್ಗ ಅವನು ಆರಾಮಾಗಿ ಬಂದು ಓಡಾಡ್ಕೊಂಡಿರ್ತಾನೆ. ಈಗ ಹೇಳಿ ಏನ್ ಮಾಡ್ಲಿ ಅಂತ. ಸಾಹೇಬ್ರ, ಸಾವ್ಗ 3,000 ಬೆಲ. ಅದೇ ರೀ ಕಾನೂನು. ಹಂಗಾರೆ ನಾನು ಆ ದೇವಪ್ಪನ್ ಸಾಯಿಸಿ 3,000 ರೂಪಾಯಿ ಕೊಟ್ಟು ಹೊರಗೆ ಬರ್ತೀನಿ ಬಿಡಿ. ಮೊದಲು ಅದನ್ನ ಮಾಡಿ. ಯಾರಿಗೂ ಗೊತ್ತಾಗದೆ ಇರೋ ಕಾದಿದ್ದು ಹೆಣ ಸಿಗದೆ ಇರೋ ರೀತಿ ಹೊಡೆದು ನಾಲೆಗೆ ಬಿಸಾಕ್ರಿ ಆ ನನ್ನ ಮಗನ್ನ. ಕೇಸ್ ಬಂದ್ರೆ ನಾನು ನೋಡ್ತೀನಿ. ವಿಷಯ ನಮ್ಮಲ್ಲೇ ಇದ್ರೆ ನಿಮಗೊಳ್ಳೇದು. ಸಾಯಿಸ್ತಾರ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ಅಂತೇಡ. ಗೊತ್ತಾಗಿರಿ ಇಷ್ಟೊತ್ತಿಗೆ ಪೊಲೀಸನು ಕಾರ್ ಪುಡಿ ತುಂಬಿರೋನು. ನಾವೇನಾದ್ರು ತಿಥಿಗೆ ಹೋಗಿಲ್ಲ ಅಂದ್ರೆ ನಮ್ಮ ಮೇಲೆ ಅನುಮಾನ ಬರ್ತದೆ. ಬನ್ನಿ ಹೋಗಮ್ಮ. ಬನ್ನಿ 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 ಬಂದ್ರೋಡ. ಎಲ್ರೋ ಸುಮಾರು ದಿವಸದಿಂದ ಕಾಣಿಸ್ತಾನೆ ಇರ್ಲಿಲ್ಲ.
ಯಾಕೋ ಬೇಜಾರಾಗಿತ್ತು ಕಣಣ್ಣ, ಅದಕ್ಕೆ ದೂರಷ್ಟ ಹೋಗಿದ್ಮೋ. ಚೆನ್ನಾಗದೆ. ಹಾಕ್ಸ್ಕೊಳ್ಳಪ್ಪಣ್ಣ, ಇನ್ನೊಂದ್ ಸೊಟ್ ಹಾಕಾಕ ಅವ್ನ್ಗೆ. ಇದೆ ನೋಡು. ಹೊಸಿ ಹಾಕು. ಚೆನ್ನಾಗಿದೆ. ಸಾಕು. ಸಾಕಣಕೋ. ಒಟ್ಟು ತುಂಬಾ ತಿನ್ನು. ನನ್ ಮಗ ಇದ್ದಿದ್ರ ಇನ್ನೊಂದ್ 400 ಜಾಸ್ತಿನೇ ಹಾಕ್ಸಿರೋನು. ಹೌದೌದು. ಸಾಕಣಕೋ. ತಿನ್ನು. ನೋಡ್ಲಪ್ಪಣ್ಣ, ದೇವಪ್ಪ ಮೇಲೆ ಅಕ್ಕಂಗೆ ಎಷ್ಟೊಂದು ಪ್ರೀತಿ. ನಾವು ಉಂಟಿದೀಯ ಗೊಟ್ಟೆ ಉಂಟು ಮಾದಪ್ಪ ಬರುವಾಗ ಹೂವೆಲ್ಲ ಗಮ್ಮೆಂದ ಬಂದ್ರುಡ ಹೊಲಕ್ ಹೋಗ್ಬಿಟ್ಟು ನೀರ್ ಕಟ್ಬಿಟ್ಟು ಬರಾಮು. ಲೇಯ್ ತಿತ್ತಿ ಊಟ ಹೋಗ್ಬಿಟ್ಟು ಯಾರೋ ಹೊರಗಡೆ ಹೋದಾರ ಮಂಗ್ಬಡ್ಡಿ ಅದ್ನೇ ಹೋಗೋ ದೇವ್ಗಿವ ಮೆಟ್ಕಿಟ್ಕೊಬಿಟ್ಟದ. ನನ್ಗ ದವ್ವ ಮಟ್ಕೊಂಡದ ಬಾ, ನಾನೇ ದೊಡ್ಡ ದೆವ್ವ ಇದ್ದಂಗವನಿ. ನಾಳೆ ಕಟ್ಟಮ್ಮ ಬಿಡಲಿ. ನಾಳೆ ಪಕ್ಕದ ಮನೆ ಶಂಕರಣ್ಣ ಕಟ್ತಾವನ. ನಾನು ಬರಲ್ಲಪ್ಪ, ನನಗ್ ಊಟ ಜಾಸ್ತಿ ಆಗಿ ಹೊಟ್ಟೆ ಬಿರಿಯೋ ತರ ಆಗ್ಬಿಟ್ಟದೆ. ನೀನೇ ಹೋಗಡ. ಸರಿ ಬಿಡು, ನಾನೇ ಹೋಗ್ಬರ್ತೀನಿ. ಮಾಯಕಾರ ಓ ಮಾಯಕಾರ ಮಾದಪ್ಪನೇ ಮೋಡಿಗಾರ, ಸೋಜುಗಾರ ಓ ಸೋಜುಗಾರ ಮಾದಪ್ಪನೇ ಸೋಜುಗಾರ. ಯಾರದು? ಯಾರೋ ನೀವು? ಯಾರಂದೆ? ಯಾರಡ ನೀವು? ಯಾರಡ ನೀವೆಲ್ಲ? ಯಾರ ನೀವು? ಯಾರಡ ನೀವೆಲ್ಲ? ಕಾಲೇ ಚಟ್ಟಾಕ್ಬಿಡ್ತೀನಿ ಅಷ್ಟೇ ಇವಾಗ. ಯಾರ ನೀವೆಲ್ಲ? ಯಾರೆಲ್ಲ ಮಾಡಿ? ಯಾರ ಕಾಪಾಡೋಣ? ನೀನಾ ಅಕ್ಕ? ನೀನು ಮಗನ್ ಹೊಡೆದು ಸಾಯಿಸಿದ್ದಲ್ಲ, ಅವನೇನ್ ತಪ್ಪು ಮಾಡಿದ್ದ? ಏನ್ ತಪ್ಪು ಮಾಡಿಲ್ಲ ಅಣ್ಣ, ನಾನೇನ್ ತಪ್ಪು ಮಾಡ್ದೇಣ? ನಾನೇನು ಮಾಡಿಲ್ಲ ಅಣ್ಣ. ನನ್ ಮಗನ್ ಕೊಂದ್ಬಿಟ್ಟು 2 ಸೌಂಡ್ ಅವನು ಎಂಚಿಂತಲ್ಲೋ ಸೂಳೆ ಕುಟ್ಟವನೆ. ನಂಗೇನು ಮಾಡಬೇಕು? ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ ಅಣ್ಣ. ಸುಮ್ಮನೆ ಬಿಡಲ್ಲ. ಅಚಾನಕ್ ಆಗೋಗ್ಬಿಡ್ತಾನೆ. ಬಿಡಲ್ಲ. ಎಲ್ಲಡ ಇವ ನೀರ್ ಕಟ್ಟಕ್ ಹೋದವನ್ ಬರ್ಲೇ ಇಲ್ಲ. ಡೇ ಬಂದು ಕೆರೆ ಕಡೆ ಹೋಗಿರ್ಬೇಕು. ಈ ಅಶೋಕ ಎಲ್ಲಡ ಕಾಣಿಸ್ತಾನೆ ಇಲ್ಲ. ಅವಳ ಜೊತೆಗೆ ಏನಾದ್ರು ಓಡ್ಗಿಡೋದ್ನ? ಏಯ್ ನರಿಡ ಕಾಯತ್ತ ನೋಡಮ್ಮ. ಇವನೆರಡ ಹೋದಾ? ಅವ್ರ ಅಪ್ಪ ಇಲ್ಲೇ ಕೂತವನ್ ಕೇಳಮ್ ಮಾಡಿ. ಕೇಳನ್ ಬಾ. ಏನ್ ರೂಢ, ಎಲ್ಲಿ ನಮ್ ದೇವ ಕಾಣಿಸ್ತಾ ಇಲ್ಲ? 2-3 ದಿನ ಆಯ್ತು. ನಾವೆಲ್ಲ ನೀವ್ ಅವನ್ನ ಊರಿಗೆ ಕಳ್ಸಿದೀರಾ ಅನ್ಕೊಂಡಿದ್ವು. ಊರ್ಗೋದ್ರೆ ನಿಮ್ಗೆ ಹೇಳ್ದೆ ಹೋಯ್ತಾನ? ಯಾವ್ದಕ್ಕೂ ಇರ್ಲಿ ಅಂತ ಪೊಲೀಸ್ ಸ್ಟೇಷನ್ಗೆ ಒಂದ್ ಕಂಪ್ಲೇಂಟ್ ಬರ್ದ್ ಬಿಸಾಕಿ. ಅಲ್ಲ ಕಣಣ್ಣ, ನರ್ಸೈನ್ ಸಾಯಿಸ್ತವ್ರೆ ಯಾರು ಅಂತ ಇನ್ನು ಗೊತ್ತಾಗಿಲ್ಲ. ಇನ್ ನನ್ ಮಗನ್ ಹುಡ್ಕೊಟ್ಟಾರ ಅವ್ರು. ಅವ್ರ ಆಗಾಗ ಪೊಲೀಸ್ ಸ್ಟೇಷನ್ ಹೋಗಿ ಸತ್ಯ ಏನು ಅಂತ ವಿಚಾರಿಸಿದ್ರೆ ಗೊತ್ತಾಯ್ತಿತ್ತು. ಹೋದವ್ನು ಹೋದ, ಸಾಯಿಸ್ತವ್ನ ಕಟ್ಕೊಂಡು ನಮ್ಗೇನು ಅನ್ಕೊಂಡು ಅವ್ರು ಹೋಗೋದು ಬಿಟ್ಬಿಟ್ರು, ಕೇಳೋದು ಬಿಟ್ಬಿಟ್ರು. ಅವ್ರ ತರ ನಿನಗೂ ಆಗ್ಬಾರ್ದು ಅಂತ ಯಾವ್ದಕ್ಕೂ ಇರ್ಲಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ ಕಂಪ್ಲೇಂಟ್ ಬರ್ತಿ ತಿಳಿಸು. ಹೌದಮ್ಮೆ, ಅವ್ರು ಹೇಳೋದು ಸರಿನೇ. ಯಾವ್ದಕ್ಕೋ ಪೊಲೀಸ್ ಹತ್ರ ಹೋಗಿ ವಿಷಯ ತಿಳಿಸೋಮ. ಅಕ್ಕ ಏನ್ ಅಶೋಕ ಇಲ್ಲಕ್ಕ ಕಾಣಿಸ್ತಾ ಇಲ್ಲ. ಕಾಲೇಜಿಂದ ಏನೋ ಟ್ರಿಪ್ ಅಂತ ಅಲ್ಲಿಗೆ ಹೋಗಾನೆ.
ಟ್ರಿಪ್ಪ ಲವ್ವರ್ನ ಬಿಟ್ಟು ಅವನೊಬ್ನೇ ಅಂಗಡ ಹೋಗೋದಾ? ಸೇಟು ಪೈಸಕ್ಕೂ ಲೆಕ್ಕ ಹಾಕೋನು ಇನ್ 1000 ರೂಪಾಯಿ ಖರ್ಚು ಮಾಡ್ದಾನ. ಅದು ಸರಿ ಏನಪ್ಪ, ಬನ್ನಿ ಹೋಗಮ್ಮ. ಏನವ ಕೂಸೆ ನಿಲ್ಲವ. ಸರ್ ನೀವೇನ್ ಸರ್ ಇಲ್ಲಿ? ಯಾರನ್ನಾದ್ರೂ ನೋಡ್ಬೇಕಿತ್ತಾ? ಇಲ್ಲವಾ, ನಾನು ನಿನ್ನ ಸಂಬಂಧ ಬಂದಿನಿ. ತಗೋ ಈ ಪತ್ರನ. ಏನ್ ಸರ್ ಇದು? ನಿನ್ನ ಹುಡುಗ ನಿನ್ನ ಸಂಬಂಧ ಇದನ್ನು ಕೊಟ್ಟು ಬಾ ಅಂತ ಹೇಳಿ ಕಳ್ಸ್ಯಾನ. ಎಲ್ಲಿ ಸರ್ ಅವನು? ಕಾಣಿಸ್ತಾನೆ ಇಲ್ಲ. ಅವಾಗೇನೂ ಆಗಿಲ್ಲ, ಅವ ಆರಾಮ ಅದಾನ, ನಿನ್ನ ಜ್ಞಾನದೊಳಗ ಅದಾನ. ಈ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಬಗೆಹರಿತನ ನೀವಿಬ್ರು ಹಿಂಗ ಇರಿ. ಒಂದ್ ಒಳ್ಳೆ ದಿನ ನೋಡಿ ನಮ್ಮ ಸಾಹೇಬ್ರು ನಾನು ಸೇರಿ ನಿಮ್ಮಿಬ್ಬರು ಮದುವೆ ಮಾಡೋ ಜವಾಬ್ದಾರಿ ನಮ್ದು. ಅಲ್ಲಿ ಮಟ್ಟ ನಿಮ್ಮಿಬ್ಬರು ಪ್ರೇಮ ಕತೆ ಹಿಂಗ ಪತ್ರದ ಮೂಲಕ ನಾ ಮುಂದುವರಿಲಿ. ನಾ ಇನ್ನು ಬರ್ಲೇವ? ಸರಿ ಸರ್. ಮಾದೇಶನಾಣಿ ಮುದ್ದು ನೀನು, ಕಾಪಾಡು ಪ್ರೀತಿ ಮುದ್ದು ನೀನು, ಕುರಿಮರಿ ಕಾಯೋ ಕರಿಮಲಿ ಹೈರ, ಕರಗಿದೆ ನಿನ್ನ ಪ್ರೀತಿಗೆ. ಶುರುವಾತು ಸ್ಪೆಷಲ್ ಕ್ಲಾಸು, ಶುರುವಾತು ಸ್ಪೆಷಲ್ ಕ್ಲಾಸು, ಶುರುವಾತು ಸ್ಪೆಷಲ್ ಕ್ಲಾಸು. ಪರೋ ಏನು ಈ ದಿನ ಕಾಣ್ಲಿಲ್ಲ? ನಮ್ಮ ಹುಡುಗ ಬಂದಿದ್ನಾ? ನೀವು ಬಂದ್ರೆ 6 ಜನನು ಒಟ್ಟಿಗೆ ಬತ್ತಿದ್ರಿ, ಒಬ್ರೊಬ್ರ ಯಾವಾಗ ಬಂದಿದ್ರಿ? ಇಲ್ವಾ? ಎಲ್ಲೋಗಿರ್ಬೋದು. ಚಂದ್ರಪ್ಪ ಸಾಹೇಬ್ರ, ಮಗ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದ ಆ ದೇವಪ್ಪನ ತಂದೆ ತಾಯಿ. ಅವ್ರನ್ನ ಯಾರಿಗೂ ಗೊತ್ತಿಲ್ದಾಗೆ ಬರಕ್ಕೆ. ಎಲ್ಲಿಗ್ರಿ ಸರ? ನಮ್ಮ ಮಗ ಸಿಕ್ಕದ್ನ ಸಾಹೇಬ್ರೆ. ನಿಮ್ಮಲ್ಲಿ ಯಾರಿಗಾದ್ರೂ ಈಜು ಬರುತ್ತೇನ್ರಿ? ನಂಗೆ ಬರ್ತದೆ ಸಾ. ಹಾಗಾದ್ರೆ ನೆಗೆದ್ ನೋಡಿ ಸಿಗ್ಬೋದು. ಏನ್ ಹೇಳ್ತಾ ಇದ್ದೀರ ಸಾಹೇಬ್ರೆ? ನಿಮ್ ಮಗನ್ನ ಹೊಡೆದಾಕಿ ಹೊಳೆಗ್ ಬಿಸಾಕಿ 15 ದಿವಸ ಆಯ್ತು. ಈಗಾಗ್ಲೇ ಮೀನು ಮೊಸಳೆಗೆ ಆಹಾರ ಆಗೋಗಿತ್ತು. ಯಾರ ಬುದ್ಧಿ ನನ್ ಮಗಿಗೆ ಹೀಗೆ ಮಾಡಿದ್ದು? ಜೋಗಯ್ಯ. ಜೋಗಯ್ಯ ಬುದ್ಧಿ? ಅವರಿಬ್ರು ಒಂದ್ ತಾಯಿ ಮಕ್ಕಳಿದ್ದಾಗಿದ್ರು ಬುದ್ಧಿ. ಇದ್ದಂಗಿದ್ರು, ಒಬ್ಬಳಿಗೆ ಹುಡ್ತೋರಲ್ವಲ್ಲ. ನಂಗೆ ಅರ್ಥ ಆಗ್ತಿಲ್ಲ ಬುದ್ಧಿ. ಏನ್ ಬುದ್ಧಿ? ಅಶೋಕ್ ಅನ್ನೋ ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದ. ನಿಮ್ ಹುಡುಗ ಆ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದ. ಅವರೆಲ್ಲ ದ್ವೇಷ ಮಾಡ್ತಿದ್ರು. ನಿಮ್ ಹುಡುಗ ಆ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಗುಂಪಲ್ಲಿ ಗಲಾಟೆ ಆಗಿ ಹೊಡೆದಾಟನೂ ಆಗಿತ್ತು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದ ಜೋಗಿ ಜಿದ್ದು ಸಾಧಿಸಿ ರಾತ್ರಿ ನಿಮ್ ಮಗನ ಹೊಡೆದು ನಾಳೆಗೆ ಬಿಸಾಕ್ತ. ಅವನೇ ನಿಮ್ ಮಗನ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಅನುಮಾನದ ಮೇಲೆ ಅರೆಸ್ಟ್ ಮಾಡಿದ್ರೆ ಕೇಸ್. ನರ್ಸೈನ್ ಸಾವುಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ರೀ. ನರ್ಸೈನ್ನ ಹೊಡೆದಿದ್ದು ಸೂಳೆ ಮನೆಯಲ್ಲಿ ಅಂತ ಹೇಳ್ತಾನೆ. ಅಲ್ಲ ರೀ, ಗಂಡಸಾದವನು ಯಾವನಾದ್ರೂ ಉಚ್ಚೆಯುವ ಜಾಗಕ್ಕೆ ಹೊಡೆದು ಸಾಯಿಸ್ತಾನ? ಇಷ್ಟೆಲ್ಲ ಕತೆ ಗೊತ್ತಾದ ಮೇಲೆ ಅಶೋಕನ್ ತಾಯಿ ತನ್ನ ಮಗನ್ನ ಜೋಪಾನ ಮಾಡಿಕೊಂಡ್ರು. ಈಗ ನೀವು ಹೇಳಿ, ಜೋಗಿನ ಜೋಳಿಗೆಯಲ್ಲಿ ಹಾಕೊಂಡು ಓಡಾಡ್ತೀರಾ ಇಲ್ಲ ಜೋಪಾನ ಮಾಡ್ತೀರಾ? ತಲೆಗೆ ತಲೆ ಸ್ವಾಮಿ, ತಲೆಗೆ ತಲೆ. ತೆಗೀರಿ, ಟೈಮ್ ನೋಡಿ ತೆಗೀರಿ. ಯಾರಿಗೂ ಗೊತ್ತಾಗದೆ ಇದ್ದಾಗ ಹೊಡೀರಿ. ನೋಡ್ರಿ,
ರಾತ್ರಿ 3 ಗಂಟೆಯಿಂದ 5 ಗಂಟೆವರೆಗೂ ಒಳ್ಳೆ ನಿದ್ದೆ, ಒಂಥರ ಯಮಗಂಡು ಕಾಲ ಇದ್ದಾಗೆ. ಆ 2 ಗಂಟೆ ಟೈಮಲ್ಲಿ ಹೊಡೆದು ಮುಗಿಸಿ ಹುಲ್ಲಿನ ಮೆದೆಗಾಕಿ ಬೆಂಕಿ ಕೇಸ್ನ ನಾನ್ ಕ್ಲೋಸ್ ಮಾಡ್ತೀನಿ. ವಿಷಯ ನಿಮ್ಮಲ್ಲೇ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಿಮ್ ಬಾಯಿಗೆ ನೀವೇ ವಿಷ ಬಿಟ್ಕೊಂಡೆ. ಮಾರಮ್ಮನ ಹಬ್ಬದ ದಿನ ಕೋಣನ್ ಬಲಿ ಕೊಟ್ಟಿ ಸ್ವಾಮಿ. ಕೋಣನ ಬಲಿ ಕೊಡ್ತೀವಿ. ಜೋಗಿ ಅಲ್ಲಿಂದ್ರ ಕುಡುಗು ಬಿದ್ದೋಗ್ಬಿಟ್ಟವನೆ, ಕರ್ಕೊಂಬರೋ ಬಾ. ಬಾ ಅಂದ್ರೆ ಒಬ್ಬರ ಕೈಲ ಆಯ್ಕಿಲ್ಲ. ಎದಳು ಸುಮ್ಮನೆ ಎಲ್ಲಿದ್ದಾನು ವಾಲ್ತಾ ಬಿದ್ದೋಗ್ಬಿಟ್ಟ ಬಾ. ಅಷ್ಟು ದೂರ ಬೇಕಾದ್ರೆ ಕೂಡ್ ಬಿಡಕ್ ಬಡಿ ಮಗವ. ಇಲ್ಲೇ ಇಲ್ಲೇ ಅಂತ ಇನ್ನು ಎಷ್ಟು ದೂರ ಬರೇ ನಾವು ಉಜ್ಬೇಕು. ಎಲ್ಬಿಡ ಇವಾಗ ಕಾಣಿಸ್ತಾನೆ ಇಲ್ಲ. ಇಂದ್ರ ಇಂದ್ರ ನನ್ನ ಮಗನೇ ನೀನ್ ಬದುಕಬಾರ್ದು ಕಣ್ಣ. ನನ್ನ ಮಗನ್ ಕೊಂದ್ ಪಟ್ಟಿ ಐತೆ. ಅಕ್ಕ ನಾನೇನು ಮಾಡಿಲ್ಲ ಕಣಕ, ಬಿಟ್ಬಿಡಕ್ಕ. ಜೋಗಿಂಗ್ ಸಾಯಿಸಿದ್ ನಾನಲ್ಲ ಕಣಕ. ಅಯ್ಯೋ ಅಣ್ಣ ನಾನೇನು ಮಾಡಿಲ್ಲ ಕಣಣ್ಣ, ಬಿಟ್ಬಿಡೋಣ. ಅಯ್ಯೋ ನನ್ನ ಉಂಟು ನನ್ನ ಮಗನಿಗೆ ಪಿಂಡ ಇಟ್ಬಿಟ್ಟಿಲ್ಲೋ ಸೊಳ ಮಗನೇ. ನನ್ನ ಮಗನ ಜೊತೆ ನಿಯತ್ತಾಗಿ ಇದ್ಕೊಂಡು ಭಕ್ತಿ ಮಗನೇ ನನ್ನ ಮಗನೇ ಕೊಂದ್ಬಿಟ್ಟಿಯಲ್ಲೋ. ಏನೋ ನನ್ನ ಮಗ ಏನೋ ಮಾಡಿದ್ದಾರೆ. ಮಾತು ಬದುಕಬಾರ್ದು ಕಣೋ.
ಸರ್ ಸರ್ ನನ್ನ ಬಿಟ್ಬಿಡಬೇಡಿ ಸರ್. ಇಂದಿನ ನಾನ್ ಸಾಯಿಸಿಲ್ಲ ಸರ್. ಸರ್ ನಾನ್ ಸಾಯಿಸಿದ್ದೀನಿ ಅನ್ಕೊಂಡು ಸಾಯ್ಸಕ್ ಬರ್ತಾರೆ ಸರ್. ಸರ್ ಸರ್ ಬದುಕೊಬಿಡ್ತೀನಿ ಸರ್. ನಾನು ಮಾಡಿಲ್ಲ ಸರ್. ಇಂದಿನ ನಾನು ಸಾಯಿಸಿಲ್ಲ ಸರ್. ಸರ್ ಸರ್ ನೀವೇ ಹೇಳಿ ಕರೆಂಟ್ ಸರ್. ತಂತಿ ಅಲ್ವಾ ನೀನು? ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ. ನೋಡದ ಸಾರ್ ಹೋಗಿ ಕಣಿ ಕೇಳಿ. ಸರ್ ಸರ್ ಚಂದ್ರಪ್ಪ ಸರ ಏನಾರ ಮಾತಾಡ್ರಿ. ನಾ ಏನ್ ಮಾತಾಡ್ರಿ ಸಾಹೇಬ್ರ, ನೀವು ಸ್ಟೇಷನ್ಗೆ ಬಂದು ಇಷ್ಟು ದಿವಸದ ಮೇಲೆ ಇವತ್ತ ನಾ ಖುಷಿ ಅನ್ನೋದು ನೋಡಕತ್ತೀನ್ರಿ. ಈ ಖುಷಿ ಹಿಂಗ ಉಳಿಬೇಕು ಅಂತಂದ್ರ ನಾ ಒಂದ್ ಮಾತು ಹೇಳ ಸಾಹೇಬ್. ಹೇಳಿ. ನೀವು ಮೊದಲು ಟ್ರಾನ್ಸ್ಫರ್ ಆರ್ಡರ್ ತಗೊಂಡು ಈ ಊರು ಬಿಟ್ಟು ಹೊರಟು ಬಿಡುದು ಉತ್ತಮ ಅಂತ ನನಗೆ ಅನ್ಸುತ್ತೆ ಸರ್. ಯಾಕಂದ್ರ ಏನು ಬೇಕಾದ್ರೂ ಮಾಡಾಕ ರೆಡಿ ಇರೋ ಆ ಜನ ನೀವೇ ಈ ಕೊಲೆಗಳಿಗೆ ಸೂತ್ರಧಾರ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರ ನಿಮ್ಮ ಮನೆಗೆ ಬೆಂಕಿ ಬಿಡೋದು ಗ್ಯಾರಂಟಿ ನೋಡ್ರಿ ಸರ. ಮುದ್ದಾದ ಮಕ್ಕಳು, ಒಳ್ಳೆ ಹೆಂಡತಿ, ಸುಖ ಸಂಸಾರ ಹಾಳಾಗಿ ಹೋಗೋದು ಬೇಡ ಅಂತ ನನ್ನ ವಿಚಾರ. ದೊಡ್ಡೋರು ನೀವು ಹೇಳ್ತಾ ಇದ್ದೀರಿ, ಹಾಗೆ ಮಾಡೋಣ ಬಿಡ್ರಿ. ಏನಿದು ಅಸಹ್ಯ? ತೂರಾಡೋ ರೇಂಜ್ ಕುಟ್ಕೊಂಡು ಬಂದಿದ್ದೀರಲ್ಲ, ಒಂದು ಲಿಮಿಟ್ ಬೇಡವಾ? ಲಿಮಿಟ್ ಮೀರೋಗಿದ್ದವ್ರಿಗೆ ಇವತ್ತು ದಿ ಎಂಡ್ ಅನ್ನೋ ಬೋರ್ಡ್ ಹಾಕ್ಬಿಟ್ಟೆ. ಅದಕ್ಕೆ ನಾನ್ ಲಿಮಿಟ್ ಮೀರೋಗಿದ್ದೀನಿ. ಏ ಅನು, ನಾನು ಟ್ರಾನ್ಸ್ಫರ್ ತಗೊಳ್ಳೋಣ ಅಂತಿದ್ದೀನಿ. ಮೊದ್ಲ ಕೆಲಸ ಮಾಡಿ. ಈ ಸ್ಟ್ರೈಕು, ಗಲಾಟೆ, ಜನ ಮಾತಾಡೋದು ಎಲ್ಲ ಸಾಕಾಗ್ಬಿಟ್ಟಿದೆ. ಬಟ್ಟೆ ಚೇಂಜ್ ಮಾಡ್ಕೊಂಡು ಊಟಕ್ಕೆ ಬನ್ನಿ. ಅನ್ಸೂಯಾ, ಅನ್ಸೂಯಾ, ರೀ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಡ್ತಾ ಇದ್ದೀರಾ ನೀವು? ಒಂದ್ ಸಣ್ಣ ಕೆಲಸ ಇದೆ, ಮುಗಿಸ್ಬರ್ತೀನಿ. ಬಾ ಬಾಗ್ಲಾಕು. कौन? ಯಾರಪ್ಪ ಅದ? ನೀವಾ? ಸರ್ ಏನ್ ಸರ್ ಇಷ್ಟೊತ್ತಲ್ಲಿ? ಬೋರ್ ಹೊಡಿತಾ ಇತ್ತು ಸೇಟು, ಅದಕ್ಕೆ ಬಂದ. ಸೇಟು, ಈ ಊರಲ್ಲಿ ಒಂದಷ್ಟು ಕೊಲೆಗಳಾಯ್ತಲ್ಲ, ಅದಕ್ಕೆ ಕಾರಣ ಏನು ಅಂತ ಗೊತ್ತಾ? ಗೊತ್ತಿಲ್ಲ ಸರ್. ನನ್ನ ಬಗ್ಗೆ ಸ್ಟ್ರೈಕ್ ಮಾಡಿ ಜನ ನನ್ನ ನಾಮರ್ದ, ನಾಲಾಯಕು ಅಂತ ಕ್ಯಾಕರಿಸಿ ಚೀತು ಅಂತ ಉಗಿದ್ರಲ್ಲ, ಅದಕ್ಕೆ ಕಾರಣ ಏನು ಅಂತ ಗೊತ್ತಾ ಸೇಟು? ಗೊತ್ತಿಲ್ಲ ಸರ್. ಇಷ್ಟಕ್ಕೆಲ್ಲ ಕಾರಣ ನಿನ್ನ ಮಗಳು ಸೇಟು. ನಿನ್ನ ಮಗಳು ಕಾಳಿ ಬೀದಿಯಲ್ಲಿರೋ ಹುಡುಗನ್ನ ಲವ್ ಮಾಡ್ತಿದ್ದ. ಅದು ಅವನ ಸ್ನೇಹಿತರಿಗೆ ಇಷ್ಟ ಆಗಲಿಲ್ಲ. ಅದು ಮಾತಿಂದ ಮಾತು ಶುರುವಾಗಿ ಹೊಡೆದಾಟಕ್ಕೆ ಹೋಗಿ ಹೊಡೆದಾಟದಿಂದ ಕೊಲೆ ತನಕ ಬಂತು. ಸೇಟು, ಈಗ ಆಗಿರೋ ಅಷ್ಟು ಕೊಲೆಗಳಿಗೆ ಕಾರಣ ನೀನ್ ಜನ್ಮ ಕೊಟ್ರೋ ನಿನ್ನ ಮಗಳು. ಈ ವಿಷಯ ಏನಾದ್ರೂ ಊರಿನ ಜನಕ್ಕೆ ಗೊತ್ತಾದ್ರೆ ಇರೋ 12 ಸೇಟು ಮನೆಗೂ ಬೆಂಕಿ ಹಚ್ಚಿ ಧ್ವಂಸ ಮಾಡಿಬಿಡ್ತಾರೆ. ಸೇಟು, ಏನೂ ಕಿತ್ಕೊಳಕ್ಕಾಗಲ್ಲ. ಸೇಟು, ಮಜಾ ಏನ್ ಗೊತ್ತಾ? ನಾಳೆ ಬೆಳಿಗ್ಗೆ ನಿನ್ನ ಮಗಳಿಗೂ ಅವನಿಗೂ ಮದುವೆ. ಸೇಟು, ಮದುವೆ ಮಾಡಿಸ್ತಾ ಇರೋನೆ ಸೇಟು. ನಾಳೆ ಬೆಳಿಗ್ಗೆ ಅವ್ರೇನಾದ್ರೂ ಮದುವೆ ಮಾಡ್ಕೊಂಡು ಓಡೋದ್ರೆ ಕೊಲೆಗಳಾಗೋದಕ್ಕೆ ಲವ್ ಕಾರಣ, ಲವ್ಗೆ ನಿನ್ನ ಮಗಳೇ ಕಾರಣ ಅಂತ ಅಲ್ಲೂ ನಿನ್ನ ಬುಡಕ್ಕೆ ಬರುತ್ತೆ ಸೇಟು. ಇಷ್ಟೆಲ್ಲ ಗೊತ್ತಾದ ಮೇಲೆ ಒಂದು ವೇಳೆ ನಿನ್ನ ಮಗಳು ಅವನು ನನಗೆ ಬೇಡ ಅಂತ ಕೈ ಕೊಟ್ರೆ ಹುಡುಗ ಸೂಸೈಡ್ ಮಾಡ್ಕೊಂಡು ಸತ್ತು. ಹಾಗೂ ಅವನು ಸೂಸೈಡ್ ಮಾಡ್ಕೊಂಡು ಸಾಯ್ಲಿಲ್ಲ ಅಂದ್ರೆ ನಾನೇ ಸಾಯಿಸ್ತೀನಿ.
ಸಾಯಿಸ್ಬಿಟ್ಟು ಸೂಸೈಡ್ ಅಂತ ಪ್ರೂವ್ ಮಾಡ್ತೀನಿ. ಸೆಡು ನಿನ್ ಕೇಸ್ ಕಲಾಸ್. ಈಗ ಹೇಳಿ ಸೇಟು, ಏನ್ ಮಾಡೋಣ? ಸರ್, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ಬೋದೇ ಹೊರತು ಕೆಟ್ಟ ತಂದೆ ತಾಯಿಗಳಿರೋಲ್ಲ ಸರ್. ಮಕ್ಕಳು ಕೆಟ್ಟವರಾದ್ರೂ ಅವ್ರು ಚೆನ್ನಾಗಿರ್ಬೇಕು ಅಂತ ಬಯಸೋದು ನಾವು ತಾನೇ ಸರ್. ಸರ್, ದಯವಿಟ್ಟು ನಮ್ಮನ್ನು ಕಾಪಾಡಿ ಸರ್. ನನ್ನ ಮಗಳು ಈ ಮಟ್ಟಿಗೆ ಕೇಳಿತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ನಾಳೆ ಈ ವಿಷಯ ಊರಿನವ್ರಿಗೆಲ್ಲ ಗೊತ್ತಾಗಿ ನನ್ನ ಮಗಳು ಅವನ ಜೊತೆ ಓಡಿ ಹೋಗಿ ಅವಮಾನದಿಂದ ಸಾಯೋದ್ರ ಬದಲು ನಾನು ನನ್ನ ಹೆಂಡತಿ ಈಗಲೇ ಇಲ್ಲೇ ವಿಷ ಕುಡಿಸ್ಕೊತೀವಿ ಸರ್. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ಮರ್ಯಾದೆ ಉಳಿದ್ರೆ ಸಾಕು. ದಯವಿಟ್ಟು ನಮಗೆ ಸಹಾಯ ಮಾಡಿ ಸರ್. ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್. ಸರ್ ಸರ್ ಏನಕ್ಕೋ ಸರ್, ತಗೊಳ್ಳಿ ಸರ್, ತಗೊಳ್ಳಿ ಸರ್, ಏನಕ್ಕೋ ಸರ್. ಸರ್, ನಮಗೂ ಈ ವಿಷಯಕ್ಕೂ ಯಾವ ಸಂಬಂಧ ಇಲ್ಲ ಸರ್. ಆ ಹುಡುಗ ನಮ್ಮ ಹುಡುಗಿ ತಂಟೆಗೆ ಬರಬಾರ್ದು. ಆ ರೀತಿ ಮಾಡಿ ಸರ್. ಸರ್, ನಮ್ಮನ್ನು ಕಾಪಾಡಿ ಸರ್. ಇಷ್ಟೊತ್ತಿನಾಗ ಯಾರಪ್ಪ ಸ್ಟೇಷನ್ಗೆ ಫೋನ್ ಮಾಡೋರು? ಹಲೋ, ಯಾರು? ಚಂದ್ರಪ್ಪ. ಹಾ, ಆಯ್ತು ಸರ್. ಸೆಟೋ, ನಾನು ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸರ್, ಬೇಟಿ ಶೀತಲ್, ಸಾಯಿಬ್ರಷ್ಟು ಒಳ್ಳೆಯವ್ರು ಗೊತ್ತಾ? ನಮ್ಮಿಬ್ರನ್ನ ಒಂದು ಮಾಡೋಕ್ಕೋಸ್ಕರ ನನ್ನ ಎಷ್ಟು ಸೇಫಾಗಿ ನೋಡ್ಕೊಂಡಿದ್ದಾರೆ ಗೊತ್ತಾ? ಅಡಿ, ನಮ್ಗೆ ಊರು, ಈ ಓದು, ಈ ಜನ ಇದ್ಯಾವುದು ಬೇಡ. ನಾನು ನೀನು ಕೂಲಿ ಮಾಡಿದ್ರೆ ಸಾಕ್ತೀನಿ. ಮದುವೆ ಮಾಡ್ಕೊಂಡಿಲ್ಲ, ದೂರ ಹೋಗ್ಬಿಡೋಣ. ಬಾ ಶೀತಲ್, ನಾನು ಚೆನ್ನಾಗಿ ನೋಡ್ಕೋತೀನಿ. ಬಾ ಶೀತಲ್. ಶೀತಲ್, ನಾನು ಮಾಡಿದ್ದು ಇಷ್ಟು ದೊಡ್ಡ ತಪ್ಪ? ತೆವಲು ಅದೇನೋ ಚೂಲು ಅಂತಾರಲ್ಲ, ಅದು ಅದ್ಯಾಕೋ ಗೊತ್ತಿಲ್ಲ. ದಿನ ಹಾಕೋ ಯೂನಿಫಾರ್ಮ್ ಬಿಟ್ಟು ಬಣ್ಣ ಬಣ್ಣದ ಬಟ್ಟೆ ಹಾಕೊಳ್ಳೋ ವಯಸ್ಸಿಗೆ ಬಂದ್ರೆ ಮುಖದ ಮೇಲಿರೋ ಮೀಸೆ ನೋಡಿ ಮೈಯೆಲ್ಲ ಒಂಥರ ರೋಮಾಂಚನ. ಪಂಚರಂಗಿ ಹುಡುಗರು ಓಡಾಡ್ದಂಗಾಗುತ್ತೆ. ಅವನ್ನ ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ, ಮಾತಾಡ್ಬೇಕು ಅನ್ಸುತ್ತೆ, ಪ್ರೀತಿ ಆಗುತ್ತೆ, ಕೈ ಕೈ ಟಚ್ ಆಗುತ್ತೆ, ಮೈ ಟಚ್ ಆಗುತ್ತೆ, ತಪ್ಕೋತೀವಿ, ಮುತ್ಕೊಡ್ತೀವಿ, ಕೊನೆಗಿಬ್ರು ಸರಿ ಮಲ್ ಅಸಹ್ಯ ಆಗುತ್ತೆ ಸರ್. ನಾನು ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ಯಾರು ಏನು ಅಂತ ತಿಳ್ಕೊಳ್ದೆ ನನ್ನಂತ ಎಷ್ಟು ಜನ ಹೆಣ್ಮಕ್ಳು ಇರ್ಬೇಡ ಸರ್. ತೆವಲಕ್ ಬಿತ್ತೋರು ನಮಗೋಸ್ಕರ ಎಲ್ರೂ ಬಿಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅಯ್ಯೋ, ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ ಸ್ವಲ್ಪ ಏಮಾರಿದ್ರು ಮದ್ವೆಗ್ ಮುಂಚೆ 2 ಮಕ್ಕಳನ್ನ ಕೈ ಕೊಡೋ ಗ್ಯಾರಂಟಿ ಸರ್. ಗಂಡಸರ ಪ್ರೀತಿ ಮಲೆಗೆದ್ದಳೋ ತನಕ ಮಾತ್ರ ಸರ್. ಆಮೇಲೂ ಅವ್ನ ಪ್ರೀತಿ ತೋರ್ಸಿದ್ರೆ ಅವನಕ್ಕಿನ್ನೂ ಸಮಾಧಾನ ಆಗಿಲ್ಲ ಅಂತ. ಅವನ್ ಪ್ರೀತಿ, ಅಕ್ಕರೆ ಇದೆಲ್ಲ 2 ಮಕ್ಕಳಾಗೋ ತನಕ ಮಾತ್ರ ಸರ್. ಆಮೇಲೆ ನಡೆಯೋದು
ಪ್ರೀತಿ, ಕೇರ್ಲೆಸ್ ಪ್ರೀತಿ ಸರ್. ಸರ್, ಹುಡುಗಿರು ಯಾವಾಗ್ಲೂ ಸತ್ಯ ಹೇಳಿ ಪ್ರೀತಿ ಮಾಡ್ತೀವಿ. ಆದ್ರೆ ಈ ಗಂಡು ಅನ್ನೋ ಒಬ್ಬ ಕಚ್ಚಡ ನಮ್ಮ ಮಗನೂ ಪ್ರೀತಿ ಮಾಡೋವಾಗ ಸತ್ಯ ಹೇಳಲ್ವಲ್ಲ. ಯಾಕೆ ಸರ್? ಫ್ರೀಯಾಗಿ ಎಲ್ಲ ಮುಗಿಸ್ಕೋಬಹುದು ಅಂತನಾ? ನಾನು ಇವ್ನ್ ಕುಲ ಗೋತ್ರ ಯಾವುದನ್ನು ನೋಡ್ದೆ ಪ್ರೀತಿ ಮಾಡಿದೆ, ಸಿನ್ಸಿಯರ್ ಆಗಿ ಮಾಡಿದೆ. ನಾನು ಪ್ರೀತಿ ಮಾಡಿದ್ದು ಇಂಥವನ್ನ ಅಂತ ಅಸಹ್ಯ ಆಗ್ತಾ ಇದೆ ಸರ್. ಹಂಗೆಲ್ಲ ಮುಟ್ಬೇಡ, ಮುಟ್ಬೇಡ, ಹತ್ರ ಬರ್ಬೇಡ. ನಿನ್ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ನಾನು ತಪ್ಪು ಮಾಡಿದೆ. ನಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡಿಬಿಟ್ಟೆ. ನನಗೆ ನಾನೇ ಮೋಸ ಮಾಡಿಕೊಂಡೆ. ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಕೋಬೇಕು. ಇದೇ ಕರೆಕ್ಟು. ಇದು ನಾನು ಮಾಡಿದ ತಪ್ಪಿಗೆ ತಪ್ಪು 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 ತಪ್ಪು. ಇದು ನಮ್ಮ ಅಪ್ಪ ಅಮ್ಮನಿಗೆ ಮೋಸ ಮಾಡಿದ ತಪ್ಪಿಗೆ ತಪ್ಪು 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 ತಪ್ಪು. ಇದು ಕಚ್ಚಡ ಪ್ರೀತಿ ಅನ್ನೋ ತಪ್ಪಿಗೆ ಸರ್. ತಪ್ಪು 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 ತಪ್ಪು. ಜೋಶ್ ಎಲ್ಲ ಮಾಡಿಬಿಟ್ಟೆ ಸರ್. ಮುಂದೆ ಈ ತರ ಪ್ರಾಬ್ಲಮ್ಗಳೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಸರ್ ಸರ್, ಲವ್ ಗಿವೆಲ್ಲ ಯಾವುದು ಬೇಡ ಸರ್. ನನ್ನ ತಂದೆ ತಾಯಿನೇ ಇಲ್ದಿದ್ಮೇಲೆ ನಾನು ಯಾವ ಸುಖಕ್ಕಾಗಿ ಬದುಕ್ಲಿ? ನನಗಿವ್ನು ಬೇಡ ಸರ್. ನನಗಿವ್ನು ಬೇಡ ಸರ್. ಬೇಡವೇ ಬೇಡ ಬೇಡ. ಶೀತಲ್, ಹಂಗೆ ಹೇಳ್ಬೇಡ ಶೀತಲ್. ನಿನ್ಗೋಸ್ಕರ ನನ್ನ ಸ್ನೇಹಿತನೆಲ್ಲ ದೂರ ಮಾಡಿ ಅವ್ರನ್ನ ಕಳ್ಕೊಂಡು ನನ್ನ ಜೀವನ ಕೈಲಿ ಇಟ್ಕೊಂಡಿದ್ದೀನಿ ಶೀತಲ್. ಈಗ ನೀನ್ ಬಿಟ್ರೆ ಬೇರೆ ಯಾರಿಲ್ಲ ಶೀತಲ್. ಸರ್ ನೋಡಿ ಸರ್, ಅವ್ರಪ್ಪ ಹೆಂಗ್ ತಲೆ ಕೆಡ್ಸೋರೆ ಅಂತ ನೀವ್ರ ಒಂದ್ ಮಾತು ಹೇಳಿ ಸರ್. ಸರ್ ದಯವಿಟ್ಟು ಪ್ಲೀಸ್ ಸರ್ ಒಂದ್ ಮಾತು ಹೇಳಿ ಸರ್. ಕಾಲಿಗೆ ಬಿದ್ದು ಕೇಳ್ಕೊತೀನಿ ಸರ್, ನನ್ನ ಕೈ ಮುಗಿದು ಕೇಳ್ಕೊತೀನಿ. ಇವನನ್ನ ನನ್ನ ದೂರ ಮಾಡಿ ಸರ್. ಇವನನ್ನ ದೂರ ಮಾಡಿ ಮಾಡಿ. ಸರ್ ನಮ್ಮಿಬ್ರು ಒಂದ್ ಮಾಡ್ತೀನಿ ಅಂತ ಹೇಳಿದ್ರಿ. ಇವಾಗ ದೂರ ಮಾಡೋ ಯೋಚನೆ ಮಾಡ್ಬೇಡಿ ಸರ್. ನನ್ಗೆ ಇವಳು ಬಿಟ್ಟು ಇರಕ್ಕಾಗಲ್ಲ ಸರ್. ಸರ್ ಇವನು ಇರೋದ್ರಿಂದಾನೆ ಇಷ್ಟೊಂದೆಲ್ಲ ಆಗಿರೋದು ಸರ್. ಇವನ್ ಬದುಕಿದ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ. ನಮ್ಮ ಅಪ್ಪಗೆ ಹೇಳಿ ಇನ್ನೂ 3-4 ಲಕ್ಷ ಕೊಡಿಸ್ತೀನಿ ಸರ್. ಸಾಯಿಸ್ಬಿಡಿ, ಮುಗಿಸ್ಬಿಡಿ, ಉಳಿಸ್ಬೇಡಿ ಸರ್ ಇವನ್ನ. ಇವ್ ಬದುಕಿದ್ರೆ ತುಂಬಾನೇ ಡೇಂಜರು. ಹೊಡ್ದಾಕಿ ಸರ್ ಇವನ್ನ, ಸಾಯಿಸ್ಬಿಡಿ ಇವನನ್ನ. ಚಂದ್ರಪ್ಪ ಸಾಹೇಬ್ರ, ಈ ಹುಡುಗಿನ ಕರ್ಕೊಂಡೋಗಿ ಮನೆಗೆ ಬಿಡ್ರಿ. ಅಲ್ಲ ಸಾಹೇಬ್ರ, ನೀವು ಚಂದ್ರಪ್ಪ ಹೇಳ್ದಷ್ಟು ಮಾಡ್ರಿ. ಆಯ್ತು ಸರ್. ಬಾವಾ ಬಾ. ಚಂದ್ರಪ್ಪ, ಕಾರಲ್ಲಿ ಒಂದು ದುಡ್ಡಿನ ಗಂಟಿದೆ, ಅದನ್ನ ನೀವು ತಗೊಂಡೋಗಿ. ಆಯ್ತು ಸರ್. ಸರ್ ಸರ್ ಹೋಗ್ತಾಳೆ ಸರ್. ಸರ್ ಹೋಗ್ಬೇಡ ಅಂತ ಹೇಳಿ ಸರ್. ಸರ್ ಹೋಗ್ತಾಳೆ ಸರ್. ಶೀತಲ್ ಹೋಗ್ತಾಳೆ ಸರ್. ಹೋಗ್ಬೇಡ ಅಂತ ಹೇಳಿ ಸರ್. ಶೀತಲ್ ಶೀತಲ್. ಸರ್ ಅವ್ರು ಬಿಟ್ಟು ಬದುಕಲ್ಲ ಸರ್. ಮತ್ಯಾಕ ಇನ್ನೂ ಜೀವಂತವಾಗಿ? ಹಾಗಾದ್ರೆ ನನ್ನ ಸಾಯಿಸ್ಬಿಡ್ತೀರಾ ಸರ್? ನಿನ್ನ ಉಳಿಸ್ತೀನಿ ಅಂತ ಹೇಳಿದವ್ರು ಯಾರು? ಸರ್ ನೀವು ನಾನು ಮಗನೇ, ಆವತ್ತು ದೇವಸ್ಥಾನದಲ್ಲಿ ನನ್ನ ಹೆಂಡತಿನ ನೋಡಿ ಏನ್ ಹೇಳಿದೆ ನೀನು? 1 ಎಕರೆ ಹೋದ್ರೂ ಪರವಾಗಿಲ್ಲ, ಹೇಳಿದ್ರೆ ಇಂತ ಒಳ್ಳೆ ಹಿಡಿಬೇಕು. 1 ಎಕರೆ ಜಮೀನು ಮಾಡ್ತೀಯಾ? ಆವತ್ತೇ ನೀನು ಬೀಜ ಹೊರಹಾಕ್ಬೇಕು ಅಂತಿದ್ದೆ. ಬಚಾವಾಗುತ್ತೆ ನನ್ನ ಮಗನೇ. ನಿಮಗೆ ದುಡ್ತಿನೋ ಯೋಗ್ಯತೆ ಇಲ್ಲ, ಮಕ್ಕಳ ಮಾಡೋದು ಕಳ್ತಾನ, ಆ ಕಳ್ತಾನಕ್ಕೊಂದು ಗ್ಯಾಂಗು, ಆ ಗ್ಯಾಂಗ್ಗೆ ಜಿಲ್ಲ ಅಂತ ಒಂದು ಹೆಸರು. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಈ ಹುಡುಗನೆಲ್ಲೋ ಬಹಳ ಹತ್ರದಿಂದ ನೋಡಿದ್ದೀನಿ ನಾನು ಚಂದ್ರಪ್ಪ. ಸರ್ ಕರೆದ್ರ? ನಿನ್ನ ಹೆಸರೇನು? ಅಶೋಕ. ಸರಿ ಸರ್.
ನನ್ನ ಪುಟ್ಟ ಮಗಳನ್ನ ಕರ್ಕೊಂಡೋಗಿ ದೊಡ್ಡೋಳು ಮಾಡ್ತೀವಿ ಅಂತ ನಿಮ್ಮ ಗ್ಯಾಂಗ್ನವ್ರು ಹೇಳ್ತಾರೆ. ದೊಡ್ಡೋಳಾಗಿರೋ ಇವಳನ್ನ ನಿನ್ ಜೊತೆಯಲ್ಲಿ ಕಳಿಸಿ ಹೋಗಿ ಮಜಾ ಮಾಡ್ಕೊಂಡು ಮಕ್ಕಳು ಮಾಡ್ಕೊ ಅಂತ ಕಳಿಸೋದಕ್ಕೆ ನಾನೇನ್ ತಲೆ ಹಿಡ್ಕಾನ? ಏಯ್, ಅವಳೇನಾದ್ರೂ ನಿನ್ ಜೊತೆಯಲ್ಲಿ ಬರ್ತೀನಿ ಎಂದಿದ್ರೆ ಅವಳನ್ನ ನಿನ್ನ ಇಬ್ಬರನ್ನೂ ಇಲ್ಲೇ ಉಡಿಸ್. ಜಗಳ ಶುರುವಾಗೋದಕ್ಕೆ ನೀನ್ ಕಾರಣ, ಅವರೆಲ್ಲ ಸಾಯೋದಕ್ಕೆ ನಾನು ಕಾರಣ ಅಂತ ಗೊತ್ತಿರೋದೆ ನಿನಗೆ ನನಗೆ. ನನ್ನ ಮಗನೇ, ನಿನ್ನ ಹಾಗೆ ಬಿಟ್ರೆ ನನ್ನಂತ ದಡ್ಡ ಇನ್ಯಾರಾದ್ರೂ ಇರ್ತಾರಾ? ಹೇಳು, ಬೇಗೋಗಿ ಮಾದಪ್ಪನ ಪಾದ ಸೇರ್ಕೊ. ದಯವಿಟ್ಟು ಬೇಡ ಸರ್, ನನ್ನನ್ನು ಸಾಯಿಸ್ಬೇಡಿ ಸರ್. ಸರ್, ನನ್ ಬದುಕ್ಬೇಕು ಸರ್. ನನ್ಗೆ ಈ ಪ್ರೀತಿ ಗೀತಿ ಯಾವುದು ಬೇಡ ಸರ್.